ವಿಡಿಯೋ ಬರ್ತಾ ಇಲ್ಲ. ವಿಡಿಯೋ ಬರ್ತಾ ಇಲ್ಲ. ಪಂಚ ಸ್ವರೂಪಗಳನ್ನ ಹೇಳ್ಕೊಟ್ಟೆ ಅಲ್ವಾ? ಓಕೆ ಆಂಟಿ, ಎಲ್ರಿಗೂ ಕೇಳಿಸ್ತಾ ಇದೆ ಎಕ್ಸೆಪ್ಟ್ ಫಾರ್ ನಿರ್ಮಲಾ ಆಂಟಿ. ಮೇ ಬಿ ನೆಟ್ವರ್ಕ್ ಇಶ್ಯೂ ನಿಮಗೂ ಇರ್ಬೋದು ಆಂಟಿ. ಬಟ್ ಹೌ ಅಬೌಟ್ ಮೈ ವಾಯ್ಸ್? ವಾಯ್ಸ್ ಇಸ್ ಕ್ಲಿಯರ್. ಓಕೆ, ಗುಡ್. ಓಕೆ, ಸೊ ಈಗ ವಿಷ್ಣು ಸಹಸ್ರನಾಮದಲ್ಲಿ மறந்தேன். இத ஆஃப் பண்ணி விடு சொல்றேம்மா. நான் வீடியோக்கு வந்துகண்டே இல்லையோ, லைட் ஆஃப் பண்ண. போட்டுக்கோರೆ ಒಂದು ನಿಮಿಷ ಬಂದೆ. ಏನೋ 108. ಅಯ್ಯೋ ನಾರಾಯಣ. ಹೋದ್ಸಲ ಎಕ್ಸ್ಪ್ಲೇನ್ ಮಾಡಿದ ಎಲ್ರಿಗೂ ಅರ್ಥ ಆಯ್ತಾ? ಪಂಚಸ್ವರೂಪಗಳಲ್ಲಿ ಭಗವಂತ ಯಾವ ರೀತಿ ಇದ್ದಾನೆ ಅಂಡ್ ಯಾವ ಸ್ವರೂಪ ವಿಚ್ ಇಸ್ ಮೋರ್ ಅಕ್ಸೆಸಬಲ್, ರೀಚಬಲ್, ಸೌಲಭ್ಯತೆ ಇರುವಂತಹ ಸ್ವರೂಪ ಯಾವುದು? ಕೇವಲ ಜ್ಞಾನ ಇದ್ರೆ ಸಾಲದು, ಯು ಶುಡ್ ಆಲ್ಸೋ ಹ್ಯಾವ್ ದ ಸೌಲಭ್ಯತೆ ಅಂತ ಗೊತ್ತಾಯ್ತಲ್ವಾ ಎಲ್ರಿಗೂ? ಗೊತ್ತಾಯ್ತಾ? Smita, can you please call through this? Can I make a call? Ellaru off ಮಾಡ್ಕೊಳ್ಳಿ. I will make a call. ಅದೇ if I make a call you might see me ಅಂತ. Just let us have trial. ಎಲ್ರು ಒಂದ್ಸಲ ದಯವಿಟ್ಟು ಆಫ್ ಮಾಡ್ಕೊಳ್ಳಿ. ಬಿಕಾಸ್ ಇದೇ ಅರ್ಧ ಗಂಟೆ ಆಗೋಯ್ತು ಇವತ್ತು. ಸರಿ, ಲಾಸ್ಟ್ ಕ್ಲಾಸ್ ಅಲ್ಲಿ we had discussed about the Panchaswarupas of Paramatma, Para, Vyuha, Vibhava, Antaryami, ಹಾಗೂ ಅರ್ಚ. ಪರ, ವ್ಯೂಹ, ವಿಭವ, ಅಂತರ್ಯಾಮಿ, ಅರ್ಚ. ಪರ ಅನ್ನೋದು ಜ್ಞಾನದಲ್ಲಿರುತ್ತೆ, ಆದ್ರೆ ಸೌಲಭ್ಯಕ್ಕೆ ಬಾರದಂತಹ ವಿಚಾರ. ಅದೇ ರೀತಿ ವ್ಯೂಹ ಅನ್ನೋದು ಜ್ಞಾನದಲ್ಲೂ ಇರುತ್ತೆ, ಕಣ್ಣಿಂದಾನು ನೋಡಬಹುದು, ಒಂದು ಸ್ವಲ್ಪ ಮಟ್ಟಕ್ಕೆ ಅರ್ಥ ಮಾಡ್ಕೋಬಹುದು, ಬಟ್ ಸ್ಟಿಲ್ ಇಟ್ ಇಸ್ ನಾಟ್ ರೀಚಬಲ್. ಓಕೆ, ನೆಕ್ಸ್ಟ್ ವಿಭವ ಅನ್ನೋದು ಎಸ್ ಅಥೆಂಟಿಕಲಿ ಲಕ್ಷಣ ಲಕ್ಷೀಯ ಗ್ರಂಥಗಳು, ಶ್ರೀಮದ್ ವಾಲ್ಮೀಕಿ ರಾಮಾಯಣ, ವ್ಯಾಸ ಭಾರತ, ಪರಾಶರರು ಕೊಟ್ಟಂತಹ ಯಾವುದು ವಿಷ್ಣು ಪುರಾಣ, ಮತ್ತೆ ವಸಿಷ್ಠರು ಕೊಟ್ಟಂತಹ ಹರಿವಂಶ, ಇದೆಲ್ಲ ನಮಗಿದೆ. ಸ್ಟಿಲ್ though we have authenticity for all the avatars, ವಿಭವ ನಮ್ಮಿಂದ ಕೈಯಾಳಕ್ಕೆ ಸಾಧ್ಯವಿಲ್ಲ. ನೆಕ್ಸ್ಟ್ ಕಮ್ಸ್ ವಾಟ್? ಅಂತರ್ಯಾಮಿ. ಎಲ್ಲರ ಒಳಗಡೆನೂ ಭಗವಂತ ಇದ್ದಾನೆ ಅನ್ನೋದು ನಿತ್ಯ ಸತ್ಯವಾದಂತಹ ವಿಚಾರ. ಇಟ್ ಇಸ್ ಎಟರ್ನಲ್ ಟ್ರೂತ್. ಬಟ್ ವಾಟ್ ಇಸ್ ದ ಯೂಸ್? ವ್ಯವಹಾರಿಕ ಜ್ಞಾನ ಅಂತ ಇರ್ಬೇಕಾದ್ರೆ ನಾವ್ ಯಾರನ್ನು ಭಗವಂತ ಅಂತ ಹೇಳಿ ಸಂಬೋಧನೆ ಮಾಡಿ ವಿ ಕೆನಾಟ್ ಡೂ ಎನಿ ವ್ಯವಹಾರ. ಲೌಕಿಕ ಪ್ರಜ್ಞೆಯಲ್ಲಿ ಕಸ್ತೂರಿ ಮಾಮಿ ಕಸ್ತೂರಿ ಮಾಮಿನೇ, ಸ್ಮಿತಾ ಸ್ಮಿತಾನೇ, ಕವಿತಾ ಮಾಮಿ ಕವಿತಾ ಮಾಮಿನೇ. ಗುರುಗಳೇ, ನೀವು ನನಗೆ ದೇವ್ರು ಅಂತ ನೀವು ನನ್ನನ್ನು ಕರೆಯಕ್ಕಾಗತ್ತಾ? ಆಗುತ್ತಾ? ನೋ, ನಾಟ್ ಅಟ್ ಆಲ್. ಇಟ್ ಹ್ಯಾಸ್ ಟು ಬಿ ವಿವೇಕ್, ವಿವೇಕ್ ಓನ್ಲಿ, ನಥಿಂಗ್ ಎಲ್ಸ್. ಅಲ್ವಾ? ಆ ತರ ಒಂದೊಂದು ವ್ಯಕ್ತಿಗೂ ನಿರ್ದಿಷ್ಟವಾದಂತಹ ಕಾಲ, ದೇಶ, ನಾಮ, ರೂಪ ಇದೆಲ್ಲ ಇದೆ ಅಲ್ವಾ? ಒಳಗಡೆ ಇರೋದು ಅಂತರ್ಯಾಮಿನೇ, ಆದ್ರೆ ಹೊರಗಡೆಯಿಂದ ಎಲ್ಲಾರ್ಗೂ ಒಂದು ಕವಚವನ್ನ ಹೊದಿಸಲ್ಪಟ್ಟಿದೆ. ಆ ಕವಚಕ್ಕೆ ಕೊಟ್ಟಂತಹ ಹೆಸರು, ಅದರ ಮೂಲಕ ನಡೆಸುವಂತಹ ವ್ಯವಹಾರ ಜ್ಞಾನದಿಂದಲೇ ನಾವು ನಡ್ಕೋಬೇಕು. ಬಟ್ ವಿ ಹ್ಯಾವ್ ದ ಜ್ಞಾನಮ್ ಆಫ್ ಅಂತರ್ಯಾಮಿತ್ವಂ. ಕೊನೆಯಲ್ಲಿ ಇರೋದು ಯಾವುದು? ಅರ್ಚಾಸ್ವರೂಪ. ಅರ್ಚಾಸ್ವರೂಪ ಇಸ್ ದ ಓನ್ಲಿ ರೂಪ ವೇರ್ accessibility mode, flexibility towards the Lord ಅನ್ನೋದಿರೋದು. ಈಗ ಒಂದು ವಿದ್ವಾಂಸರ ಹತ್ರ ಹೋಗ್ತೀರಾ ನೀವು, ವೆಲ್ ವರ್ಸ್ಡ್, ಚತುರ್ವೇದ ಪಾರಂಗತರು ಅಂತ ಹೇಳಿ, ಅದರಿಂದ ನಿಮ್ಗೇನ್ ಯೂಸು? ಹೌ ಯು ಆರ್ ಯೂಸ್ಫುಲ್? ಓನ್ಲಿ ವೆನ್ ಯು ಹ್ಯಾವ್ ಡೌಟ್ಸ್ ಅಂಡ್ ವೆನ್ ಯು ಗೋ ಟು ಹಿಮ್,
ಇಫ್ ಹಿ ಆರ್ ಶಿ ಇಸ್ ಏಬಲ್ ಟು ಕ್ಲಿಯರ್ ಯುವರ್ ಡೌಟ್, ಅವ್ರ ವಿದ್ಯೆ ನಿಮ್ಗೆ ಉಪಯೋಗ. ನನಗೆಲ್ಲ ಬರುತ್ತೆ, ನಿಮ್ ತರ ಅಲ್ಲ ನಾನು, ನಿಮ್ಗೇನು ಬರಲ್ಲ, ನಡೀರಿ ಆ ಕಡೆ ಅಂದ್ರೆ ವಾಟ್ ಇಸ್ ದ ಯೂಸ್? ಏನ್ ಕೇಳ್ತೀರಾ ನೀವು? ಸರ್ ನಿಮ್ ವಿದ್ಯೆ ಇಟ್ಕೊಂಡು ನಮ್ಗೇನ್ ಪ್ರಯೋಜನ? ನಮ್ಗೇನು ಪ್ರಯೋಜನ ಇಲ್ಲ. ನನ್ನ ವಿದ್ಯೆ 10 ಜನಕ್ಕೆ ಯೂಸ್ ಆಗೋದಿದ್ರೆ ನನ್ನ ವಿದ್ಯೆಯಿಂದ 10 ಜನ ಪ್ರಯೋಜನ ಪಡ್ಕೋತಾರೆ. ಸೊ ಪರಮ ಜ್ಞಾನಿನೋ ಅಥವಾ ಪರಮ ಎತ್ತರದ ಒಂದು ಪೊಸಿಷನ್ ಅಲ್ಲಿ ಇರೋರು ಅಥವಾ ಯಾವುದೇ ಥರದ ಒಂದು ಅವಲಂಬನೆ ಇಲ್ಲದೆ ಇರೋರು, ಡಿಪೆಂಡೆನ್ಸಿ ಅಂತ ಕರೆಯೋದು, ಇಲ್ಲದೆ ಇರೋರು, ಅವರು ದೇ ಹ್ಯಾವ್ ಟು ಬಿ ಮೋರ್ ಫ್ಲೆಕ್ಸಿಬಲ್, ಮೋಸ್ಟ್ ಫ್ಲೆಕ್ಸಿಬಲ್. ಹಂಗಿದ್ರೆ ಅವರಿಂದ ಜಗತ್ತಿಗೆ ಒಳಿತು. ಇಲ್ದಿದ್ರೆ ಅವ್ರ ವಿದ್ಯೆ ಕಟ್ಕೊಂಡು ನಮ್ಗೇನಾಗ್ಬೇಕು? ಈಗ ಫಾರ್ ಎಕ್ಸಾಂಪಲ್ ಒಂದು ಡಾಕ್ಟರು, ನಾನ್ ಡಾಕ್ಟರು, ನಂತರ ನೀವು ಓದಿದ್ದೀರಾ ಮೆಡಿಕಲ್, ಐ ಆಮ್ ಅ ಸರ್ಜನ್ ಯು ನೋ, ಬಟ್ ಯು ಹ್ಯಾವ್ ನೆವರ್ ಸ್ಟಡಿಡ್ ಲೈಕ್ ಮೀ. ಎಲ್ಲ ಬರೀ ಬುದ್ಧಸ್ ಕೆಲ್ಸಕ್ಕೆ ಬಾರದೇ ಇರೋರು, ನಡೀರಿ ಆ ಕಡೆ ಅಂದ್ರೆ ಏನ್ ಮಾಡ್ತೀರಾ? ಈ ಡಾಕ್ಟರ್ಗೆ ಟ್ರೀಟ್ಮೆಂಟ್ ಕೊಡೋ ಯೋಗ್ಯತೆ ಇಲ್ಲ, ಅದಕ್ಕೆ ಎಲ್ಲಾರನ್ನೂ ಹೊರಗಡೆ ಕಳಿಸ್ತಾ ಇದಾರೆ ಅನ್ಕೋತೀರ ಅಲ್ವಾ? ಅವ್ರು ಡಾಕ್ಟರ್ಗಿರಿಗೆ ಓದಿರೋದು ಏನಕ್ಕೆ? 10 ಜನಕ್ಕೆ ನೇಷನ್ ಅಲ್ಲಿ ಪ್ರಯೋಜನವಾಗಕ್ಕೆ. ಓಕೆ, ದೇ ಕೆನಾಟ್ ಬಿಕಮ್ ಪ್ರೈವೇಟ್, ದೇ ಆರ್ ಆಲ್ವೇಸ್ ಪಬ್ಲಿಕ್ ಅಲ್ವಾ? ಅದೇ ತರ ಭಗವಂತ ಇಸ್, though he is personal to every atma, he is public, he cannot become private. ಪ್ರೈವೇಟ್ ಆಗಿ ನೀವು ಅವನನ್ನ ಬೇಕಾದ್ರೆ ಧ್ಯಾನ ಮಾಡಿ, ಚಿಂತನೆ ಮಾಡಿ, ಮಂಥನ ಮಾಡಿ, ಬಟ್ he is unique to everybody, but still he is impersonal. ಸತ್ಯಭಾಮೆಗೆ ಅದೇ ಅಲ್ವಾ ಪ್ರಾಬ್ಲಮ್? ನಾನು ಗೀಟ್ ಹಾಕಿದ್ರ ಆ ಗೀಟನ್ನ ನನ್ನ ಗಂಡ ದಾಟಬಾರದು. she never knew that he is a ಜಗತ್ ಪಿತಾ, ಜಗತ್ಪತಿ. She felt he is only my pati. ರುಕ್ಮಿಣಿಗ ಪ್ರಾಬ್ಲಮ್ ಇರ್ಲಿಲ್ಲ. ರುಕ್ಮಿಣಿಗೆ ಆ ಬ್ರಹ್ಮನ ಸತ್ಯ ಗೊತ್ತಿತ್ತು. ಜಗದ್ರಕ್ಷಕ ಹೇತುವಾದಂತಹ ಪರಮಾತ್ಮ ಜಗತ್ತನ್ನ ಕಟ್ಟಿ, ಕಾಪಾಡಿ, ಅಳಿಸಿ, ಸರ್ವವ್ಯಾಪ್ತನಾಗಿ, ಸರ್ವ ತಂತ್ರನಾಗಿ, ಸ್ವತಂತ್ರನಾಗಿ, ಮತ್ತೆ ಎಲ್ಲರ ಒಳಗಡೆನೂ ಅವನೇ ಇದ್ದಾನೆ, ಹೊರಗಡೆನೂ ಅವನೇ ಇದ್ದಾನೆ. ತಾಂಗುಬವನುಂ ಅವನೇ, ತಾಂಗರವನುಂ ಅವನೇ ಅಂತ ತಮಿಳಲ್ಲಿ ಹೇಳ್ತೀವಿ. ಓಕೆ, ಒಂದ್ ಬಟ್ಲು ಕೊಡ್ತೀನಿ, ಸಕ್ಕರೆ ಪೊಂಗಲ್ ಹಾಕ್ತೀನಿ. ಸಕ್ಕರೆ ಪೊಂಗಲು ಬಟ್ಲನ್ನ ತಾಂಗಿದೀಯಾ? ಬಟ್ಲು ಸಕ್ಕರೆ ಪೊಂಗಲನ್ನ ತಾಂಗಿದೀಯಾ? ಯಾವ್ದನ್ನ ಹಿಡ್ಕೊಂಡಿದೆ? ಬಟ್ಲು ಸಕ್ಕರೆ ಪೊಂಗಲನ್ನ ಹಿಡ್ಕೊಂಡಿದೆ ಅಲ್ವಾ? ಸಕ್ಕರೆ ಪೊಂಗಲ್ ಬಟ್ಲನ್ನ ಹಿಡ್ಕೊಂಡಿದೀಯಾ? ಆಗಲ್ಲ. ನಿರ್ಮಲಾ ಆಂಟಿ ಸಕ್ಕರೆ ಪೊಂಗಲ್ ತಗೊಳ್ಳಿ ಅಂದ್ರೆ ಬಟ್ಲನ್ ಕೈಗೆ ನೀಡ್ತೀರಾ, ಹಿಂಗ್ ತಗೋತೀರಾ? ಹಿಂಗ್ ತಗೊಂಡ್ರೆ ಪುತಕ್ ಕಂಡ್ರೆ ಉದುರೋಗುತ್ತೆ ಎಲ್ಲ ಅಲ್ವಾ? ಆದ್ರೆ ಪರಬ್ರಹ್ಮ ವಸ್ತು ಆತರ ಅಲ್ಲ. ಆತ್ಮದಿಂದ ದೇಹವನ್ನು ಅವನೇ ಹಿಡ್ಕೋತಾನೆ, ಆ ಆತ್ಮವು ದೇಹವನ್ನು ಹಿಡ್ಕೊಡುತ್ತೆ. ಈ ದೇಹದೊಳಗಡೆ ಆತ್ಮ ಭರಿಸಲ್ಪಟ್ಟಿದೆ, ಅದೇ ಆತ್ಮವು ದೇಹವನ್ನ ಭರಿಸಲ್ಪಟ್ಟಿದೆ. ಆಯ್ತಾ? ಆಧೇಯ, ಆಧಾರ, ತತ್ವ ಅಂತ ಇದನ್ನ ಕರೆಯೋದು. ನಾನು ಆತ್ಮಕ್ಕೆ ಆಧಾರವಾಗಿದ್ದೀನಿ ಅಂದ್ರೆ ನನ್ನ ಈ ದೇಹ, ಮೈ ಔಟರ್ ಶೆಲ್, ಮೈ ಔಟರ್ ಎಕ್ಸ್ಟರ್ನಲ್ ಬಾಡಿ. ಸರಿಯಾಗಿ ಅರ್ಥ ಮಾಡ್ಕೋಬೇಕು ಎಲ್ರೂ, ಗೊತ್ತಾಯ್ತಾ? ಮೈ ಎಕ್ಸ್ಟರ್ನಲ್ ಬಾಡಿ ಇಸ್ ಅನ್ ಆಧಾರ ಫಾರ್ ಮೈ ಆತ್ಮ, whereas my atma is adheya for my external body. ಭಗವಂತ ಯಾವ ರೀತಿ ಇದ್ದಾನೆ ಅಂದ್ರೆ ಎಲ್ಲರ ಒಳಗಡೆನೂ ಇದ್ದಾನೆ, ಅಂತರ್ಯಾಮಿಯಾಗಿ, ಎಲ್ಲರ ಬಾಹ್ಯದಲ್ಲೂ ಇದ್ದಾನೆ, ಸರ್ವವ್ಯಾಪ್ತನಾಗಿ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಇದನ್ನ ಅರ್ಥ ಮಾಡ್ಕೊಳ್ಳೋದೇ ಒಂದ್ ಪೂರ್ತಿ ಸರ್ಗ. ಭೀಷ್ಮಾಚಾರ್ಯರು ವಿಷ್ಣು ಸಹಸ್ರನಾಮ ಬಿಟ್ಬಿಟ್ಟು ಧರ್ಮರಾಜನಿಗೆ, ಧರ್ಮಪುತ್ರನಿಗೆ ಮೊದಲು ಇದನ್ನ ಅರ್ಥ ಮಾಡ್ಕೋಪ ಅಂತಾನೆ ಒಂದ್ ಸರ್ಗ ಪೂರ್ತಿ ವ್ಯಾಸ ಭಾರತದಲ್ಲಿ ವರ್ಣಿಸ್ತಾರೆ. ಗೊತ್ತಾಯ್ತಾ? ಭಾಗವತಕ್ ಬರೋರೆಲ್ಲ ನನ್ನ ಹತ್ರ ಕಲ್ತಿದ್ದೀರಾ ಕುಂತಿ ಸ್ತುತಿಲಿ. ಮಾಯಾ ಜವನಿಕಾ ಚಹ್ನಂ ಅಜ್ಞಾದೋಕ್ಷಜಮವ್ಯಯಂ ನ ಲಕ್ಷಸೇ ಮೂಢದೃಶ ನಟೋ ನಾಟ್ಯಧರೋ ಯಥಾ ತಥಾ ಪರಮಹಂಸಾನಾಂ ಮುನೀನಾಂ ಅಮಲಾತ್ಮನಾಂ ಭಕ್ತಿಯೋಗ ವಿಧಾನಾರ್ಥಂ ಕಥಂ ಪಶ್ಯೇಮಹಿ ಸ್ತ್ರೀಯಃ. ಕಲ್ತಿದ್ದೀರಾ ಅಲ್ವಾ ಕುಂತಿ ಸ್ತುತಿಲಿ?
ಸ್ಯಾಟರ್ಡೆ ಬ್ಯಾಚ್ ಮಾರ್ನಿಂಗ್ ಬ್ಯಾಚಿಗೆ ನೆನಪಿದೆ, ಈವ್ನಿಂಗ್ ಬ್ಯಾಚಿಗೆ ನನಗೆ ಗೊತ್ತಿಲ್ಲ. ಎಲ್ಲೋ ಗಾಳಿಲಿ ಕನಸಲ್ಲಿ ಹಿಂಗ್ ಬೀಸ್ದಂಗಿದೆ ಸಾರ್ ಅನ್ಬೇಡಿ. ಆಮೇಲೆ ಚೆನ್ನಾಗಿ ನೆನಪಿದೆ ತಾನೆ? ನೆನಪಿದ್ಯಾ ಇಲ್ವಾ? ರಿಯಾಕ್ಷನ್ ಇಲ್ಲ ಒಬ್ರದು ಇದೆಯಾ? ಅಪ್ಪ ನಾನ್ ಬದುಕೊಂಡೆ. ಸೊ ಏನಂತ ಅರ್ಥ? ವಾಟ್ ಇಟ್ ಮೀನ್ಸ್ ಟು ಸೇ ದ ಆತ್ಮ is holding the sharira, whereas the sharira is also contains ಆತ್ಮ. ಆ ಒಂದು ಅವಿನಾಭಾವ ಸಂಬಂಧವನ್ನ ನಾವು ನೋಡಕ್ಕಾಗೋದು ಅರ್ಚಾ ಸ್ವರೂಪದಲ್ಲಿ ಮಾತ್ರ. ಓಕೆ, ಇಲ್ಲಿಂದ ದೇವಸ್ಥಾನಕ್ಕೆ ಹೋಗ್ತೀರಾ, ದೇವ್ರನ್ನ ನೋಡ್ತೀರಾ, ಆಯ್ತಾ? ರೋಡಲ್ಲಿ ಬಿದ್ದಿರೋ ಬೊಂಬೆನೋ, ಯಾವ್ದೋ ಕಲ್ಲಿಂದ ಕಟ್ಟಡವೋ, ಅಥವಾ ಯಾವ್ದೋ ಒಂದು ಇಮಾರತಿನೋ, ಸಮ್ ಸ್ಟ್ರಕ್ಚರ್, ಅದಕ್ಕೆಲ್ಲ ಹೋಗಿ ಕೈ ಮುಗಿತೀರಾ? ಇಲ್ಲ. ದೇವಸ್ಥಾನಕ್ಕೆ ಹೋದ್ರೆ ಗರ್ಭಗೃಹ ಅಂತ, ಸ್ಯಾಂಕ್ಟಮ್ ಸ್ಯಾಂಕ್ಟೋರಿಯಂ ಅಂತ ಇರುತ್ತೆ, ಅಲ್ಲಿ ಹೋಗಿ ಅಲ್ಲಿ ಕೈ ಮುಗಿತೀರಾ ಒಂದು ಭಕ್ತಿ ಭಾವನೆಯಿಂದ. ಏನು ಕೈ ಮುಗಿತೀರಾ? ಅದು ಒಂದು ಕಲ್ಲೇ ತಾನೆ, ಅದು ಕೆತ್ತಲ್ಪಟ್ಟಿರುವಂತಹ ಮೂರ್ತಿ ತಾನೆ. ಹೊರಗಡೆ ನೋಡಿದಂತಹ ಕಲ್ಚಪಡಿನೇ ಅಲ್ಲಿ ಕೆತ್ತಲ್ಪಟ್ಟಿದೆ ಅಷ್ಟೇ ಅಲ್ವಾ? ಆದ್ರೂ ಅಲ್ಲಿ ಯು ಆರ್ ಗೋಯಿಂಗ್ ಟು ಇವೋಕ್ ದ ಡಿವಿನಿಟಿ ವಿತ್ ಇನ್ ಯೋರ್ ಸೆಲ್ಫ್. ಅಲ್ಲಿ ಆ ವಿಗ್ರಹದಲ್ಲಿ ಡಿವಿನಿಟಿನ ಇವೋಕ್ ಮಾಡಲ್ಲ, ನಿಮ್ಮೊಳಗಡೆ ಯು ಆರ್ ಗೋಯಿಂಗ್ ಟು ಸ್ಟಾರ್ಟ್ ಇವೋಕಿಂಗ್. ಆಹಾ, ಪರಮಾತ್ಮನ ಅವಯವ ಶೋಭೆ ಎಷ್ಟು ಚೆನ್ನಾಗಿದೆ! ಮಂದಹಾಸವಾದಂತಹ ಮುಖ, ದಿವ್ಯವಾದ ಕಿರೀಟ, ಒಳ್ಳೆ ಮಕರ ಕುಂಡಲಗಳು, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಕರ್ಣಾಂತ ದೀರ್ಘ ನಯನ, ಕಮಲ ನಯನದಂತೆ ಇರುವಂತಹ ಕಣ್ಣುಗಳು, ಸಂಪಿಗೆ ತರ ಚೂಪಾದ ಮೂಗು, ಒಳ್ಳೆ ಹವಳದಂತೆ ಬಾಯಿ ಅಂತ ಆ ವರ್ಣನೆಯಲ್ಲಿ ಅವನನ್ನ ಕಣ್ತುಂಬಿಸ್ಕೊಳ್ಳಲ್ಲ, ಮನಸ್ಸನ್ನ ತುಂಬಿಸ್ಕೋತೀರಾ. ಇಸ್ ಇಟ್ ನಾಟ್? ಶಂಖಚಕ್ರಗಳನ್ನ ಹಿಡ್ಕೊಂಡು ವಕ್ಷಸ್ಥಳದಲ್ಲಿ ಅನವದ್ಯಪಾಯಿನಿಯಾಗಿ ಮಹಾಲಕ್ಷ್ಮಿ ವಿರಾಜಮಾನವಾಗಿದ್ದು, ಎಷ್ಟು ಚೆನ್ನಾಗಿ ಪಟ್ಟೆ ಪೀತಾಂಬರಗಳನ್ನೆಲ್ಲ ಹಾಕೊಂಡು ಸರ್ವಾಲಂಕಾರ ಭೂಷಿತರಾಗಿ ಎಲ್ಲಾ ಭೂಷಣಗಳನ್ನು ಹಾಕೊಂಡು ಆಭರಣದಿಂದ ನಮಗೆ ಸೊಬಗು. ಆದ್ರೆ ಭಗವಂತನಿಗೆ ಆಲ್ವೇಸ್ ಇಟ್ ಇಸ್ ರಿವರ್ಸ್, ಇವನಿಂದ ಆಭರಣಕ್ಕೆ ಸೊಬಗು ಅಲ್ವಾ? ಚೆಲ್ಲಪಿಳ್ಳೆ ನೋಡಿದೀರಾ ಮೇಲ್ಕೋಟೆಯಲ್ಲಿ ಸಂಪತ್ ಕುಮಾರನನ್ನ? ಹೆಂಗಿದಾನ ತಿರ್ನಾರಾಯಣ? ಮುನ್ಬಿಲುಂ ಪಿನ್ನಳಿಗೆಯ ಪೆರುಮಾಳ್, ಪಿನ್ಬಿಲುಂ ಮುನ್ನಳಿಗೆಯ ಪೆರುಮಾಳ್ ಅಂತ ಹೇಳ್ತೀವಿ. ತಿರ್ನಾರಣಂತ ಕಾಲಂಬೆರ ಚಿಂದಿತ್ತು ಇನ್ಮಿನೋ. ಅವನ ಸೌಂದರ್ಯವನ್ನ ಒಂದ್ಸಲ ಮನಸಾರೆ ನಾವು ಕಂಡ್ಕೊಂಡ್ರೆ ಅದಕ್ಕೆ ನಮ್ಮ ಇಡೀ ಜೀವನವನ್ನೇ ಮುಡುಪಾಗಿಟ್ರು ಸಾಲದು. ಅಷ್ಟು ಸೌಂದರ್ಯೋಪೇತವಾಗಿ ಅವನು ರುಚಿಜನಕ ವಿಭವ ಲಾವಣ್ಯಾತಿಶಯಗಳಿಂದ ಏನು ಭಗವದ್ ಅನುಭವ ಜನಿತ ಪ್ರವಾಹವಾಗಿ ಅವನ ನೋಡ್ತೀವಿ. ಆ ರೀತಿಯಾಗಿ ಅವನ ಸೌಂದರ್ಯವನ್ನ ತೋರಿಸ್ತಾನೆ. ಸೊ ಒಡವೆಗಳದ ಅವನ ಸೌಂದರ್ಯ, ಅವನ ಮೇಲೆ ಹಾಕಿದ್ದಕ್ಕೆ ಒಡವೆ ಸೌಂದರ್ಯ ಅಲ್ಲ ಅಲ್ವಾ? ಆ ರೀತಿ ಅತಿಶಯವಾದಂತಹ ಒಂದು ಕಣ್ಣು ಮನಸ್ಸಿನಲ್ಲಿ ನಮಗೆ ತೆಕ್ಕೊಳ್ಳುತ್ತೆ. ಹೊರಗಡೆ ಕಣ್ಣು ಏನೇನೋ ನೋಡುತ್ತೆ ಬಿಡಿ, ಆ ಮಾಮಿನ್ ನೋಡುತ್ತೆ, ಈ ಮಾಮನ್ ನೋಡುತ್ತೆ, ಅಲ್ಲಿ ಪುಷ್ಕರಣಿ ನೋಡುತ್ತೆ, ಇಲ್ಲಿ ಯಾವ್ದನ್ನೋ ಇನ್ನೊಂದು ನೋಡುತ್ತೆ, ನೋಡಬಾರದನ್ನು ನೋಡುತ್ತದು ಅಲ್ವಾ? ಕಣ್ಣಿಗೆ ಬಲೆ ಇಲ್ಲ, ಅದು ಎಲ್ಲಾರನ್ನು ನೋಡುತ್ತೆ. ನೋಡಿದ್ದೆಲ್ಲ ನಮ್ಮ ಕಣ್ಣಿಗೆ ವಿಷಯವಾಗಲ್ಲ. ಭಗವತ್ ಸ್ವರೂಪವೆಂಬುವುದೇ ನಮ್ಮ ಇಂದ್ರಿಯಗಳಿಗೆ ವಿಷಯವಾಗುತ್ತೆ. ಇದನ್ನ 5ನೇ ಸ್ವರೂಪವಾದಂತಹ ಅರ್ಚಾ ಸ್ವರೂಪದಲ್ಲಿ ನಾವು ನೋಡ್ತೀವಿ ಅಲ್ವಾ? ಈಗ ಫೋಟೋ ಬಣ್ಣ ಬಣ್ಣವಾಗಿದೆ, ಪರವಾಗಿಲ್ಲ, ರಂಜನೀಯವಾಗಿದೆ, ವಿಗ್ರಹ ಅಲಂಕಾರ ಮಾಡಿರ್ತಾರೆ, ಓಕೆ. ಬಟ್ ಕೆಲವೊಂದೆಲ್ಲ ಗ್ರಾಮಾಂತರ ಪ್ರದೇಶಕ್ಕೆ ಹೋದ್ರೆ ಯಾವ್ದೋ ಒಂದು ಬೇವಿನ ಮರದ ಕೆಳಗಡೆ ಚಿಕ್ಕ ಒಂದು ಗುಡಿ, ಎಲ್ಲಮ್ಮ, ಮಾರಮ್ಮ, ಕಾಳಮ್ಮ, ಮಾಂಕಾಳಮ್ಮ ಏನೇನೋ ಹೆಸರುಗಳಿಟ್ಟು ಗ್ರಾಮ ದೇವತೆ ಇಟ್ಟಿರ್ತಾರೆ. ತೆಗೀರಿ ಆ ಬಾಗ್ಲು, ತೆಗೆದ್ ನೋಡಿದ್ರೆ ಏನೂ ಇಲ್ಲ, ಬರೀ ಒಂದು ಕಲ್ಲು ಅಷ್ಟೇನೆ. ಅದಕ್ಕೆ ಒಂದಿಷ್ಟು ಅರಿಶಿನ ಬಳದ್ ಬಿಟ್ಟು ಮೇಲೆ ಕೆಳಗಡೆ ಸಿಕ್ಕಿದ ಜಾಗದಲ್ಲೆಲ್ಲ ಕುಂಕುಮನ ಬಳದಿಟ್ಟಿರ್ತಾರೆ. ಆದ್ರೂ ಹೌ ಡು ಯು ಗೆಟ್ ಇನ್ ಟು ದಟ್ ಡಿವೋಷನ್? ಅಲ್ಲಿ ಕಣ್ಣಿದ್ಯಾ, ಮೂಗಿದ್ಯಾ, ಬಾಯಿ ಇದ್ಯಾ, ಕೈಕಾಲಿದ್ಯಾ? ಏನೂ ಇಲ್ಲ. ಆ ಕಲ್ಲು ಬಂಡೆಗೇನೆ ಅಷ್ಟನ್ನು ಮಾಡಿಟ್ಟಿರ್ತಾರೆ ಅವರು. ಅದಕ್ಕೂ ಹೂ ಏರಿಸಿ, ಅದಕ್ಕೂ ಗಂಧದ ಕಡ್ಡಿ ಹಚ್ಚಿ, ಕರ್ಪೂರ ಎಲ್ಲ ಹಚ್ಚಿ, ಇನ್ನೂ ನಿಷ್ಠೆಯಿಂದ ಗ್ರಾಮಾಂತರ ಪ್ರದೇಶದಲ್ಲಿ ಗ್ರಾಮವಾಸಿ ಜನಗಳು ನಮ್ಮೂರನ್ ಕಾಯೋ ಗ್ರಾಮ ದೇವತೆ ಆಕೆ, ರಾತ್ರಿ ಹೊತ್ತು ನಮ್ಮೂರನ್ ಕಾಯೋವಳು ಆ ಮಾತಾಯಿ ಅಂತ ಹೇಳಿ ಅಡ್ಬುದ್ದೆ ಅಂತ ಅಷ್ಟು ನಿಷ್ಠೆಯಿಂದ ಭಕ್ತಿಯಿಂದ ಆ ಕಲ್ಲಿಗೆ ಹೋಗಿ ಪೂಜೆ ಮಾಡ್ತಾರೆ. ಏನಕ್ಕೆ? ಆಕಾರವಿಲ್ಲದಿದ್ರು ನಿರಾಕಾರ ಸ್ವರೂಪನಾದ್ರೂ ಆಕಾರವನ್ನ ನಮ್ಮ ಮನಸಾರೆ ಆ ಕಲ್ಲಿಗೆ ನಾವು ಕೊಡ್ತೀವಿ ಅಲ್ವಾ? ನಿರಾಕಾರೋ ನಿಷ್ಕಳಂಕೋ ನಿರ್ವಿಕಲ್ಪೋ ನಿರಂಜನೋ ನಿತ್ಯ ತೃಪ್ತೋ ನಿರ್ಗುಣೋ
ಉಪನಿಷತ್ ಹೇಳುತ್ತೆ ಇದೆಲ್ಲ. ಆದ್ರೆ ನಾವ್ ಆ ತರ ಮಾಡಲ್ಲ. ಮಾಡ್ತೀವ ಆ ತರ? ಹಂಗ್ ಮಾಡಿದ್ರೆ ನಮ್ಗೆ ಅರ್ಥನೇ ಸಿಗಲ್ಲ. ಕಣ್ಣಿಗೆ ಕಾಣ್ಬೇಕು, ಕೈಯಿಂದ ಮುಟ್ಬೇಕು, ಕಣ್ಣಿಂದ ಆಸ್ವಾದಿಸ್ಬೇಕು, ಅನುಭವಿಸ್ಬೇಕು ಅವನ್ನ, ಅಲ್ವಾ? ಆ ಒಂದು ಕಲ್ಲಲ್ಲಿ ಕೆತ್ತಿರೋ ದೇವ್ರನ್ನೇ ನಾವು ನಿಜವಾದ ಸಹದೇಹ ಮೂರ್ತಿ ಅಂತ ಅನ್ಕೋತೀವಿ. ಈಗ ಏನಕ್ಕೆ ಈ ವಿಷಯ ಅಲ್ಲ ಅಂದ್ರೆ ಹೇಳ್ತೀನಿ. ಏನಕ್ಕೆ ಇಷ್ಟೆಲ್ಲ ನೀಟಿ ಮೊಳಕಿ ಎದಕ್ಕಾக சொல்லின்றிருக்கே? எங்கேயோ ஆரம்பிச்சு எங்கேயோ வந்துಟ್ಟಿருக்கೇಳೆ. ವಾಟ್ ಇಸ್ ದ ಮ್ಯಾಟರ್? ವೈ ಆರ್ ಯು ರೋಮಿಂಗ್ ಹಿಯರ್ ಅಂಡ್ ದೇರ್ ಅಂತ ಕೇಳ್ಬೋದು. ಐ ವಿಲ್ ಕಮ್ ಟು ದ ಮ್ಯಾಟರ್. ಸೊ ಆ ಕಲ್ಲನ್ನ ನಾವು ದೇವರು ಅಂತ ಕನ್ಸಿಡರ್ ಮಾಡ್ತೀವಿ. ನೌ ದ ಮ್ಯಾಟರ್ ಕಮ್ಸ್. ಒಂದು ದೇವರ ನಾಮ ಸ್ಮರಣೆಯನ್ನೇ ದೇವರು ಅಂತ ಕನ್ಸಿಡರ್ ಮಾಡ್ಕೊಳ್ಳೋ ಶಕ್ತಿ ನಮಗಿದೆ ಅಲ್ವಾ? ನಾರಾಯಣ ಅಂತೀನಿ, ವಿಷ್ಣು ಅಂತೀನಿ, ಶಿವ ಶಿವ ಅಂತೀನಿ, ಆದಿಶಕ್ತಿ ಅಂತೀನಿ, ಗಣಪತಿ ಅಂತೀನಿ. ಅಂದ ತಕ್ಷಣ ನಿಮ್ಗಿನ್ನೇನಾದ್ರೂ ಫೀಲ್ ಬರುತ್ತಾ? ಆ ಚಿತ್ರಣ ಮನಸ್ಸಲ್ಲಿ ಮೂಡುತ್ತೆ. ಗಣಪತಿ ಅಂದ ತಕ್ಷಣ ಷಣ್ಮುಖ ಬರ್ತಾನ? ಇಲ್ಲ, ಗಣಪತಿನೇ ಬರೋದು ಅಲ್ವಾ? ಅಯ್ಯಪ್ಪ ಬರ್ತಾನ? ಗಜಕರ್ಣಗಳು, ಒಳ್ಳೆ ತುಂಬಿಕ್ಕೆ ಅಂದ್ರೆ ಸೊಂಡ್ಲು, ಏಕದಂತ, ಇನ್ನೊಂದ್ ಕಡೆ ದಂತ ಹೊಡೆದಿದೆ, ಮೂಷಿಕ, ಹೊಟ್ಟೆಗೆ ಹಾವು ಸುತ್ಕೊಂಡಿರ್ತಾನೆ, ನಂತರ ಈಲಿ ಮೇಲ್ ಕೂತಿರ್ತಾನೆ. ಇದೇ ತಾನೇ ನೆನಪು ಬರೋದು ಎಲ್ರಿಗೂ. ಆದಿಶಕ್ತಿ ಸಾಯುಧಾಷ್ಟ ಮಹಾಭುಜ, 8 ಕೈಗಳನ್ನು ಇಟ್ಕೊಂಡು ತ್ರಿಶೂಲ ಧಾರಣಿಯಾಗಿ ಒಳ್ಳೆ ಸೌಮಂಗಲ್ಯ ದ್ರವ್ಯಗಳನ್ನೆಲ್ಲ ಹಾಕೊಂಡು ಅಷ್ಟಭುಜಗಳನ್ನ ಧರಿಸ್ಕೊಂಡು ಆದಿಶಕ್ತಿ ಅಂದ ತಕ್ಷಣ ಅದೇ ತಾನೇ ಪಿಕ್ಚರ್ ಬರೋದು. ಸೊ ದ ನಾಮಾವಳಿ ಹ್ಯಾಸ್ so much impact on our mind that it evokes the Lord. ಗೊತ್ತಾಯ್ತಾ? ಧರ್ಮರಾಜನಿಗೆ ಡೌಟು, ಸಹಸ್ರನಾಮವನ್ನ ಹೇಳ್ತಾ ಇದೆಯಲ್ಲ ತಾತ, why do you want to tell ಸಹಸ್ರನಾಮ? If you tell just one nama, that is more than enough. ಅಲ್ವಾ? ನಾರಾಯಣನೆಂಬೋ ನಾಮದ ಬೀಜವ ನಾರದ ಬಿತ್ತಿದ ಧರೆಯೊಳಗೆ, ಹರಿನಾರಾಯಣ 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 ಏನೋ ಮನವೇ. ದಾಸಾಸೇಸ್, ಪುರಂದರದಾಸಾಸೇಸ್, ಹರಿನಾರಾಯಣ ಅಂದ್ರೆ ಸಾಕು, ಇನ್ಯಾವ ನಾಮವೂ ಬೇಕಿಲ್ಲ. Then why we are learning ಸಹಸ್ರನಾಮ? ಟ್ಯೂಸ್ಡೇ ಕ್ಲಾಸ್ ಬೇಡ ಅಲ್ವಾ ಇನ್ಮೇಲಿಂದ? ಬೇಕಾ ಬೇಡವಾ? ಪರವಾಗಿಲ್ಲ, ಧೈರ್ಯವಾಗಿ ಹೇಳಿ. ಬೇಡ ಸರ್ ಅಂತ ಧೈರ್ಯವಾಗಿ ಹೇಳ್ಬಿಡಿ, ನೋ ಪ್ರಾಬ್ಲಮ್. ನಾನೇನ್ ಬಿಡಲ್ಲ ನಿಮ್ಮನ್ನ, ಬೇಡ ಅಂದ್ರೂ ಬನ್ನಿ ಅಂತೀನಿ. ಬೇಕಾ? ಮತ್ತೆ ಸಹಸ್ರನಾಮ ಏನಕ್ಕೆ ಬೇಕು? ಎವ್ರಿ ನಾಮ ವಿಲ್ ಸಜೆಸ್ಟ್ ದ ಗುಣಾಸ್ ಆಫ್ ಅವರ್ ಸೆಲ್ಫ್. ನಮ್ಮಲ್ಲಿ ಒಂದಷ್ಟು ಪಾಸಿಟಿವ್ ಗುಣಗಳಿದೆಯಲ್ಲ, ದೋಸ್ ಪಾಸಿಟಿವ್ ಗುಣಸ್ ಯು ಆರ್ ಗೋಯಿಂಗ್ ಟು ರಿಫ್ಲೆಕ್ಟ್ ಆನ್ ಸಂಬಡಿ ಹೂ ಇಸ್ ನನ್ ಅದರ್ ಬಟ್ ಮೈ ಓನ್ ಸೆಲ್ಫ್. ಅದನ್ನೇ ದೈವ ಅಂತ ಕರೆಯೋದು, ಭಗವಂತ ಅಂತ ಕರೆಯೋದು. ಅವನ ಮೇಲೆ ನಿಮ್ಮಲ್ಲಿ ಇರುವಂತಹ ಪಾಸಿಟಿವ್ ಗುಣಗಳನ್ನೆಲ್ಲ ರಿಫ್ಲೆಕ್ಟ್ ಮಾಡಿ ಒಂದು ಕನ್ನಡಿ ತರ ಇಟ್ಕೊಂಡು ಅವನನ್ನ ಪಾರದರ್ಶಿಕೆ ಅಂತ ಹೇಳೋದು. ಆ ಪಾರದರ್ಶಿಕೆಯನ್ನು ಇಟ್ಕೊಂಡು ನಮ್ಮನ್ನ ನಾವೇ ಅರ್ಥ ಮಾಡ್ಕೊಳ್ಳೋ ಪರಿಯನ್ನೇ ಸಹಸ್ರನಾಮದ ರೂಪದಲ್ಲಿ ಭೀಷ್ಮಾಚಾರ್ಯರು ಧರ್ಮಪುತ್ರನಿಗೆ ಬೋಧಿಸ್ತಾರೆ. ಸಿ, ಇಟ್ ಇಸ್ ನಾಟ್ ಕಂಪಲ್ಸರಿ ದಟ್ ಯು ಶುಡ್ ನೋ ಆಲ್ ದ 1000 ನಾಮಸ್. But if you come to know even one nama with a proper ಗುಣಗಳು, ಲಕ್ಷಣಗಳು, then it is something equal to that of ಸಹಸ್ರ ಕೋಟಿ ನಾಮ ಅಲ್ವಾ? ಸೊ ಏನಕ್ಕೆ ಈ ಸಹಸ್ರನಾಮದ ಒಂದು ಕಾನ್ಸೆಪ್ಟ್ ಬಂದಿದೆ ಅಂದ್ರೆ, ನಮ್ಮಲ್ಲೇ ಒಂದಷ್ಟು ದೈವಿಕವಾದ ಅಂಶಗಳು, ದೈವಿಕವಾದ ಗುಣಗಳು, ನಮ್ಮಲ್ಲೇ ಒಂದಷ್ಟು ಅಧರ್ಮಕ್ಕೆ ಎದ್ದು ನಿಂತು ಧರ್ಮವನ್ನ ಪ್ರತಿಪಾದಿಸುವಂತಹ ಗುಣಗಳು ಮಲಕ್ಕೊಂಡಿದೆ. ಸೂಕ್ತವಾಗಿ ನಿಂತಿಲ್ಲ, ಮಲಕ್ಕೊಂಡಿದೆ. In order to know what are those gunas, in order to reflect ourselves into a divine connection, ಏನ್ ಮಾಡ್ತೀವಿ ನಾವು? ಸಹಸ್ರನಾಮದ ಮೂಲಕ ಅವನ ಗುಣಗಳನ್ನ ನಾವು ಎತ್ತಾಡ್ತೀವಿ, ನಂತರ ಕೊಂಡಾಡ್ತೀವಿ, ನಂತರ ಅದನ್ನ ವಿಶ್ಲೇಷಣೆ ಮಾಡ್ತೀವಿ. ಅಟ್ ದ ಫಸ್ಟ್ ಇನ್ಸ್ಟೆನ್ಸ್ ಗುರುಗಳು ಹೇಳ್ಕೊಡ್ತಾರೆ, ನಾ ಹೇಳ್ಬೇಕು, ಅಷ್ಟಾನೇ ನಿಮ್ ತಲೆಯಲ್ಲಿ ಇದ್ದಿದ್ದು. ಎನಿಥಿಂಗ್ ಎಲ್ಸ್ ಯು ಆರ್ ಥಾಟ್ ಅಬೌಟ್ ವಿಷ್ಣು ಸಹಸ್ರನಾಮ? ಹಿಂದೆ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ.
ಗುರುಗಳು ಹೇಳ್ಕೊಡ್ತಾರೆ, I had to repeat. The second instance, you start concentrating on raga, ಪದೋಚ್ಚಾರಣೆ, ಅಪಭ್ರಂಶ ಬರ್ಕೊಡ್ದು, ಸರಿಯಾದ ಸಂಸ್ಕೃತ ನಾಲ್ಗೆಯಲ್ಲಿ ಓಡ್ಬೇಕು, ಇದೆಲ್ಲ. ಬಟ್ ಆಸ್ ಯು ಗೋ ಇನ್ ದಿಸ್ ಜರ್ನಿ, ಪಾಸ್ ಇನ್ ದಿಸ್ ಜರ್ನಿ, ಬರೀ ಅರ್ಥಗಳು ತಿಳ್ಕೊಂಡ್ರೆ ಸಾಲದು. ಯಾವ ರೀತಿ ವಿಷ್ಣು ಸಹಸ್ರನಾಮ ಇನ್ ಡೆಪ್ತ್ ನಾವು ಕೈಯಾಳಕ್ ಸಾಧ್ಯ. ವಾಟ್ ಇಸ್ ದ ತತ್ವ? ತತ್ವ ತುಂಬಾ ಮುಖ್ಯ, ಗೊತ್ತಾಯ್ತಾ? ಎನಿ ಕ್ಯಾರೆಕ್ಟರ್ ಫಾರ್ ದಟ್ ಮ್ಯಾಟರ್. ಈಗ ಫಿಲ್ಮ್ಸ್ ಎಲ್ಲ ನೋಡ್ತೀರಾ ಅಲ್ವಾ? ಫಿಲ್ಮ್ಸ್ ನೋಡ್ತೀರಾ, ಎಸ್ಪೆಷಲಿ ತಮಿಳ್, ಹಿಂದಿ, ಕನ್ನಡ ಅದೆಲ್ಲ ನೋಡುವಾಗ, ಎಸ್ಪೆಷಲಿ ಹಿಂದಿ, ಬಿಕಾಸ್ ಐ ಡೋಂಟ್ ಸಿ ಎನಿ ಅದರ್ ಲ್ಯಾಂಗ್ವೇಜ್. ಹಿಂದಿ ಸ್ವಲ್ಪ ಇಷ್ಟ ಆದ್ರೆ ನೋಡ್ತೀನಿ. ಆ ಹಿಂದಿ ಫಿಲಿಮ್ ಅಲ್ಲಿ ಯಾರನ್ನಾದ್ರೂ ತೆಗ್ದಾಕಕ್ ಆಗುತ್ತಾ ನಿಮ್ಗೆ ಹೀರೋ ಹೀರೋಯಿನ್? ಎವ್ರಿಬಡಿ ಇನ್ಕ್ಲೂಡಿಂಗ್ ವಿಲನ್ ಅವರವರ ಕ್ಯಾರೆಕ್ಟರ್ನ ಎಷ್ಟು ಚೆನ್ನಾಗಿ ಅವ್ರು ನಿಭಾಯಿಸ್ತಾರೆ ಅಲ್ವಾ? ಇಫ್ ಯು ಸಿ ಅನುಪಮ್ ಖೇರ್ ಅನ್ಸೋದೇ ಇಲ್ಲ ನಮ್ಗೆ, ಆ ಕ್ಯಾರೆಕ್ಟರ್ ಅಲ್ಲಿ ಅವ್ರು ಒಂದಾಗಿರ್ತಾರೆ. ಇಫ್ ಯು ಸಿ ಮಾಧುರಿ ದೀಕ್ಷಿತ್, ಅವಳ ಆಮೇಲೆ ಮಾಧುರಿ ದೀಕ್ಷಿತ್ ಅಂತ ನೀವು ಅನ್ಕೋಬಹುದು, ಆದ್ರೆ ವೆನ್ ಶಿ ಇಸ್ ಡೂಯಿಂಗ್ ಅ ಕ್ಯಾರೆಕ್ಟರ್, ಶಿ ಕಂಪ್ಲೀಟ್ಲಿ ಟ್ರಾನ್ಸ್ಫಾರ್ಮ್ಸ್ ಇಂಟು ಕ್ಯಾರೆಕ್ಟರ್ ಅಲ್ವಾ? ವಿ ಕೆನಾಟ್ ರಿಯಲೈಸ್ ದಟ್ ಶಿ ಇಸ್ ಮಾಧುರಿ ದೀಕ್ಷಿತ್. ಎನಿಬಡಿ ಫಾರ್ ದಟ್ ಮ್ಯಾಟರ್. ಯಾವುದೇ ಒಂದು ಫಿಲಿಂ ಆಕ್ಟ್ರೆಸ್ ತಗೊಳ್ಳಿ, ಹೆಂಗ ಭಾವ ಅವ್ರಿಗೆ ಬರುತ್ತೆ, ತತ್ವಕ್ಕೆ ಏರ್ತಾರೆ. ಇಟ್ ಇಸ್ ನಾಟ್ ದ ರಾಮ ದಟ್ N.T. ರಾಮರಾವ್ ಇಸ್ ಡಿಪಿಕ್ಟಿಂಗ್, ಇಟ್ ಇಸ್ ರಾಮತ್ವ ಅಲ್ವಾ? ಇಟ್ ಇಸ್ ನಾಟ್ ಮಿಯರ್ ಕೃಷ್ಣ that N.T. ರಾಮರಾವ್ has come out with those character. He climbed into the level of krishnatva. ಆ ಕ್ಯಾರೆಕ್ಟರ್ ಟ್ರಾನ್ಸ್ಫಾರ್ಮೇಶನ್ ತಗೊಂಡ್ರೇನೆ ಅಲ್ಲಿ ಅವ್ರನ್ನ ನಾವು ಮರಿತೀವಿ. ಲವಕುಶ ನೋಡಿದೀರಾ ಅಲ್ವಾ? ತೆಲುಗು ಫಿಲಿಮ್ చూసిండారా అందరూ? అప్పటి నుంచి ఇప్పటి వరకు అది ఎవర్ గ్రీనే. అంజలి అమ్మ, ఆ అమ్మగారిని నెనుచుకుంటేనే వి నెవర్ ఫీల్ దట్ షీ ఇస్ అంజలి అమ్మ. హూ ఇస్ షీ? ಸೀತಮ್ಮ, ರೈಟ್? ವೈ? ಆ ಇಂಪ್ಯಾಕ್ಟ್ ಹೆಂಗ್ ಬಂದಿದೆ? ಸೀತೆಯ ತತ್ವಕ್ಕೆ ಅವರು ಇಳಿತಾರೆ. ದೇ ಆರ್ ಗೋಯಿಂಗ್ ಟು ಎಲಿವೇಟ್ ದೆಮ್ಸೆಲ್ಫ್ ಟು ದ ತತ್ವ ಆಫ್ ಸೀತಾ. ಅದೇ ತರ ವೆನ್ ಯು ಆರ್ ಚಾಂಟಿಂಗ್ ಎವ್ರಿ ನಾಮ, ಯು ಮಸ್ಟ್ ನೋ ದ ತತ್ವ ಆಫ್ ಎವ್ರಿ ನಾಮ. ಸುಮ್ನೆ ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು, ಮಧುಸೂದನ, ತ್ರಿವಿಕ್ರಮ, ವಾಮನ, ಶ್ರೀಧರ, ಋಷಿಕೇಶ, ಪದ್ಮನಾಭ, ದಾಮೋದರ ಅಂದ್ರೆ ಏನರ್ಥ? ಮಿಕ್ಕಿ ರೋಬೋಟ್ ತರ ಕೀ ಕುಡ್ತ ಬೊಂಬೆ ಅಂತೀವಲ್ವಾ, ಆ ರೀತಿ ಹೇಳೋ ತರ ಆಗುತ್ತೆ ಅಲ್ವಾ? ಎವ್ರಿ ನಾಮಾವಳಿ ಹ್ಯಾಸ್ ತತ್ವ, ಅಂಡ್ ಯು ಕನೆಕ್ಟ್ ಟು ತತ್ವ ಓನ್ಲಿ ವೆನ್ ಯು ನೋ ದೀಸ್ ಪಂಚಸ್ವರೂಪಾಸ್ ಅಂಡ್ ಡೈಜೆಸ್ಟ್ ದೀಸ್ ಪಂಚಸ್ವರೂಪಾಸ್. ನಾನು ಲಾಸ್ಟ್ ಕ್ಲಾಸ್ ಹೇಳದ್ನಲ್ಲ, ಈ 5 ಸ್ವರೂಪಗಳನ್ನ ಯಾವಾಗ ನೀವು ಚೆನ್ನಾಗಿ ಅರ್ಥಕೊಂಡು ಡೈಜೆಸ್ಟ್ ಮಾಡ್ಕೋತಿರೋ, ಜೀರ್ಣ ಮಾಡ್ಕೋತಿರೋ, ಅವಾಗ ತತ್ವದ ಒಂದು ಲೆವೆಲ್ಗೆ ಏರಕ್ಕೆ ಬಹಳ ಸುಲಭವಾಗುತ್ತೆ. ಅರ್ಥ ಆಯ್ತಾ ಎಲ್ರಿಗೂ? ಸೊ ಇಟ್ ಇಸ್ ನಾಟ್ ಮಿಯರ್ ವಿಷ್ಣು ಸಹಸ್ರನಾಮ, ಇಟ್ ಇಸ್ ನಾಟ್ ಜಸ್ಟ್ ಸುಪ್ರಭಾತಂ, ಇಟ್ ಇಸ್ ಸಮಥಿಂಗ್ ರೀಎನರ್ಜೈಸಸ್ ಯೋರ್ ಇನ್ನರ್ ಮೈಂಡ್, ಇನ್ನರ್ ಸೋಲ್ ಅಲ್ವಾ? ಒಳ್ಳೆವರು ಪುತ್ತುಣರ್ಚಿ ಅಂತ ಹೇಳ್ತೀವಿ. ಸ್ನಾನ ಮಾಡಿ ಬಂದ್ರೆ ಏನಾಗುತ್ತೆ ನಿಮ್ಗೆ? ಅನ್ಫ್ರೆಶ್ ಆಗ್ತೀರಾ, ಫ್ರೆಶ್ ಆಗ್ತೀರಾ? ಡೇ ನಮಗೆ ಯಾವಾಗ ಹೇಳಿ ಕಂಪ್ಲೀಟ್ ಆಗೋದು? ಇವತ್ತಿನ ದಿನ ನನ್ಗೆ ಮೈ ಡೇ ಇಸ್ ಕಂಪ್ಲೀಟ್ ಅಂದ್ರೆ ಸ್ನಾನ ಮಾಡಿದಾಗ ಅಲ್ವಾ? ಬೆಳಗಾಗೆದ್ದು ಚಿಲ್ ಅಂತ ಮೈ ಮೇಲೆ ನೀರು ಹಾಕೊಂಡ ತಕ್ಷಣ ಏದೋ ಒಂದು ಪೆರಿಯ ಫೀಲಿಂಗ್, ಒಂದು ಹೊಸತನ ನನಗೆ. ದಿನ ಅದೇ ದೇಹವೇ, ಅದೇ ನೀರೇ ಅಲ್ವಾ? ಹಂಗನ್ಸುತ್ತಾ? ಗಂಗೆಯಲ್ಲಿ ಹೋಗಿ ಮುಳುಗಿ ಎದ್ರೆ ಸಾಕು, ಮೈಯೆಲ್ಲ ಫ್ರೆಶ್ ಆಗುತ್ತೆ. ಅದೇ ತರ ನಮ್ಮ ಬಚ್ಚಲ್ ಮನೆ ಹೋಗಿ ಮೈ ಮೇಲೆ ನೀರು ಒಂಚೂರು ಹಾಕೊಂಡು ಗೋವಿಂದ ನಾರಾಯಣ ಅಂದ್ರೆ ಸಾಕು, ಮೈಯೆಲ್ಲ ಒಳ್ಳೆ ಬಿಸಿ ಬಿಸಿ ಸ್ನಾನ ಮಾಡ್ಬಂದ್ರೆ ಹೆಂಗನ್ಸುತ್ತೆ? ಯು ಫೀಲ್ ವೆರಿ ಫ್ರೆಶ್ ಅಲ್ವಾ? ಆ ಫ್ರೆಶ್ನೆಸ್ ನಾಮಾವಳಿ ನಮಗೆ ಬರಬೇಕು. ಇಂಟರ್ನಲೈಸಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಎಕ್ಸ್ಟರ್ನಲ್ ಆಗಿ ಬರೀ ಬಾಯಿಂದ ಉಚ್ಚಾರಣೆ ಚೆನ್ನಾಗಿದೆ ಹೇಳ್ಬಿಟ್ರೆ ಏನು ಪ್ರಯೋಜನವಿಲ್ಲ. ಯು ಹ್ಯಾವ್ ಟು ಮೇಕ್ ಅ ಜರ್ನಿ ಆಫ್ ಇಂಟರ್ನಲೈಸಿಂಗ್ ಎವ್ರಿ ನಾಮಾವಳಿ. ಹೊರಗೆ ಮೀಂದು ಒಳಗೆ ಮೀಯದವರ ಕಂಡು ಅಂತ ಯಾರೋ ಕೂಡಲ ಸಂಗಮ ದೇವ ಬಸವಣ್ಣನವರು ಹೇಳ್ತಾರೆ ಅಲ್ವಾ? ಹೊರಗಡೆ ಸ್ನಾನ ಮಾಡಿ ಒಳಗಡೆ ಸ್ನಾನ ಮಾಡದಿದ್ರೆ ಏನ್ ಪ್ರಯೋಜನ? ಏನು ಪ್ರಯೋಜನವಿಲ್ಲ. ಇಂಟರ್ನಲ್ ಬಾತ್ ಅಂತ ಇದನ್ನ ಹೇಳೋದು ಈ ಸಹಸ್ರನಾಮವನ್ನ. ಎವ್ರಿ ಗುಣ ಇಸ್ ತತ್ವಾರ್ಥ ಬೋಧವಾಗಿ ನಮಗೆ ಸಿಗುತ್ತೆ. ಯಾವ ಶ್ಲೋಕಕ್ಕೆ ನಿಲ್ಸಿದ್ದೆ ಈಗ ನಾನು ಅರ್ಥಗಳನ್ನ? 11th sir.
11th. Are you sure? ಜಗತ್ ಪ್ರಭುಂ ದೇವದೇವಮನಂತಂ ಪುರುಷೋತ್ತಮಂ ಸ್ತುವನ್ನಾಮ ಸಹಸ್ರೇಣ ಪುರುಷ ಸತತೋತ್ತಿತಃ ತಮೇವ ಚಾರ್ಚಯ ನಿತ್ಯಂ. ಅಲ್ಲಿಂದ ಮಾಡ್ಬೇಕಾ? ಐ ಥಿಂಕ್ ಐ ಹ್ಯಾವ್ ಗಾನ್ ಅಹೆಡ್. ಯಾರಿಗಾದ್ರೂ ನೆನಪಿದೆಯಾ? ಲೋಕ ಪ್ರಧಾನಸ್ಯ ಇಂದ ಮಾಡ್ಬೇಕು ಸರ್. ಅಲ್ಲಲ್ಲ, ಪಾಠ ಹೇಳ್ಕೊಡೋದಲ್ಲ, ಅರ್ಥ ಹೇಳೋದು. ಅರ್ಥನೇ ಸರ್. ಅರ್ಥನೇ 16th ಪ್ರಧಾನಸ್ಯ ಜಗನ್ನಾಥಸ್ಯ ಭೂಪತೆ. ಅಲ್ಲಿಂದನಾ? ಓಕೆ. ಸೊ 19 ಹೇಳದ್ನ ಇನ್ನೂ ಹೇಳಿಲ್ವಾ? ಇನ್ನೂ ಹೇಳಿಲ್ಲ. ಓಕೆ. ತಸ್ಯ ಲೋಕ ಪ್ರಧಾನಸ್ಯ ಜಗನ್ನಾಥಸ್ಯ ಭೂಪತೆ ವಿಷ್ಣೋಃ ನಾಮ ಸಹಸ್ರಂ ಮೇ ಶೃಣು ಪಾಪ ಭಯಾಪಹಂ. ಯಾರ ನಾಮವನ್ನ ನಾ ಹೇಳಿದ್ರೆ ಭಯ ಆಪಹಂ, ಆ ಭಯವು ನನ್ನನ್ನ ಬಿಟ್ಟು ಹೋಗುತ್ತೆ. ಹೇಳೋದ್ ಬೇಡ. ಶೃಣುಮೆ ಅಂದ್ರೆ ಏನು? ಕೇವಲ ಕೇಳಿದ್ರೇನೆ ಸಾಕು. ವಿಷ್ಣೋರ್ ನಾಮ, ಆ ವಿಷ್ಣುವಿನ ಸಹಸ್ರನಾಮವನ್ನ ಶೃಣುಮೆ ಕೇಳಿದ್ರೇನೆ ಸಾಕು. ನನ್ನ ಸಕಲ ಪಾಪದ ಭಯ ಭೀತಿಗಳು ನನ್ನನ್ನ ಬಿಟ್ಟು ಹೋಗುತ್ತೆ. ತಸ್ಯ ಲೋಕ ಪ್ರಧಾನಸ್ಯ ಭೂಪತೆ, ಹೇ ಭೂಪತಿಯಾದಂತಹ. ಭೂಪತಿ ಅಂದ್ರೆ ಭೂಮಿಗೆ ಮಾತ್ರ ಒಡೆಯ ಅಂತ ತಿಳ್ಕೋಬಾರ್ದಿಲ್ಲಿ. 14 ಲೋಕಗಳಿಗೂ ಒಡೆಯ ಆದಂತಹ ಆ ಪರಮಾತ್ಮ ಯಾರವನು? ಜಗನ್ನಾಥ. ಜಗತರನಾಥ ಅಂತ ಕರಿತೀವಿ. ಜಗತ್ತನ್ನ ಅವನೇ ನಿರ್ಮಾಣ ಮಾಡಿರುವವನು. ಅಂತಹ ಜಗನ್ನಾಥನ ಅಂತ ಭೂಪತಿಯ ಆ ನಾಮವನ್ನ ಕೇಳಿದ್ರೆ ಸಾಕು, ನಮ್ಮ ಪಾಪದ ಭಯ ಭೀತಿ ಎಲ್ಲ ಹೋಗ್ಬಿಡುತ್ತೆ. ಲೋಕ ಪ್ರಧಾನಸ್ಯ, ಲೋಕದಲ್ಲಿ ಪ್ರಧಾನವಾದ ವಸ್ತು ಅವನಾಗಿದ್ದಾನೆ. ಅವನಿಗೆ ಲೋಕವು ಪ್ರಧಾನವಾದ ವಸ್ತುವಾಗಿದೆ. ಈಗ ನಿಮ್ಗೆಲ್ಲ ಒಂದು ಕ್ವೆಶ್ಚನ್, ಸರಿಯಾಗಿ ಕೇಳಿಸ್ಕೊಳ್ಳಿ ಕ್ವೆಶ್ಚನ್. ಸರ್ ಅರ್ಥ ಆಗ್ಲಿಲ್ಲ ಅಂತ ಆನ್ಸರ್ ಕೊಡದೆ ಕೂರ್ಬಾರ್ದು. ನಾರಾಯಣನಿಗೆ ಪ್ರಧಾನವಾದ ವಸ್ತು ನಮ್ಮ ಇಹಲೋಕವ ಅಥವಾ ತನ್ನ ಪರಲೋಕವಾದ ವೈಕುಂಠವ? ಹೇಳಿ. ಪ್ರಶ್ನೆ ಅರ್ಥ ಆಯ್ತಾ? ಲೋಕ ಸರ್. ಹಾ ಸ್ಮಿತಾ, ಏನಕ್ಕೆ? ಏನಕ್ಕೆ? ಭಕ್ತರಿಗೋಸ್ಕರ ಅಂದ್ರೆ ಎಷ್ಟ್ ಜನಕ್ಕೆ ಇಲ್ಲ ಅರ್ಥ ಆಯ್ತು? ಬಿಡಿಸ್ ಹೇಳಿ. ಇಹಲೋಕದಲ್ಲಿರುವ ಎಲ್ಲಾ ವಸ್ತುಗಳನ್ನೂ ಸೃಷ್ಟಿ ಮಾಡಿರೋದು ಅವನೇ ಅಲ್ವಾ ಸರ್? ಅದನ್ನೆಲ್ಲಾ ನೋಡಿ ಇದನ್ ಮಾಡಿರೋದ್ರಿಂದ ಅವನಿಗೆ ಇಹಲೋಕನೇ, ಇಲ್ಲಿಂದ ನನ್ನನ್ನ ಎಲ್ರು ಸೇರ್ತಾರೆ ಅನ್ನೋ ಒಂದು ಭಾವನೆ ಇರೋದ್ರಿಂದ ಇದರಿಂದ ಅವನು ಇದಾಗಿ ಇಹಲೋಕವನ್ನ ಇಷ್ಟಪಡ್ತಾನೆ. ವೆರಿ ಗುಡ್. ಭಕ್ತರಿಗೋಸ್ಕರ ಅನ್ನೋದು ಕರೆಕ್ಟು. ಇಲ್ಲಿಂದ ಎಲ್ರು ಅಲ್ಲಿಗೆ ಬರ್ತಾರೆ ಅನ್ನೋದು ಕರೆಕ್ಟು. ಆದ್ರೆ ತನ್ನ ಲೋಕವನ್ನೇ ತಾನು ಪ್ರಧಾನವಾಗಿ ಇಟ್ಕೋಬಹುದಲ್ವಾ? ಯಾಕೆ ಈ ಲೋಕವನ್ನು ಪ್ರಧಾನವಾಗಿ ಇಟ್ಕೊಂಡಿದ್ದಾನೆ? ಅವನ ಆತ್ಮಗಳೇ ಅಲ್ವಾ ಸರ್ ಇಲ್ಲೆಲ್ಲ ಬಂದಿರೋದು. ಇದ್ರಿಂದ ನಮ್ಮ ಇದೇ ಆತ್ಮಗಳು ಮತ್ತೆ ಹೋಗ ಅವನಲ್ಲಿ ಸೇರ್ಬೇಕು ಅನ್ನೋ ಒಂದು ಇದರಿಂದ ಅವನು ಆತರ ಇಷ್ಟಪಡ್ತಾನೆ ಸರ್. ಕರೆಕ್ಟ್ ಅಲ್ವಾ ಆನ್ಸರು? ಅಲ್ವಾ? ಎಲ್ಲಿ ಆ ಆತ್ಮಗಳು ಈಗಾಗ್ಲೇ ಮೋಕ್ಷವನ್ನ ಪಡೆದು ವೈಕುಂಠದಲ್ಲಿ ಇದ್ರೆ ಆ ವೈಕುಂಠದಲ್ಲಿ ಅವನ್ಗೇನ್ ಕೆಲ್ಸ? ಅವ್ರವ್ರ ಮೋಕ್ಷಕ್ಕೆ ಅವ್ರವ್ರು ಹೋಗಾಯ್ತು. ಮುಕ್ತಿಪದೇ ಸದಾಯವಾಕ್. ಯಾರ ಅಪ್ಪನ ಮನೆ ಸೊತ್ತು ಅಲ್ಲ ಮೋಕ್ಷ, ಭಗವಂತಂದ ಮೋಕ್ಷ ಸೊತ್ತು. ನಮ್ದು ಅಲ್ವಾ? ನಮ್ದಲ್ವಾ ಸೊತ್ತು? ಸೊ ನನ್ ಸೊತ್ತನ್ ಪಡ್ಕೊಂಡಾಯ್ತು ಅಂದ್ಮೇಲೆ ವೈಕುಂಠದಲ್ಲಿ ಅವನಿಗೇನ್ ಕೆಲ್ಸ? ಅವನಿಗಿರೋದು ಇಲ್ಲೇ ಅಲ್ವಾ ಕೆಲ್ಸ? ಅವನ ಪ್ರಧಾನವಾದ ವಸ್ತು ವೈಕುಂಠವಲ್ಲ, ಅವನ ಪ್ರಧಾನವಾದ ವಸ್ತು ಇಲ್ಲಿ. ಯಾಕಂದ್ರೆ ಪ್ರಭಾ ಆಂಟಿ ಹೇಳಿದ್ರಲ್ವಾ, ಎಲ್ಲಾ ಮೋಕ್ಷಕ್ಕೆ ಹೋಗ್ಬೇಕು ಅಂತ ಆಸೆ ಪಡುವಂತಹ ಪರಮಾತ್ಮ ಇಲ್ಲಿಗೆ ಬರ್ಬೇಕಾ ಅಲ್ಲಿ ಇರ್ಬೇಕಾ? ಅಲ್ವಾ? ಇಲ್ಲಿಗೆ ಬರ್ಬೇಕು. ಕತ್ತಲೆಯಾದ ಕೋಣೆಯಲ್ಲಿ ಒಂದು ದೀಪನ ಹಚ್ಚಿಟ್ರೆ ಆ ದೀಪಕ್ಕೆ ವ್ಯಾಲ್ಯೂ ಅಲ್ವಾ? 1000 ವ್ಯಾಟ್ ಉರಿತಾ ಇದೆ ಇಲ್ಲಿ ಚಾಂಡಲಿಯರ್ ಅಂದ್ರೆ, ಅಲ್ಲಿ ಹೋಗಿ ಒಂದ್ ಕೊಣಪಣ ಅಂತ ದೀಪ ನೀವು ಹಚ್ಚಿದ್ರೆ ಅದಕ್ಕೆ ಏನಾದ್ರು ವ್ಯಾಲ್ಯೂ ಇದೆಯಾ?
ಪಂಚಭಕ್ಷ ಪರಮಾನ್ನವನ್ನ ತಿಂದು ಆಕ್ಳಿಗೆ ಬಿಟ್ಕೊಂಡು ಮಲಗಿರೋರ್ಗ್ ಹೋಗಿ ಬಾ ಬಾ ಸ್ವಲ್ಪ ಸಕ್ಕರೆ ಪೊಂಗಲ್ ಕೊಡ್ತೀನಿ ಅಂತ ತಿರುಗಿ ನೋಡ್ತಾನ ಅವನು. ಪಾಪ ಒಪ್ಪತ್ತಿಗೂ ಗತಿ ಇಲ್ದೇ ಇರೋರಿಗೆ ಒಂಚೂರು ಏನೋ ಹಸಿದ ತವಿಚ್ಚವಾಯ್ಕ ತಣ್ಣೀರು ಅಂತೀವಲ್ವಾ, ಹಸಿದ ಹೊಟ್ಟೆ ಒಂಚೂರು ಪ್ರಸಾದ ಕೊಡ್ತೀನಿ ಬಾಪ ಅಂದ್ರೆ ಹಪ್ಪು ಕುಟ್ಕೊಂಡ್ ಬರ್ತಾರೆ. ಅವ್ರಿಗೆ ಅದ್ರಲ್ಲಿ ವ್ಯಾಲ್ಯೂ ಅಲ್ವಾ. ಸೊ ಎಲ್ಲಿ ಅವನ ಪ್ರಧಾನತೆ ಇರೋದು ಅಂದ್ರೆ ಇಲ್ಲಿ, ಅಲ್ಲಲ್ಲ. ನಾರದ್ರು ಹೇಳ್ತಾರೆ, ತಿರುಮಲೆಗೆ ಬರ್ಬೇಕು ಶ್ರೀನಿವಾಸ, ನೀ ಶ್ರೀನಿವಾಸನ ರೂಪದಲ್ಲಿ ಅಪಡಿಯೇ ಕಾಟ್ ಪೋಲೆ ಅಗ್ನಿ ನಕ್ಷತ್ರಮ ಕೊದಿಕ್ಕಿರ ತಿರುಮಲೆಗೆ ಬರ್ಬೇಕು ಅಂತಾರೆ. ಭೂಮಿಗೆ ಬರ್ಬೇಕು ಅಂತ ಕರೀತಾರ ನಾರದ್ರು ಪರಮಾತ್ಮನನ್ನ. ಎಲ್ ಬರ್ಲಿ ಹೇಳು ಅಂತ ಪರಮಾತ್ಮ ಕೇಳ್ತಾನೆ. ಎಲ್ಲಿ ನೋಡಿದ್ರು ಬರೀ ಬೆಂಗಾಡಾಗಿದೆ, ಒಳ್ಳೆ ಅಗ್ನಿ ನಕ್ಷತ್ರ ದಗ 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 ಅಂತ ಉರಿತಾ ಇದೆ, ನರಿಗಳೆಲ್ಲ ಊಳಿಡ್ತಾ ಇದೆ, ಒಂದು ಡ್ರಾಪ್ ತಣ್ಣೀರು ಎಲ್ಲೂ ಸಿಗಲ್ಲ, ಹಚ್ಚ ಹಸಿರು ಅನ್ನೋ ಒಂದು ಹೆಸರೂ ಇಲ್ಲ. ತಿರುಮಲೆ ಈಗ ಹಂಗಿಲ್ಲ, ಮುಂಚೆ ಹಂಗಿತ್ತು. ಎಲ್ಲ ಕಾಟ್ಟು ಮೆರಾಂಡಿ ಪ್ರದೇಶವಾಗಿದೆ. ಕಳ್ಳಕಾಕರು ದರೋಡೆಕೋರರು ಈ ರೀತಿ ಇರುವಂತಹ ಪ್ರದೇಶಕ್ಕೆ ಬಾ ಅಂತ ನಾರದರು ಕರೀತಾರೆ. ಆಶ್ಚರ್ಯ என்னது நாரதரே, நான் வரத்துக்கு நல்ல ஒரு இடமா பார்த்து சொல்லுமேன்னா இப்படி சொல்றீரே, வண்டினும் முரளும் சோலையுமா குயிலும் கோவும் சೋಲೆಯುಮಾ. ಈ ರೀತಿ ಎಲ್ಲಿ ನೋಡಿದ್ರು ಪಚ್ಚ ಪಶೇರ್ನ ಗಿಣಿಗಳೆಲ್ಲ ಕೊಂಜುತ್ತಾ ಇದೆ, ಒಳ್ಳೆ ಗಾರ್ಡನ್ ಇದೆ, ಪುಷ್ಪಗಳೆಲ್ಲ ಚೆನ್ನಾಗಿ ಅರಳಿದೆ, ಭ್ರಮರಗಳೆಲ್ಲ ಚೆನ್ನಾಗಿ ಹೀಂಕಾರ ಮಾಡ್ಕೊಂಡು ಜೇನನ್ ಸುರಿಸ್ತಾ ಇದೆ, ಸರೋವರಗಳೆಲ್ಲ ಚೆನ್ನಾಗಿ ಹರಿತಾ ಇದೆ, ಕಮಲಗಳೆಲ್ಲ ಚೆನ್ನಾಗಿ ಸುವಾಸನೆಯನ್ನ ಬೀರ್ತಾ ಇದೆ. ಈ ತರ ಒಂದು ಜಾಗಕ್ಕೆ ಕರಿತೀರ ಮಲೆಯ ಮಾರುತ ಬೀಸ್ತಾ ಇದೆ ಅಂದ್ರೆ ಇದೇನೋ ಬೆಂಗಾಡಕ್ ಕರಿತಾ ಇದೀರಲ್ಲ, ಅದೆಲ್ಲ ನೀನು ವೈಕುಂಠದಲ್ಲೇ ಇಲ್ವಾ ಪರಮಾತ್ಮ? ಅದಕ್ಕೆ ನೋಡಕ್ ಭೂಲೋಕಕ್ಕೆ ನೀ ಬರ್ಬೇಕಾ? ಎಲ್ಲಿ ಕಷ್ಟ ಕಾಲದಲ್ಲಿ ಕಲಿಯ ಪ್ರಭಾವದಿಂದ ಗೋವಿಂದ ಅಂತ ಎಲ್ಲಾರು ನಿನ್ನನ್ನು ಎದುರು ನೋಡ್ತಾ ಇದ್ದಾರೋ ಅಲ್ಲಲ್ವಾ ನೀನ್ ಬರ್ಬೇಕು. ನಿನ್ನ ಕಾಲಿಟ್ಟ ಕಡೆ ಸುಭಿಕ್ಷತೆ ಬೆಳೆಯುತ್ತೆ, ನೀನು ಬಂದ ಕಡೆ ಮಳೆ ಬೆಳೆ ಎಲ್ಲ ಆಗುತ್ತೆ, ನೀನು ಬಂದ ಕಡೆ ಕಲಿಯ ಪ್ರಭಾವ ನಾಶವಾಗುತ್ತೆ, ನೀನು ಬಂದ ಕಡೆ ಮಾಯೆ ಹೆದರ್ಕೊಂಡು ಓಡೋಗ್ತಾಳೆ. ಅಂತ ಕಡೆಗೆ ನೀ ಬರ್ಬೇಕಾ? ಸರ್ವ ಸುಭಿಕ್ಷವಾಗಿ ಅವರವರ ಪುಣ್ಯದಲ್ಲಿ ಅವರವರ ಆತ್ಮಗಳು ಉಜ್ಜೀವನವನ್ನ ಪಡ್ಕೊಂಡು ಮೋಕ್ಷವನ್ನ ಸೇರ್ತಾ ಇದ್ದಾರೆ ಅನ್ನೋ ಕಡೆ ನೀ ಇರ್ಬೇಕಾ? ಎಲ್ಲಿ ನಿನ್ನ ಅವಶ್ಯಕತೆ ಇದೆ ಅಂತ ನಾರದರು ಹೇಳಿದಾಗ, ನಾರದರೇ ನನಗೂ ಗೊತ್ತು ಇದೆಲ್ಲ, ಆದ್ರೆ ನಿಮ್ಮ ಬಾಯಲ್ಲಿ ಏನ್ ಬರುತ್ತೆ ಅಂತ ನಾನು ಕಾಯ್ತಾ ಇದ್ದೆ. ನನಗೆ ಇಹಲೋಕವಾದಂತಹ ಅರುಳ್ಮಾಂಗ್ಯಾಲ ಇರುಳ್ನಾಡು ಅಂತ ಕರಿತೀವಿ. ಈ ಒಂದು ಇಹಲೋಕ ಪರ ಅಲ್ಲ, ಇಹ, ಈ ಇಹವೇ ನನ್ನ ಪ್ರಧಾನವಾದ ವಸ್ತು. ಹಾಗಾಗಿ ಐ ವಿಲ್ ನೆವರ್ ಮಿಸ್ ಮೈ ಆತ್ಮಾಸ್. ಆತ್ಮಗಳೆಲ್ಲ ನನ್ನ ಸೊತ್ತು. ನಿಮ್ ಸೊತ್ತನ್ನು ನೀವು ಯಾವತ್ತಾದ್ರೂ ಮಿಸ್ ಮಾಡ್ತೀರಾ? ವಿಲ್ ಯು ಮಿಸ್ ಯುವರ್ ಸೊತ್ತು? ನೆವರ್ ಅಲ್ವಾ? ಅಲ್ಪವೋ ಸ್ವಲ್ಪವೋ ನನ್ನದಾಗಿರ್ಲಿ ಅಂತ ತೆಗೆದಿಟ್ಕೋತೀರ ಅಲ್ವಾ? ಕೆಲವ್ರನ್ನ ಜಿಪುಂಡ್ರು ಅಂತಾರೆ. ಐ ಆಲ್ವೇಸ್ ಗೆಟ್ ಇನ್ ಟು ದ ಕನ್ಫ್ಯೂಷನ್. ಯಾಕ್ ನಾವ್ ಅವ್ರನ್ನ ಜಿಪುಂಡ್ರು ಅನ್ಬೇಕು? ಯಾರ್ ದುಡ್ಡಕ್ ಜಿಪುಣ್ತನ ಅವರು? ನಮ್ ದುಡ್ಡಗ? ಅವ್ರ ದುಡ್ಡಕ್ ತಾನೆ ಅವ್ರು ಜಿಪುಣ್ತನ ಮಾಡ್ಕೊತಾ ಇರೋದು. ಅದ್ರಲ್ಲಿ ನಮಗೇನ್ ಕಷ್ಟ? ನನಗೇನು ಕಷ್ಟ ಇಲ್ವಲ್ಲ. ಇನ್ನೊಬ್ರನ್ನ ನೋಡಿ ಅವ್ರು ಜಿಪುಂಡ್ರು ಅನ್ನೋ ಸ್ಟೇಟ್ಮೆಂಟು ವ್ಯಾಲಿಡೇ ಅಲ್ಲ. ವ್ಯಾಲಿಡಾ? ಅವ್ರೇನ್ ನಮ್ ದುಡ್ಡಕ್ ಜಿಪುಣ್ತನ ಮಾಡ್ತಾ ಇಲ್ಲ. ಅವ್ರ ದುಡ್ಡಗ್ ಅವ್ರ ಜಿಪುಣ್ತನವಾಗಾದ್ರೂ ಇರ್ಲಿ, ಧಾರಾಳವಾಗಾದ್ರೂ ಇರ್ಲಿ, ನಮಗೇನಾಗ್ಬೇಕು ಅದನ್ನ ಕಟ್ಕೊಂಡು ಅಲ್ವಾ? ಸೊ ದಿಸ್ ಇಸ್ ಹೌ ಭಗವಂತ ಇಲ್ಲಿ ಬಂದಿರೋದೆ ನಮ್ಮನ್ನ ಉದ್ಧರಿಸಕ್ಕೆ. ಹಂಗಾಗಿ ಪರಮಾತ್ಮನಿಗೆ ಪ್ರಧಾನವಾದ ವಸ್ತು ತಸ್ಯ ಲೋಕ ಪ್ರಧಾನಸ್ಯ, ತಸ್ಯ ಲೋಕಃ, ಅದನ್ನ ಬಿಟ್ಟ, ತನ್ನ ಲೋಕವನ್ನ ಬಿಟ್ಟ, ಪ್ರಧಾನಸ್ಯ ಜಗನ್ನಾಥಸ್ಯ ಭೂಪತೆ, ಆ ಜಗನ್ನಾಥನಿಗೆ ಈ ಭೂಮಿ ಅನ್ನೋದು ಪ್ರಧಾನವಾಯಿತು. ಪೂರ್ವಾಚಾರ್ಯರು ಪಿಳ್ಳೈಲೋಕಂಜಿಯರ್ ಇಲ್ಲೊಂದು ವ್ಯಾಖ್ಯಾನ, ಅವತಾರಿಕೆಯಲ್ಲಿ ಒಂದು ವ್ಯಾಖ್ಯಾನವನ್ನ ಕೊಡ್ತಾರೆ. ಏನ್ ಗೊತ್ತಾ? ಸರಿಯಾಗಿ ಕೇಳಿಸ್ಕೊಳ್ಳಿ. ನಿತ್ಯ ಸೂರಿಗಳೆಲ್ಲ ಷೋಡಶೋಪಚಾರವನ್ನ ವೈಕುಂಠದಲ್ಲಿ ಮಾಡ್ತಾ ಇರ್ತಾರೆ. ಅರ್ಘ್ಯಂ ಸಮರ್ಪಯಾಮಿ, ಪಾದ್ಯಂ ಸಮರ್ಪಯಾಮಿ, ಆಚಮನೀಯಂ ಸಮರ್ಪಯಾಮಿ, ಸರ್ವಾರ್ಥತೋಯಂ ಸಮರ್ಪಯಾಮಿ ಅಂತ ಹೇಳಿ ಸಕಲ ಉಪಚಾರಗಳನ್ನು ಭಗವಂತನಿಗೆ ಮಾಡ್ತಾ ಇರ್ತಾರೆ. ಧೂಪಂ ಸಮರ್ಪಯಾಮಿ, ಯಾರೋ ನಂತರ ಒಬ್ಬ ಕಪ್ ಸಾಂಬ್ರಾಣಿ ತಂದ್ಬಿಟ್ಟಿರ್ತಾನೆ ಎಲ್ಲೋ ಅಲ್ವಾ, ಹಾಕ್ಬಿಡ್ತಾನೆ. ಅದೇನ್ ಎಕಿ ಪಿಚ್ಚ, ಇಷ್ಟುದ ಸಾಂಬ್ರಾಣಿ, ಎಷ್ಟು ಮಹಾ ಹೊಗೆ ಬರಕ್ ಸಾಧ್ಯ? ಟೊಯ್ ಅಂತ ಒಂಚೂರು ಹಿಂಗ್ ಬರುತ್ತಷ್ಟೇನೆ. ಅವನ್ ಹಂಗ ಅನ್ಕೊಂಡ್ ಹಾಕ್ತಾನ ನಿತ್ಯ ಸೂರಿ ಒಬ್ಬ.
ಆದ್ರೆ ಭಗವಂತನ ಮಾಯೆ ಹೆಂಗೆ ಅಂದ್ರೆ, ಅಯ್ಯೋ ನನ್ನ ಮಕ್ಕಳು ಕೆಳಗಡೆ ಭೂಮಿಲಿ ನನಗೋಸ್ಕರ ಆತುರದಿಂದ ಕಾಯ್ತಾ ಇರ್ತಾರೆ. ಈ ನಿತ್ಯ ಸೂರಿಗಳೆಲ್ಲ ನಿತ್ಯ ನನಗ್ ಪೂಜೆ ಮಾಡವ್ರೆ. ಇವ್ರ ಪೂಜೆನ ಸ್ವೀಕರಿಸ್ಕೊಂಡ್ ಕೂತ್ರೆ ಅವ್ರನ್ನ ಯಾರ್ ಮೇಲಕ್ಕೆ ಎಳೆಯೋರು? ಹಂಗಾಗಿ ಈ ನಿತ್ಯ ಸೂರಿಗಳೆಲ್ಲ ಹೇಳಿರ್ತಾರೆ, ಭಗವಂತ ನಿಂಗೆ ಏನ್ ಕೊರೆ ಆಗಿದೆ, ನಾವ್ ಏನ್ ಕೊರೆ ಮಾಡಿದೀವಿ ನಿನಗಿಲ್ಲಿ, ಇಲ್ಲೇ ಕುತ್ಕೋ, ಹೋಗ್ಬಾರ್ದು ಎಲ್ಲೂ ನೀನು, ಹೋದ್ರೆ ನೋಡು ಅಂತ ಅವರೆಲ್ಲ ಭಕ್ತಪರಾಧೀನ ಅವನು ಅಲ್ವಾ, ಭಕ್ತರ ಆರ್ಡರ್ನ ಕೇಳವನು. ರೈದಾಸ್ಗೆ ರಾಮ ಬಂದು ಚಪ್ಲಿ ಹೊಲ್ದ, ಗೊತ್ತಾ ನಿಮಗೆ? ಫಾರ್ ರೈದಾಸ್ ರಾಮ ಚಪ್ಲಿ ಕೈಯಲ್ಲಿ ಹಿಡ್ಕೊಂಡು ಹೊಲಿತಾನೆ. ರಾಜಸೂಯಾಗದಲ್ಲಿ ಕೌರವ ಪಾಂಡವಾದಿಗಳೆಲ್ಲ ಬಂದಾಗ ಅವರ ಚಪ್ಪಲಿಯನ್ನ ತೆಗೆದು ಗೂಡುಗಿಟ್ಟು ಅದನ್ನೆಲ್ಲ ಒರೆಸ್ತಾನೆ ಕೃಷ್ಣ. ಭಕ್ತ ಪರಾಧೀನತೆ ಅಂದ್ರೆ ಅವನ್ ಥರ ಇನ್ನೊಬ್ಬ ಇರಕ್ ಸಾಧ್ಯವಿಲ್ಲ. ಕುಚೇಲನ ಕಾಲನ್ನ ತನ್ನ ಮಡಿಯಲ್ಲಿ ಹಾಕೊಂಡು, ಕುಚೇಲ ಸಾಪಿಡು ಅಂತ ಹೇಳಿ ಅವನಿಗೆ ಊಟ ಬಡಿಸಿ ಅವನಿಗೆ ಇವನು ಕಾಲನ್ನ ಹಿಡಿದು ಇಡ್ತಾನೆ. ಮಹಾಲಕ್ಷ್ಮಿ ಅನವರತ ವೈಕುಂಠದಲ್ಲಿ ಹಿಡಿಯುವಂತಹ ಶ್ರೀಪಾದ ಈಗ ನೋಡಿದ್ರೆ ಕುಚೇಲನ ಪಾದವನ್ನು ಇವನು ಹಿಡ್ಕೊಂಡಿದ್ದಾನೆ. ಹೆಂಗಿದೆ ನೋಡಿ. ಗಜೇಂದ್ರನಿಗೆ ಆ ಮೊಸಳೆ ಹೋಗಿ ಕಚ್ಚತಲ್ಲ, ತನ್ನ ಉತ್ತರೀಯವನ್ನ ತೆಗೆದು ಹಾ ಅಂತ ಗಾಳಿ, ಬಿಸಿ ಗಾಳಿ ಊದಿ ಕಾಪ್ಟ ಕೊಡ್ತಾನೆ. ಲಕ್ಷ್ಮಿ ನೋಡ್ ನಗ್ತಾಳೆ, ಅಯ್ಯೋ ಆ ಮೂಕ ಪ್ರಾಣಿ ಗಜೇಂದ್ರನ್ ನೋವಾಯ್ತು ಅಂತ ಇಷ್ಟೊತ್ತು ಕೇರ್ ಮಾಡ್ಲಿಲ್ಲ, ಈಗ ನೋಡಿದ್ರೆ ಉತ್ತರೀವನ್ ತೆಗೆದು ಬಾಯಲ್ಲಿ ಹೊಗೆ ಊದಿ ಕಾಪ್ಟ ಕೊಡ್ತಾ ಇದೆಯಲ್ಲ ಪರಮಾತ್ಮ, ನಿನ್ನ ಈ ಭಕ್ತ ಪರಾಧೀನತೆಗೆ ಅಳೋದ ನಗೋದ ಅಂತಾಳವಳು. ಆ ರೀತಿ ಆ ಭಕ್ತರಿಗೆ ಇರೋನು. ಇವರೆಲ್ಲ ಇಲ್ಲಿ ಪೂಜೆ ಮಾಡ್ತಾ ಇದ್ರೆ ಅವನ ಗಮನ ಎಲ್ಲ ನಮ್ಮ ಕಡೆ. ಅಯ್ಯೋ ಈ ಆತ್ಮಗಳೆಲ್ಲ ಇನ್ನೂ ಥವಿಸ್ತಾ ಇದೆಯಲ್ಲ, ಕೆಳಗಡೆ ಒದ್ದಾಡ್ತಾ ಇದೆಯಲ್ಲ, ಇವ್ರನ್ನ ಬಂದು ಕರ್ಕೊಂಡ್ ಬರ್ಬೇಕಲ್ವಾ ನಾ ಮೇಲಕ್ಕೆ ಅಂತ. ಒಂದು ನಿತ್ಯ ಸೂರ್ಯ ಏನ್ ಮಾಡ್ದ, ಧೂಪಂ ಸಮರ್ಪಯಾಮಿ ಅಂತ ಹಾಕದ ಸಾಮ್ರಾಣಿನ. ಇವನ ಮಾಯೆ ಏನ್ ಮಾಡ್ತು ಗೊತ್ತಾ, ಪೊಹೆ ಮಂಡಲಂ, ಒಂದಿಷ್ಟುದ್ದ ಸಾಮ್ರಾಣಿ ಹಾಕಿದ್ದಷ್ಟೇನೆ ಇಡೀ ವೈಕುಂಠವನ್ನೇ ಜಾಜ್ವಲ್ಯಮಾನವಾಗಿ ಹೊಗೆಯಲ್ಲಿ ಸುತ್ತುವರಿಯಲ್ಪಟ್ಟಿತು. ಹೊಗೆ ಮುಚ್ಕೊಂಡ್ಬಿಡ್ತು. ಅಯ್ಯೋ ನಾ ಹಾಕಿದ ಇಷ್ಟುದ್ದ ಸಾಮ್ರಾಣಿ ಇಂಥ ಹೊಗೆ ಮುಚ್ತಲ್ಲ ಅಂತ ಅವರೆಲ್ಲ ಅನ್ಕೊಳ್ಳೋ ಹೊತ್ತಿಗೆ ಆ ಹೊಗೆಯನ್ನ ಮರೆಸಿ ಕೆಳಗ್ ಬಂದ್ಬಿಡ್ತಾನೆ ಭಗವಂತ. ಬಂದ್ಬಿಟ್ಟು ರಾಮ, ಕೃಷ್ಣ, ವರಾಹ, ನರಸಿಂಹ, ವಾಮನ, ಭಾರ್ಗವ ಈ ರೀತಿ ಹಲವಾರು ವಿಭವಾವತಾರಗಳನ್ನ ತೆಗೆದು ಅವನ ಚರಿತ್ರೆಯನ್ನ ಎಲ್ಲಾರ್ಗೂ ಡಿಸ್ಟ್ರಿಬ್ಯೂಟ್ ಮಾಡಿ ಓದಿ, ಎಲ್ಲಾರು ಓದಿ ನನ್ ಬಗ್ಗೆ ಎಲ್ಲಾರು ಸ್ಮರಣೆ ಮಾಡಿ ಅಂತ ಆಚಾರ್ಯರ ಮೂಲಕ ತಿಳಿಸ್ಬಿಟ್ಟು ಹಿ ವಿಲ್ ಗೋ ಬ್ಯಾಕ್ ಅಗೇನ್. ನಿಮಿಷ ಮಾತ್ರದಲ್ಲಿ ಅಲ್ಲಿ ಆಮೇಲೆ ಆ ಹೊಗೆ ಎಲ್ಲ ಆವರಿಸಿದ್ದೆಲ್ಲ ಕ್ಲಿಯರ್ ಆಗುತ್ತೆ. ಅಷ್ಟೊತ್ತಿಗೆ ಧರ್ಮಪೀಠದ ಮೇಲೆ ಶೇಷಪೀಠದ ಕೆಳಗೆ ಸುಪ್ರಸನ್ನನ ಕೂತಿರ್ತಾನೆ. ನಿತ್ಯ ಸೂರಿಗಳು ಏನ್ ತಿಳ್ಕೊತಾರೆ, ಓ ನಮ್ಮ ದೇವ್ರು ನಮ್ಮ ಮಾತು ಕೇಳಿದ್ರು, ಎಲ್ಲೂ ಹೋಗಿಲ್ಲ ಆಯ್ತಾ. ಆದ್ರೆ ಅವನ್ ಮಾಡಿರೋ ಮಾಯೆ ತೆರೆ ಅಲ್ವಾ. ಇದನ್ನೇ ಪ್ರಧಾನ ಕಾರಕ ಅಂತ ಹೇಳೋದು. ಅವನು ಪ್ರಧಾನವಾಗಿ ಇಟ್ಕೊಂಡಿರೋದು ತನ್ನ ಲೀಲಾ ವಿಭೂತಿಯಾದಂತಹ ಈ ಒಂದು ಮೆಷರಬಲ್ ಕ್ವಾಂಟಿಟಿ ಅನ್ನುವಂತಹ ಈ ಅಂಡಕಟಾಹವನ್ನ, ಇದನ್ನೇ ಪ್ರಧಾನ ಕಾರಕ ಅಂತ ಹೇಳೋದು. ಆ ರೀತಿ ಅವಾಗವಾಗ ಬಂದು ನಮ್ಮನ್ನ ಉದ್ಧರಿಸ್ತಾನೆ. ಅವನ್ ಯಾರು? ವಿಷ್ಣೋರ್ ನಾಮ ಸಹಸ್ರಮ್ಮೆ, ಸಹಸ್ರ ನಾಮಗಳಲ್ಲ, ಕೋಟಿ ನಾಮಗಳಲ್ಲ, ಅನಂತ ನಾಮಗಳನ್ನು ಉಳ್ಳಂತಹ ವಿದಲ್ರ ವ್ಯಾಪ್ತತ್ವವಿರುವಂತಹ ವಿಷ್ಣು. ಶೃಣು ಪಾಪ ಭಯಾಪಹಂ. ಆ ನಾಮವನ್ನ ಕೇಳಿದ್ರೆ ಸಾಕು, ನಮ್ಮ ಪಾಪದ ಭೀತಿ ಎಲ್ಲ, ಭಯವೆಲ್ಲ ಪಟಾಪಂಚವಾಗಿ ಹೋಗುತ್ತೆ. ಪಾಪ ಭೀತಿ ಹೋಗುತ್ತೆ ಅನ್ನಕ್ಕೆ ಎಕ್ಸಾಂಪಲ್ ಏನ್ ಗೊತ್ತಾ? ಪರಮಾತ್ಮನ ಅಡಿದಾವರಗಳನ್ನ ನೆನಿಬೇಕಾದ್ರೆ ನಾವ್ ಯಾವ ಬಟ್ಟೆ ಹಾಕೊಂಡಿದೀವಿ, ಎಲ್ಲಿದ್ದೀವಿ, ಎಲ್ಲಿ ಕೂತಿದೀವಿ, ನಾವ್ ಯಾರ ಮಗ, ಯಾರಿಗೆ ಸೊಸೆ, ಯಾರಿಗೆ ಹೆಂಡತಿ, ಯಾರ ಗಂಡ, ಏನಾದ್ರೂ ನೆನಪು ಬರುತ್ತಾ? ಏನು ಬರಲ್ಲ. ತಿರುಮಲೆಯಪ್ಪನ್ ಹೋಗಿ ನಮಸ್ಕಾರ ಮಾಡ್ತೀರಲ್ವಾ, ಏಡ್ಕೊಂಡಲ್ಲವಾಡ ವೆಂಕಟರಮಣ ಗೋವಿಂದ ಗೋವಿಂದ ಅಂತ ಜರ್ಗಂಡಿ ಅಂತ ಹಿಡಕ್ ತಳ್ಳಿದ್ರು ಆ ಕಡೆ 1 ಸೆಕೆಂಡ್ ಆದ್ರೂ ಪರವಾಗಿಲ್ಲ ಅಂತ ಯು ಗೋ ರೈಟ್ ಫ್ರಂಟ್ ಆಫ್ ಲಾರ್ಡ್. 10,000 ಟಿಕೆಟ್ ಆದ್ರೂ ಪರವಾಗಿಲ್ಲ, 300 ರೂಪಾಯಿ ಟಿಕೆಟ್ ಆದ್ರೂ ಪರವಾಗಿಲ್ಲ, ಆನ್ಲೈನ್ ಆದ್ರೂ ಪರವಾಗಿಲ್ಲ, ಇನ್ಫ್ಲೂಯೆನ್ಸ್ ಆಫ್ಲೈನ್ ಆದ್ರೂ ಪರವಾಗಿಲ್ಲ, ಸದ್ಯ ಹೋದ್ವಲ್ಲ ಅಂತ ಕಾಲ್ ಕಿತ್ಕೊಂಡು ಹೋಗ್ತೀರಾ ಇಲ್ವಾ? ಅಲ್ಲಿ ಕರೆಕ್ಟ್ ಆಗಿ ಯೋಚನೆ ಮಾಡಿ ನನಗೆ ಆನ್ಸರ್ ಮಾಡಿ. ದೇವ್ರ ಮುಂದೆ ಹೋದಾಗ ನಿಮ್ಗೆ ಏನಾದ್ರೂ ಕೇಳ್ಕೋಬೇಕು ಅನ್ಸುತ್ತಾ?
ಅನ್ಸದೇನೋ ಏನೋ ಪೆದ್ರಾಗಿರ್ತೀರಾ, ಮುಗ್ಧರಾಗಿರ್ತೀರಾ, ಸ್ತಂಭಿಸಿ ಹೋಗ್ತೀರಾ. ಅಪ್ಪ ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕಾದ್ರೂ ಈ 1 ಸೆಕೆಂಡ್ ಆದ್ರೂ ನಾನ್ ನಿನ್ನ ನೋಡ್ತೀನೋ ಇಲ್ವೋ ಗೊತ್ತಿಲ್ಲ ಗೋವಿಂದ, ನೀ ನನ್ನ ನೋಡು. ನಾವು ಎನ್ನೊಡಿಯ ಪಾರ್ವೆಕ್ಕಿ ನೀ ಅಹಪಟ್ಟಿಯೋ ಇಲ್ಲಿಯೋ, ಓಂ ಪಾರ್ವೆಕ್ಕಿ ನಾ ಅಹಪಡುವೆ ಅಲ್ವಾ? ಯಾಕಂದ್ರೆ ಅವನ ಕಣ್ಣು ತಾವರೆ, ಪುಂಡರೀಕಾಕ್ಷ, ಅವನು ಅಗಲವಾಗಿದೆ. ದೂರದಲ್ಲಿ ನಿಂತಿರೋನು ನೋಡಕ್ ಅವನ್ ಸಾಧ್ಯ. ನಮ್ಗ್ ಹತ್ರ ಹೋದ್ರು ಆ ಕತ್ಲೆಯಲ್ಲಿ ಏನು ಕಾಣಿಸಲ್ಲ. ಕುಲಶೇಖರ ಪಡಿವರೆಗೂ ಹೋದ್ರು ಹಿಂಗ್ ಮಿಕ ಅಂತ ನೋಡ್ಬೇಕು ಅಲ್ವಾ ಅವನ ಅಲಂಕಾರವನ್ನ. ಆದ್ರೂ ಕಾಣಿಸ್ತಾನೆ, ಪರವಾಗಿಲ್ಲ. ಮಸ್ಕಲ್ಲು ಚೆನ್ನಾಗ್ ಕಾಣಿಸ್ತಾನು, ಪರವಾಗಿಲ್ಲ. ಕನಗರೇನ ಇರ್ದಳು ನನ್ನ ಕಾಣ್ರಿ ಅಂತ ಯಶೋದೆ ಹೇಳ್ತಾಳತ್ತೆ. ಈ ಕಪ್ಪಿಗೆ ಅವಳು ಹೊರಗಡೆ ಹೋಗ್ಬೇಡ ಕೃಷ್ಣ, ಬಿಸಿಲಲ್ಲಿ ಕಪ್ಪಾಗ್ತೀಯ. ಇನ್ನೇನಾದ್ರೂ ನಮ್ ತರ ಸ್ವಲ್ಪ ಬೆಳ್ಳಗಿದ್ರೆ ಇನ್ ಎಷ್ಟು ಮುಚ್ಚಿಡವಳೋ ಗೊತ್ತಿಲ್ಲ. ಆ ಕಪ್ಪಿಗೆ ಅಷ್ಟು ಮುಚ್ಚಿಡ್ತಾ ಇದ್ಲಂತೆ ಅಲ್ವಾ? ಅಂತ ಗೋವಿಂದ ಅವನ ಕಣ್ಣಿಗೆ ನಾನು ಬಿದ್ರೆ ಸಾಕು ಅನ್ನೋ ಪರಮ ತೃಪ್ತಿ ನಿಮ್ಮಲ್ಲಿ ಉಂಟಾಗುತ್ತೆ. ಏನು ಕೇಳಬೇಕು ಅನ್ಸಲ್ಲ, ಯಾಕಂದ್ರೆ ಪೂರ್ಣತ್ವವನ್ನ ಕೊಡುವಂತಹ ಗುಣ ಅವನಲ್ಲಿ ಇದೆ. ಭಗವಂತ ನನಗೆ ಅದು ಕೊರೆ, ಇದು ಕೊರೆ, ಇದು ಕೊಟ್ಟಿಲ್ಲ, ಅದು ಕೊಟ್ಟಿಲ್ಲ, ಇಲ್ಲಿ ಲೋಪ ಮಾಡಿದೀಯಾ, ಅಲ್ಲಿ ಲೋಪ ಮಾಡಿದೀಯಾ, ಇಲ್ಲಿ ನನಗೆ ಇದು ಬರ್ಬೇಕಿತ್ತು, ಅದು ಬರ್ಬೇಕಿತ್ತು, ಏನೂ ಇಲ್ಲ. ನೀನು ನನ್ನವನು, ಅದು ಅಷ್ಟೇ ನಮ್ಮ ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ. ತನುವು ನಿನ್ನದು, ಮನವು ನಿನ್ನದು, ಎನ್ನ ಋಣವ ಧನವು ನಿನ್ನದು, ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ಒಪ್ಕೋತೀರಾ? ಸೊ ಅದನ್ನೇ ಇಲ್ಲಿ ಹೇಳಿದ್ದು, ಪಾಪ ಭಯಾಪಹಂ. ನನಗೆ ಯಾವ ಪಾಪ ಭೀತಿನೂ ಇಲ್ಲ. ನಿನ್ನ ಕೈಯಲ್ಲಿ ನಾನಿರುವಾಗ ನನಗೆ ಯಾವ ಭೀತಿ? ಕೈ ನಿಂಗ್ ಕೆಳಗಡೆ ಮಾಡಿದಾರಲ್ವಾ ಶ್ರೀನಿವಾಸರು, ನೋಡಿದೀರಾ ಅಲ್ವಾ? ಕಟಿಬಂಧ ಹಸ್ತ ಒಂದ್ ಕಡೆ, ಇನ್ನೊಂದ್ ಕಡೆ ವರದ ಹಸ್ತ. ಅಲ್ಲಿ ಬರ್ದಿದ್ದಾರೆ, ನೀವು ಗಮನಿಸಿದ್ರೆ ಆ ಅಭಿಷೇಕದಲ್ಲಿ ಇಲ್ಲಿ ಬರ್ದಿರ್ತಾರೆ ಮಾ ಶುಚಃ ಅಂತ ಬರ್ದಿದ್ದಾರೆ. ನೆಕ್ಸ್ಟ್ ಟೈಮ್ ತಿರುಮಲೆಗೆ ಹೋದ್ರೆ ಗಮನಿಸಕ್ಕಾಗುತ್ತೋ ಇಲ್ವೋ, ಐ ಡೋಂಟ್ ನೋ. ಇಫ್ ಯು ಗೋ ಟು ಎನಿ ಅದರ್ ದಿವ್ಯದೇಶಮ್ಸ್ ಲೈಕ್ ಉಪ್ಪಿಲಿಯಪ್ಪನ್ ಕೋವಿಲ್, ಕುಂಭಕೋಣಂ ಅಲ್ಲೆಲ್ಲ ಹೋದ್ರೆ ತಿರುವಿಣ್ಣಗರ್ ಅಂತ ಒಂದು ದಿವ್ಯದೇಶ, ಅಲ್ಲಿ ನೀವು ನೋಡ್ಬೋದು ಮಾ ಶುಚಃ, ಮಾ ಶುಚಃ ಅಂತ ಬರ್ದಿರ್ತಾರೆ. ವಾಟ್ ಡು ಯು ಮೀನ್ ಬೈ ಮಾ ಶುಚಃ? ನಿನ್ನನ್ನ ಶುಚಿರ್ಭೂತಗೊಳಿಸುವುದು ನನ್ನ ಕರ್ತವ್ಯ. ನೋ ಮ್ಯಾಟರ್ ಹೌ ಮಚ್ ಎವರ್, ಎಷ್ಟು ಬೂದಿಲಿ ನೀನು ಮುಚ್ಚು ಹೋದ್ರು, ಎಷ್ಟು ಕೊಳೆಯಾದ್ರೂ, ಎಷ್ಟು ಮಲಿನವಾದ್ರೂ, ಎಷ್ಟು ದಗ್ಧವಾದ್ರೂ, ಪರಮ ಪುನೀತವಾಗಿ ವಜ್ರದ ಹಾಗೆ ನಿನ್ನನ್ನ ಹೊಳಪಿನಂತೆ ನಾನು ಹೊರಗಡೆ ತೆಗೆಯುವುದು ನನ್ನ ಒಂದು ಕರ್ತವ್ಯವಾಗಿದೆ. ಜೋಳ ಸುಡೋದು ಎಲ್ಲರಿಗೂ ಗೊತ್ತಿದೆ ಅಲ್ವಾ? ಗೊತ್ತಿದೆಯಾ ಇಲ್ವಾ? ಈಗಿನ ಕಾಲದ ಮಕ್ಕಳಾದ್ರೂ ಗೊತ್ತಿಲ್ಲ, ನಮ್ಗೆಲ್ಲ ಗೊತ್ತಿದೆ ಅಲ್ವಾ? ಒಂದು ಸಿಮೆಂಟ್ ಬೇಸಿನ್, ಇದು ಶಿಂಬಿ ತರ ಒಂದು ಬೇಸಿನ್ ಮನೆ ಕಟ್ಟಕ್ಕೆ ಒಂದು ಬಾಂಡ್ಲಿ ಯೂಸ್ ಮಾಡ್ತಾರೆ ನೋಡಿ, ಅದನ್ನ ಇಟ್ಕೊಂಡು ಕೆಂಡ ಹಾಕಿ ಒಂದ್ ಮೇಲೆ ಒಂದು ಬೀಸಣಿಗೆ ಪಟ 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 ಅಂತ ಹೊಡಿತಾರೆ. ಅದ್ರ ಮೇಲೆ ಜೋಳ ಇಡ್ತಾರೆ. ಅದ್ರ ಟೇಸ್ಟ್ ಏನೇ ಗ್ಯಾಸಲ್ಲಿ ಸುಟ್ರು ಬರಲ್ಲ ಅಲ್ವಾ? ಕೈ ಜಿನ್ನು ಮಣ್ಣು ಮಸಿ ಅಂದ್ರೆ ಹೋಯ್ತಾ ಟೇಸ್ಟ್. ಅದೆಲ್ಲ ನೋಡ್ಬಾರ್ದು, ಸುಮ್ಮನೆ ತಿನ್ಬೇಕಷ್ಟೇನೆ ಅಲ್ವಾ? ಅದವ್ರು ಹಿಂಗೆ ಗಾಳಿ ಬೀಸೋವಾಗ ಹೆಂಗೆ ಕಿಡಿ ವಜ್ರ ಅದು ಅಲ್ವಾ? ಫಳ 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 ಅಂತ ಕೆಂಡ ಹಿಂಗೆ ಹೊಳೆಯುತ್ತೆ. ಆ ರೀತಿ ಜ್ಞಾನವೆಂಬ ಗಾಳಿ, ಅಜ್ಞಾನ ಅನ್ನೋದು ಮುಸುಕೊಂಡಿರುತ್ತೆ ನಮ್ಮ ಮೇಲೆ. ಆ ಪರಮಾತ್ಮ ನಾಮವೆಂಬ ಗಾಳಿಯನ್ನ ಬೀಸಿದಾಗ ನಮ್ಮಲ್ಲಿ ಆ ಜ್ಞಾನ ಪ್ರಚೋದವಾಗುತ್ತೆ. ಅದನ್ನೇ ಪಾಪವನ್ನ ಹೋಗಲಾಡಿಸೋದು. ಪಾಪ ಭಯಾಪಹಂ, ನಮ್ಮಲ್ಲಿ ಆ ಪಾಪ ಭೀತಿ ಅನ್ನೋ ಅಜ್ಞಾನವನ್ನ ತೊಳೆದು ಹಾಕ್ತಾನೆ. ನನಗೆ ಯಾಕೆ ಪಾಪ ಭೀತಿ ಇರ್ಬೇಕು? ವೈ ಶುಡ್ ಐ ಅಫ್ರೇಡ್ ಆಫ್ ಪಾಪಾಸ್? ವೆನ್ ಯು ಆರ್ ಮೇಕಿಂಗ್ ಮೀ ಟು ಡೂ ಎವ್ರಿಥಿಂಗ್ ಕರೆಕ್ಟ್, ದೆನ್ ಐ ಆಮ್ ನಾಟ್ ಡೂಯಿಂಗ್ ಎನಿ ಪಾಪ ಅಟ್ ಆಲ್ ಅನ್ನೋ ಒಂದು ಆಸೆ ಭಗವಂತನ ಮೇಲೆ ಇದ್ರೆ, ಧೈರ್ಯ ಇದ್ರೆ, ನಮಗ್ ಪಾಪ ಭೀತಿ ಬರುತ್ತಾ? ಬರಲ್ಲ. ಭಗವಂತನಲ್ಲಿ ನೋಡಿ ಭಯ ಪಡಬಾರ್ದು ಯಾರು, ಇನ್ಮೇಲಿಂದ ಆಸೆ ಪಡ್ಬೇಕು. ಗೊತ್ತಾಯ್ತಾ? ಇದುವರೆಗೂ ನೀವೇನ್ ಭಯ ಪಟ್ರೋ ಆಸೆ ಪಟ್ರೋ ನನಗ್ ಗೊತ್ತಿಲ್ಲ. ಭಯ ಪಟ್ಟಿದ್ದೇನೂ ಇರಬಹುದು, ನಾನು ಇಲ್ಲ, ಇದು ಯಾವಾಗ್ಲೂ ನೀವು ಭಯದಲ್ಲೇ ಇದೀರಾ ಅಂತ ನಾ ಹೇಳ್ತಾ ಇಲ್ಲ. ಬಟ್ ಇದೆಲ್ಲ ಕಲಿಯೋ ಉದ್ದೇಶ ಏನು? ಪರಮಾತ್ಮ ನನ್ನವನು ಅನ್ನೋ ಒಂದು ಆಸೆ, ಉರುದಿಯಾನ ஒரு ಆಶಾಪಾಶಂ ಅಂತ ಹೇಳ್ತೀವಿ ಅಲ್ವಾ? ಆ ಆಶಾಪಾಶವನ್ನ ಭಗವಂತನ ಮೇಲೆ ಇಟ್ರೆ ಭಯಾಪಹಂ, ಆ ಭಯ ನಮ್ಮನ್ನ ಬಿಟ್ಟು
ಹೋಗುತ್ತೆ. ಯಾನಿ ನಾಮಾನಿ, ಯಾರ ನಾಮವು ಗೌಣಾನಿ, ನಮ್ಮ ಪಾಪಗಳನ್ನ ಗೌಣ ಮಾಡುತ್ತೋ, ಝೀರೋ ಮಾಡುತ್ತೋ ಅಂತ ವಿಖ್ಯಾತಾನಿ ಮಹಾತ್ಮನಃ, ಅಂತಹ ನಾಮಗಳನ್ನ ವಿಖ್ಯಾತರಾದಂತಹ ಮಹನೀಯರುಗಳು, ಮಹಾತ್ಮರುಗಳೇ ಹಾಡಕ್ಕೆ ಶುರು ಮಾಡಿದ್ದಾರೆ. ಭೀಷ್ಮಾಚಾರ್ಯರೇನು, ರುಕ್ಮಾಂಗದ ಏನು, ಅಂಬರೀಷ ಏನು, ನಚಿಕೇತ ಏನು, ಚಂದ್ರಹಾಸ ಏನು, ಖಟ್ವಾಂಗ, ಎಲ್ಲರೂ ಅಂತ ಮಹನೀಯರ ಬಾಯಲ್ಲಿ ಗೌಣಾನಿ ನಾಮಾನಿ, ಎಲ್ಲ ಪಾಪವನ್ನು ಗೌಣ ಮಾಡುವಂತಹ ನಾಮಗಳು ಅನವರತವು ಹಾಡ್ತಾ ಇರುತ್ತೆ. ಋಷಿಭಿಹಿ ಪರಿಗೀತಾನಿ ತಾನಿ ವಕ್ಷ್ಯಾಮಿ ಭೂತಯೇ. ಎಲ್ಲಿ ನಾವು ಭೂಮಿಯಲ್ಲಿ ನೋಡಿದ್ರು ಋಷಿ ಮುನಿಗಳು ಪರಿಗೀತಾನಿ, ಗೀತದ ರೂಪದಲ್ಲಿ, ಕೀರ್ತನದ ರೂಪದಲ್ಲಿ, ತಾನಿ ವಕ್ಷ್ಯಾಮಿ, ತಾನಿ ಆ ಹೆಸರನ್ನ ವಕ್ಷ್ಯಾಮಿ ಮ್ಯೂಟ್ ಆಗಿದ್ಯಾ ಇವಾಗ ಓಕೆ. ಋಷಿ ಬಿಪ್ಪರಿಗೀತ, ಅದ್ ಎಲ್ಲಿ ಮ್ಯೂಟ್ ಆಯ್ತೋ ಗೊತ್ತೂ ಆಗ್ಲಿಲ್ಲ, ನನ್ನ ಪ್ರಾಣ ಹೇಳ್ಕೊಂಡು ಹೋಗ್ತಾನೆ ಇದ್ದೀನಿ. ಋಷಿಭಿಹಿ ಪರಿಗೀತಾನಿ, ಋಷಿಮುನಿಗಳಿಂದ ಆ ಗೀತೆಯನ್ನ ಮತ್ತೆ ಮತ್ತೆ ಹಾಡಲ್ಪಟ್ಟು, ತಾನಿ ವಕ್ಷ್ಯಾಮಿ ಭೂತಯೇ, ಈ ಭೂತಲದಲ್ಲಿ ಆ ಕೀರ್ತನೆ, ನಾಮ ಸಂಕೀರ್ತನ, ಕಲವು ಕಶ್ಚಿತ್ ಕೀರ್ತನಂ ಅಂತ ಹೇಳ್ತೀವಲ್ವಾ. ಕಲಿಯುಗದಲ್ಲಿ ಯಾಗ ಯಜ್ಞ ಯಜನಾದಿಗಳು, ಅರ್ಚನೆಗಳು ಅದೆಲ್ಲ ಯಾವುದು ಕೈಗೆ ಬರಲ್ಲ. ಕುತ್ಕೊಂಡ್ ಕಡೆ ಹರಿ 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 ಅಂತ ಇದ್ರೆ ನಮ್ಮ ಪಾಪ ಎಲ್ಲ ಹರಿದು 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 ಹಾಕ್ತಾನವನು. ಗೊತ್ತಾಯ್ತಾ? ನಾರಾಯಣ 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 ಅಂದ್ರೆ ನಮ್ಮ ಸಂಸಾರವೆಂಬ ಪಯಣವನ್ನ, ಅಯಣವನ್ನ ನಾರಂ ದಾಟಿಸ್ತಾನೆ. ಗೊತ್ತಾಯ್ತಾ? ಎವ್ರಿ ನಾಮ ಹ್ಯಾಸ್ ಗಾಟ್ ಅ ಮೀನಿಂಗ್. ರಾಮ 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 ಅಂತ ಇದ್ರೆ ರಾ ಅನ್ನೋ ಮಂತ್ರ ಅಗ್ನಿ ಮಂತ್ರ, ಮಾ ಅನ್ನೋ ಮಂತ್ರ ಜಲ ಮಂತ್ರ. ಅಗ್ನಿ ದಹಿಸ್ತಾನೆ, ನೀರು ತೊಳಿತಾನೆ, ಅದೇ ತಾನೇ ಮಾಡೋದು. ನಮ್ಮ ಪಾಪಗಳನ್ನ ದಹಿಸುವುದು ಅಗ್ನಿ, ನೀರ್ ಹಾಕಿ ಕ್ಲೆನ್ಸುವುದು ಜಲ. ಆ ರೀತಿ ನಾವು ಕ್ಲೆನ್ಸ್ ಆಗ್ತೀವಿ. ಕೃಷ್ಣ 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 ಅಂತ ಇರಿ, ಏನಾಗುತ್ತೆ ನಮ್ಮಲ್ಲಿ? ಆಕರ್ಷಯತಿ ಇತಿ ಕೃಷ್ಣ, ಪರಮಾತ್ಮನಿಗೆ ಆಕರ್ಷಿಸಲ್ಪಟ್ಟವರಾಗಿ ಜಗತ್ತಲ್ಲಿ ಎಂತ ಚಿನ್ನವನ್ನೇ ನಿಮ್ಮ ಮುಂದೆ ತಂದಿಟ್ರು ಇದೆಲ್ಲ ಅಲ್ಲ ನನಗೆ. ಆ ಕೃಷ್ಣ ಯೋ ನಿತ್ಯಮಚ್ಯುತ ಪದಾಂಬುಜ ಯುಗ್ಮ ರುಗ್ಮ, ಯೋ ನಿತ್ಯಮಚ್ಯುತ, ಆ ಅಚ್ಯುತನಾದಂತ ಕೈ ಬಿಡದೆ ಇರುವಂತಹ ಯೋ ನಿತ್ಯಂ ಅಚ್ಯುತ ಪದಾಂಬುಜ ಯುಗ್ಮ, ಎರಡು ಪಾದಗಳನ್ನ ಇಟ್ಕೊಂಡು ಸ್ವಸ್ತಿಕ ಪಾದದಲ್ಲಿ ಅವ್ರು ನಿಂತಿರ್ತಾನೆ ಕೃಷ್ಣ. ಅಚ್ಯುತನ ಪಾದ ಅನ್ನೋದೇ ರುಗ್ಮ. ರುಗ್ಮ ಅಂದ್ರೆ ಚಿನ್ನ, ಅದು ಬಿಟ್ರೆ ಬೇರೆ ಯಾವುದು ನನಗೆ ಚಿನ್ನವಲ್ಲ. ಯಾರದು? ಕವಿತಾ ಆಂಟಿ ಮ್ಯೂಟ್ ಮಾಡ್ಕೊಳ್ಳಿ ಪ್ಲೀಸ್. ಕವಿತಾ ಮಾಮಿ ಮ್ಯೂಟ್ ಮಾಡ್ಕೊಳ್ಳಿ. ಕವಿತಾ ಮಾಮಿ ಮ್ಯೂಟ್ ಎಸ್. ಯೋ ನಿತ್ಯಂ ಅಚ್ಯುತ ಪದಾಂಬುಜ ಯುಗ್ಮ ರುಕ್ಮ ವ್ಯಾಮೋಹತಸ್ತತಿತರಾಣಿ ತೃಣಾಯ ಮೇನೆ, ಪರ ವ್ಯಾಮೋಹವಾದಂತಹ ಯಾವುದೇ ವಸ್ತುವಾದ್ರೂ ತೃಣಾಯ ಮೇನೆ, ಹುಲ್ಲಿಗೆ ಸಮ. ಯಾರ ತರ ಇದ್ರು? ಶ್ರೀಮದ್ ಭಗವದ್ ರಾಮಾನುಜಾಚಾರ್ಯರು. ತೃಣಾಯ ಮೇನೆ ಅಸ್ಮದ್ ಗುರೋರ್ ಭಗವತೋಸ್ಯ ದಯೈಕ ಸಿಂಧೋಹೋ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಅಂತಹ ದಯೆಯೇ ಮೂರ್ತಿವೆತ್ತಂತೆ ಕಡಲ್, ಅಬಡಿಯೇ ದಯಾ ಕಡಲ್, ದಯಾ ಸಿಂಧು ಅಂತ ನಾವು ಹೇಳ್ತೀವಿ, ಸಮುದ್ರ ಅಂತ. ಭಗವಂತನ ದಯೆಯೇ ಸಮುದ್ರವಾಗಿ ಹರಿದು ಹರಿದು ಹೆಪ್ಪುಗಟ್ಟಿ 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 ತಿರುಮಲೆ ಆಗೋಯ್ತಂತೆ. ಅದಕ್ಕೆ ಸ್ವಾಮಿ ವೇದಾಂತ ದೇಶಿಕರು ಶ್ರೀನಿವಾಸನ ಮೇಲೆ ದಯಾ ಶತಕಂ ಅಂತಾನೆ 100 ಶ್ಲೋಕಗಳನ್ನ ರಚಿಸಿದ್ದಾರೆ. ದಯಾ ಶತಕಂ, ಶ್ರೀನಿವಾಸನ ದಯೆ ಮೇಲೆ, ಅನುಕಂಪೆ ಮೇಲೆ. ಆಯ್ತಾ? ಆ ರೀತಿಯಾಗಿ ಪರಮಾತ್ಮನ ದಯೆ ನಮ್ಮಲ್ಲಿ ಸದಾ ಕಾಲ ಇರಕ್ಕೆ ಕಾರಣ ವಕ್ಷ್ಯಾಮಿ. ಪರಮಾತ್ಮನ ನಾಮಗಳನ್ನ ವಕ್ಷ್ಯಾಮಿ. ಹೇಳ್ತೀನಿ ಅಂತ ಹೇಳಿಲ್ಲ, ಉಚ್ಚರಿಸ್ತೀನಿ ಅಂತ ಹೇಳಿಲ್ಲ. ಹೇಳ್ತೀನಿ ಅಂದ್ರೆ ನಾಲ್ಗೆ ವರ್ಕ್ ಮಾಡೋದು, ಉಚ್ಚರಿಸ್ತೀನಿ ಅಂದ್ರೆ ನಾಲ್ಗೆ, ಹಲ್ಲು, ಎಂಜಿಲು, ಬಾಯಿ ಇದೆಲ್ಲ ವರ್ಕ್ ಮಾಡೋದು. ವಕ್ಷ್ಯಾಮಿ ಅಂದ್ರೆ ನಾಭಿ ಹೃತ್ಕಂಠ ರಸನ, ನಾಭಿಯಿಂದ ನಾನು ಭಗವಂತನ ನಾಮಾವಳಿಗಳನ್ನ ಹೊರಗಡೆ ತೆಗಿತೀನಿ. ವಕ್ಷ್ಯಾಮಿ ಅಂದ್ರೆ ಬರೀ ಬಾಯಲ್ಲಿ ಹೇಳೋದಾ? ಅಲ್ಲ. The mind will start giving the signal to you.
ಅನ್ನು ನಾರಾಯಣ, ಮೀನ್ ಇಟ್ ನಾರಾಯಣ, ಕಮಾನ್ ಅನುಭವಿಸು ನಾರಾಯಣ. ನಾರಾಯಣ ಅನ್ನವಾಗ ನಮ್ಮ ನಾಲ್ಗೆ ಹೇಳುತ್ತೆ, ಬಾಯಿ ಉಚ್ಚರಿಸುತ್ತೆ, ನಾಭಿಯಿಂದ ಧ್ವನಿ ಬರುತ್ತೆ, ಮೈಂಡು ಪ್ರಿಪೇರ್ ಆಗುತ್ತೆ, ಮನಸ್ಸು ಅನುಭವಿಸುತ್ತೆ. ಅನುಭವಕ್ಕೆ ಬರ್ಬೇಕಲ್ವಾ? ಅನುಭವಕ್ಕೆ ಬರ್ದಿದ್ರೆ ಚಂದ್ರಿಕಾ ಅಂತೀನಿ. ನಾನು ಏನು ನಿಮ್ಮನ್ ಕರೆದೇ ಇಲ್ಲ ಅಂತ ಇದೇನೋ ಮೆಕ್ಯಾನಿಕಲ್ ಚಂದ್ರಿಕಾ ಅಂದ್ರೆ ತಿರುಗಿ ನೋಡ್ತೀರಾ? ಇಲ್ಲ. ಐ ಮೀನ್ ಟು ಸೇ ಚಂದ್ರಿಕಾ, ಪ್ರಭಾ ಆಂಟಿ, ನಿರ್ಮಲಾ ಆಂಟಿ ಎಂದಾಗ ಏನ್ ಗುರುಗಳೇ ಅಂತ ತಿರುಗಿ ನೋಡ್ತೀರಾ ಅಲ್ವಾ? ಸೊ ನಾವು ಆಡೋ ಮಾತು ಬರೀ ಬಾಯಿ ಮಾತಾಗಿರ್ಬಾರ್ದು ಅಲ್ವಾ, ಇಲ್ಲಿಂದ ಆಗಿರ್ಬೇಕು. ಕೆಲವ್ರು ಆಡ್ತಾರೆ ಬಾಯಿ ಮಾತು, ನಮಗೆ ಗೊತ್ತಾಗ್ತಾ ಇರುತ್ತೆ ಇವರು ಹೇಳಿರೋದ್ರಲ್ಲಿ 99.9% ಬರೀ ಸುಳ್ಳು ಅಂತ. ಏನ್ ಮಾಡ್ತೀರಾ? ಹ್ಞೂ ಅಂದ್ಬಿಟ್ಟು ಸುಮ್ನೆ ಆಗ್ತೀರಾ. ಅವ್ರಿಗೇನಾದ್ರು ಬೆಲೆ ಕೊಡ್ತೀರಾ? ಇಲ್ಲ. ಆದ್ರೆ ಕೆಲವರು ದೃಢವ್ರತರಾಗಿರ್ತಾರೆ. ಒಂದು ಮಾತು ಹೇಳಿದ್ರೆ ದೇ ರಿಯಲಿ ಮೀನ್ ಇಟ್, ಅದರ್ವೈಸ್ ದೇ ಡೋಂಟ್ ಸ್ಪ್ಲಿಟ್ ದೇರ್ ಟಂಗ್. ಗೊತ್ತು ನಿಮಗೆ, ಅವ್ರೇನಾದ್ರೂ ಹೇಳಿದ್ರೆ ಅದು ಕರೆಕ್ಟ್ ಆಗಿರುತ್ತೆ. ಸರಿಯ சொல்லிருக்க இல்லைன்னா வாய் திறக்க மாட்டாவ. சும்மா வேண்டாத விஷயங்களெல்ல பேச மாட்டாவ. அவரே பேசிருக்காరన్నా నిజంగా அதுல ఏమో సంగతి ఉంది, దానికే వాళ్ళు చెప్తా ఉండేది, లేకపోతే అలాంటి వాళ్ళు చెప్పరు ಅಲ್ವಾ? ಏನದ್ ಮಾಡುತ್ತೆ? ಬಿಕಾಸ್ ಇಲ್ಲಿಂದ ಮಾತಾಡ್ತಾರ. ಇಲ್ಲಿಂದ ಅಂದ್ರೆ ಧ್ವನಿನೇ ಎತ್ತರ ಮಾಡಲ್ಲ, ಗಂಭೀರತೆ ಇರುತ್ತೆ ಆ ಮಾತಲ್ಲಿ. ಪರಮಾತ್ಮನ ನಾಮಗಳು ಅಷ್ಟೇ ಗಾಂಭೀರ್ಯದಿಂದ ಇರೋದ್ರಿಂದ ವಕ್ಷ್ಯಾಮಿ, ಅದನ್ನ ನಾನು ಸುಮ್ಮನೆ ಹೇಳಲ್ಲ, ಐ ಮೀನ್ ಟು ಸೇ ಇಟ್. ವಕ್ಷ್ಯಾಮಿ ಭೂತಯೇ. ಒಂದೊಂದು ನಾಮಕ್ಕೂ ಎಷ್ಟು ವ್ಯಾಖ್ಯಾನ ಇದೆ ನೋಡಿ. ಸುಮ್ಮನೆ ವಕ್ಷ್ಯಾಮಿ ಅನ್ಬಿಟ್ರೆ ಏನ್ ಪ್ರಯೋಜನ? ವಾಟ್ ಇಸ್ ದ ವ್ಯಾಖ್ಯಾನ ಆಫ್ ವಕ್ಷ್ಯಾಮಿ ಅಲ್ವಾ? ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಋಷಿರ್ನಾಮ್ನಾಂ ಸಹಸ್ರಸ್ಯ ವೇದವ್ಯಾಸೋ ಮಹಾಮುನಿ. ಋಷಿಗಳಲ್ಲೇ ಬಹಳ ಮುಖ್ಯವಾದ ಋಷಿಯಾದಂತಹ ವೇದವ್ಯಾಸರು ಈ ಸಹಸ್ರನಾಮವನ್ನ ನನಗೆ ಕೊಟ್ಟಿದ್ದಾರೆ. ಹಿ ಈಸ್ ಗೋಯಿಂಗ್ ಟು ಟೆಲ್ ದ ರಹಸ್ಯಂ ಇನ್ ದ ಶ್ಲೋಕ. ತಾತ, ನಿಮಗೆ ಹೆಂಗ್ ಗೊತ್ತು? ಇಷ್ಟು ದಿನ ನಮಗೆ ಯಾವ ಪಾಠಶಾಲೆನೂ ಈ ಒಂದು ಸಿಲೆಬಸ್ ನ ಇಟ್ಟಿರ್ಲಿಲ್ಲ, ನಮಗೆ ಯಾರು ಇದುವರೆಗೂ ಹೇಳ್ಕೊಡ್ಲಿಲ್ಲ. ದ್ರೋಣಾಚಾರ್ಯರು ಹೇಳ್ಕೊಡ್ಲಿಲ್ಲ, ಕೃಪಾಚಾರ್ಯರು ಹೇಳ್ಕೊಡ್ಲಿಲ್ಲ, ಶಲ್ಯ ಹೇಳ್ಕೊಡ್ಲಿಲ್ಲ, ವಿದುರ ಹೇಳ್ಕೊಡ್ಲಿಲ್ಲ, ಉದ್ಧವ ಹೇಳ್ಕೊಡ್ಲಿಲ್ಲ. ಧರ್ಮರಾಜ ಆಸ್ಕ್ಸ್ ಭೀಷ್ಮಾಚಾರ್ಯರೇ, ನಿಮಗ್ ಮಾತ್ರ ಹೆಂಗೆ ಈ ಸಹಸ್ರನಾಮ ಗೊತ್ತು? ಹರಿನಾಮ ಸಂಕೀರ್ತನೆಯನ್ನ ಪ್ರಹ್ಲಾದ ಅನವರತ ಮಾಡ್ತಾ ಇರ್ತಾನೆ. ಪ್ರಹ್ಲಾದ ಹೋಗ್ತಾನೆ ಚಂಡಾಮರ್ಕರ ಅಧಿಷ್ಠಾನದಲ್ಲಿ ನಡೀತಾ ಇರುವಂತಹ ಗುರುಕುಲಕ್ಕೆ ಹೋಗ್ತಾನೆ. ಶುಕ್ರಾಚಾರ್ಯರವಾಗಿಲ್ಲ, ಶುಕ್ರಾಚಾರ್ಯರ ಮಕ್ಕಳ ಷಂಡನ್ ಅಮರ್ಕನ್ ಅಂತ ಆ ಷಂಡಾಮರ್ಕರ ಪಾಠಶಾಲೆ ಹೋಗ್ತಾರೆ. ಯಾರೋ ಪ್ರಹ್ಲಾದ. ಎಲ್ಲ ಅಸುರ ಕುಲ ಮಕ್ಕಳು ಎಲ್ಲಾರನ್ನೂ ಲೈನಾಗಿ ಕೂರಿಸ್ಬಿಟ್ಟು ಎಲ್ಲ ಹೇಳಿ, ತೀಟೆ ಮಾಡ್ಬೇಡಿ, ಪ್ರಾಣಿ ಹಿಂಸೆ ಮಾಡ್ಬೇಡಿ, ಶಾಂತ ಚಿತ್ತದಿಂದ ಹಿರಿ ಅಂತ ಹರಿನಾಮ ಸ್ಮರಣೆಯನ್ನ ಹೇಳಿಸ್ತಾನೆ. ಎಲ್ಲರೂ ಕೇಳುತ್ತವೆ ಮಕ್ಕಳೆಲ್ಲ. என்னடா பிரஹ்லாதா, நமக்கெல்லாம் தெரியவே தெரியாதே, இதெல்லாம் நமக்கு ಗೊತ್ತೇ ಇಲ್ವಲ್ಲ, உனக்கு மட்டும் எப்படி தெரியும் ಇದೆಲ್ಲ? ಹೌ ಡು ಯು ನೋ ಆಲ್ ದಿಸ್? ಅವರ್ ಮೈ ಗುರು ಅಂಡ್ ಯುವರ್ ಗುರು, ಕಾಮನ್ ಗುರು ಷಂಡನ್ ಅಮರ್ಕನ್. ನಿನಗ್ ಮಾತ್ರ ಸ್ಪೆಷಲ್ ಕ್ಲಾಸ್ ಏನಾದ್ರು ತಗೊಂಡು ಹೇಳ್ಕೊಟ್ರ? ನಮಗೆಲ್ಲ ಇದೆಲ್ಲ ಗೊತ್ತೇ ಇಲ್ವಲ್ಲ. ಬರೀ ಹೊಡಿ ಕಡಿ ಮುರಿ ಇದೇ ಹೇಳ್ಕೊಟ್ಟಿರೋದವ್ರು, ಇನ್ನೇನು ಹೇಳ್ಕೊಟ್ಟಿಲ್ಲ. ಅವನನ್ನ ರಕ್ತವನ್ನ ಹೀರು, ಇವನನ್ನ ಹಿಸ್ಕಾಕು, ಅವನ ತಲೆ ತೆಗೆದಾಕು, ಹಿಂಗ ವೆಟ್ಟು, ಹಂಗ ಕುತ್ತು, ಹಿಂಗ ಕೊಲೆ, ಬರೀ ಇದನ್ನೇ ಅಲ್ವಾ ಅಸುರ ಬಾಲಕರು ಎಲ್ಲ. ಇವ್ ನೋಡಿದ್ರೆ ಏನೋ ನಾರಾಯಣ ಅನ್ನೋ ಅವನೇ ಸರ್ವೈಶ್ವರ, ಅವನೇ ಪರೋಕ್ಷ ವಸ್ತು, ಅವನೇ ಪರಬ್ರಹ್ಮ ವಸ್ತು, ಅವನು ಬಿಟ್ರೆ ಎರಡನೇವನು ಅನ್ನೋದಿಲ್ಲ, ಇರಂಡ ಮಟ್ಟ ತಕ್ಕವನ್ ಅಂತ ಎಲ್ಲ ಏನೇನೋ ಬೋಧನೆ. ಒಂದು ಎಲ್ಲಾರ್ಗೂ ಆಶ್ಚರ್ಯ ಮಕ್ಳಿಗೆ. ನಮಗೆ ಹೇಳ್ಕೊಡೋದೇ ಇರೋ ವಿದ್ಯೆ ನಿನಗೆ ಹೆಂಗ್ ಗೊತ್ತು ಅಂತ. ದೆನ್ ಹಿ ಓಪನ್ಸ್, ಹಿ ರಿವೀಲ್ಸ್ ದ ಸೀಕ್ರೆಟ್. ಅದಾ ನಮ್ ತಾಯಿ ಕಯಾದು ಗರ್ಭವತಿ ಆಗಿದ್ಲಲ್ವಾ, ನನ್ನನ್ನು ಧರಿಸಿದ್ಲಲ್ವಾ ಹೊಟ್ಟೆನಲ್ಲಿ, ಅವಾಗ ನಾರದರ ಆಶ್ರಮದಲ್ಲಿ ನಮ್ ತಾಯಿ ಇದ್ಲು. ದಿಸ್ ಇಂದ್ರ ಕಿಡ್ನಾಪ್ಡ್ ಮೈ ಮದರ್. ಅವಾಗ ನಾರದ್ರು ಬಂದು ಬಿಡಿಸ್ಬಿಟ್ಟು ನಮ್ ತಾಯಿನ ಕರ್ಕೊಂಡು ಹೋಗಿ ಅವರ ಆಶ್ರಮದಲ್ಲಿ ಇಟ್ಕೊಂಡಿದ್ರು. whenever he used to do the bodhanam for my mother, ಪಾವು ಅವಳಕ್ಕೆ ತೂಕ ಬಂದುಡು. ಅವಳು ಮಲಗ್ಬಿಡ್ತಾ ಇದ್ಲು, ಚೆನ್ನಾಗ್ ನಿದ್ದೆ ಗೊರ್ಕೆ. ಆದ್ರೆ ನಾ ಒಳಗಡೆ ಇದ್ನಲ್ವಾ ಗರ್ಭಶ್ರೀಮಾನ್, ನಾನೆಲ್ಲ ಕೇಳಿಸ್ಕೊತಾ ಇದ್ದೆ. ನಾರದ has done so much of ಉಪದೇಶ to me even before my birth.
ಈವನ್ ಬಿಫೋರ್ ಮೀ ಟೇಕಿಂಗ್ ಬರ್ತ್, ಈ ಭೂಮಿಗೆ ಬರಕ್ ಮುಂಚೆನೆ ನಾರದರು ಸಕಲ ಲೋಕಗುರು, ಜಗದ್ಗುರು, ವಿಶ್ವಗುರು ಆಗಿ ನಾರದರ್ನ ಅಂದ್ರೆ ಏನೋ ಹಿಳೆಕಾಂತ ಮಾಡೋನು, ಜಗಳ ಇಡೋನು, ಈ ತರನೇ ಈ ಫಿಲಿಮ್ಸ್ ಎಲ್ಲ ತೋರ್ಸೋದು. ನೋ, ನಾರದ ಇಸ್ ನಾಟ್ ಲೈಕ್ ದಟ್. ತ್ಯಾಗರಾಜರೇ ಹಾಡಿದ್ದಾರೆ, ವರನಾರದ ನಾರಾಯಣ ಸ್ಮರಣಾನಂದಾನುಭವ ಮುಗಲ ನಾರಾಯಣ ಸ್ಮರಣ. ನಾರಾಯಣ ಅನ್ನೋದು ಒಂದೇ, ನಾರದ ಅನ್ನೋದು ಒಂದೇ. ಇನ್ಸ್ಟೆಡ್ ಆಫ್ ನಾರಾಯಣ, ಇಫ್ ಯು ಡೂ ದ ಸ್ಮರಣ ಆಫ್ ನಾರದ, ಯು ವಿಲ್ ಗೆಟ್ ಮೋರ್ ಮೋಕ್ಷ. ಈಸಿಯಾಗಿ ಸಿಗುತ್ತೆ, ಬೇಗ ಸಿಗುತ್ತೆ. ಶರದಿಂದುನಿ ಭಾಪಕನಾ ನಗರಿ. ಶರತ್ಕಾಲ ಚಂದ್ರ ಹೆಂಗೆ ದಗದಗ ದಗದಗ ಅಂತ ಆ ಒಂದು ಮಲೆಯ ಮಾರುತವನ್ನ ಬೀಸಿ ಆ ಬೆಳದಿಂಗಳ ಬಾಲೆಯಲ್ಲಿ ಹೆಂಗೆ ಅವನು ಅಮೃತವನ್ನ ತಗೊಂಡು ಮೇಲೆ ಬರ್ತಾನೋ, ಆ ರೀತಿ ಭಕ್ತಿ ಅನ್ನೋ ಅಮೃತವನ್ನ ತಗೊಂಡು ಬಂದವರು ವೀಣೆಯಿನ್ ಕೈಯುಮ ವಿಪಂಚಿಯನ್ನ ನುಡಿಸಿಕೊಂಡು ಸ್ಫಟಿಕಮಣಿಮಯವಾಗಿ ಜ್ಞಾನವೇ ಮೂರ್ತಿವೆತ್ತಂತೆ ಬಂದವರು ನಾರದರು. ಗೊತ್ತಾಯ್ತಾ? ನೋ ಫಿಲಿಮ್ಸ್ ವಿಲ್ ಶೋ ಆಲ್ ದಿಸ್ ಟು ಯು. ಯಾಕೆ ಕೆಟ್ಟದಾಗೆ ತೋರ್ಸೋರು ನಾರದ್ರನ್ನ. ಇಲ್ಲಿಂದ ಅಲ್ಲಿಗೆ ತಂದಿಟ್ಟ, ಅಲ್ಲಿಂದ ಇಲ್ಲಿಗೆ ತಂದಿಟ್ಟ, ನಾರದ್ರ ಕೆಲ್ಸ ಮಾಡ್ಬೇಡ ಅಂತ ಇಲ್ಲೂ ಕೆಲವ್ರಿಗೆ ನಾವು ಹೇಳ್ತೀವಲ್ವಾ. ಆಕ್ಚುಲಿ ಹಂಗೆ ಹೇಳ್ಬಾರ್ದು. ಬಿಕಾಸ್ ನಾರದ ಹ್ಯಾಸ್ ಡನ್ ಫಾರ್ ಲೋಕ ಕಲ್ಯಾಣ ಅಲ್ವಾ. ನಾವುಗಳೆಲ್ಲ ಮಾಡೋದು ಲೋಕ ಕಲ್ಯಾಣಕ್ಕ, ನಮ್ ಕಲ್ಯಾಣವೇ ಆಗಲ್ಲ ನೆಟ್ಟಿಗೆ ಅದೇನಾದ್ರು ಮಾಡಕ್ ಹೋದ್ರೆ ಅಲ್ವಾ. ಸೊ ಆ ನಾರದರು ನನಗೆ ಈ ರೀತಿ ಉಪದೇಶ ಮಾಡಿದ್ರು. ಹಂಗಾಗಿ ಈ ವಿಶ್ವಕ್ಕೆ ಪರಬ್ರಹ್ಮ ಯಾರು ಅಂದ್ರೆ ಸಾಕ್ಷಾತ್ ಶ್ರೀಹರಿ ಅಂತ ತಿಳ್ಕೊಂಡೆ ಅಂತ ಅಲ್ಲಿ ಪ್ರಹ್ಲಾದ ತಿಳಿಸ್ತಾನೆ. ಅದೇ ರೀತಿ ನೌ ಹೀಸ್ ರಿವೀಲಿಂಗ್ ದ ಸೀಕ್ರೆಟ್. ಭೀಷ್ಮಾಚಾರ್ಯರನ್ನ ಧರ್ಮಪುತ್ರ ಕೇಳಿದಾಗ, ಹೌ ಡು ಯು ನೋ ದಿಸ್ ವೆನ್ ನೋಬಡಿ ನೋಸ್ ಅಬೌಟ್ ದಿಸ್? ನನ್ನ ದೊಡ್ಡಪ್ಪ ಧೃತರಾಷ್ಟ್ರನ ಗೊತ್ತಿಲ್ಲ, ಇಲ್ದಿದ್ರು ಅವನಿಗೇನು ಗೊತ್ತಿಲ್ಲ, ಬಿಟ್ಟಾಕಿ. ಇವನಿಗೇನೋ ದೊಡ್ಡಪ್ಪ ಇರ್ಬೋದು, ಅವನಿಗೇನ್ ಗೊತ್ತು, ಏನು ಗೊತ್ತಿಲ್ಲ. ಆದ್ರೆ ನಿಮ್ಗೆ ಹೆಂಗ್ ಗೊತ್ತು ತಾತ ಅಂದಾಗ ಹೇಳ್ತಾರೆ, ವೇದವ್ಯಾಸೋ ಮಹಾಮುನಿ, ಸಾಕ್ಷಾತ್ ನಾರಾಯಣನ ಅಂಶವಾದಂತಹ, ನಾರಾಯಣನ ಅಪರಾವತಾರವಾದಂತಹ ವೇದಗಳನ್ನ ಈ ಭೂಮಿಗೆ ಕೊಟ್ಟಂತಹ ವೇದಗಳನ್ನ ಒಂದು ಫಾರ್ಮ್ಯಾಟೆಡ್ ವೇನಲ್ಲಿ ಅದನ್ನ ಬೈಫರ್ಕೇಟ್ ಮಾಡಿ ನಮ್ಗೆ ಕೊಟ್ಟಂತಹ ಆ ವೇದವ್ಯಾಸರು ನನಗೆ ಈ ಸಹಸ್ರ ಋಷಿರ್ನಾಮ್ನಾಂ, ಈ ಅಂತಹ ಋಷಿ ಈ ಸಹಸ್ರನಾಮವನ್ನ ನನಗೆ ತಿಳಿಸ್ಕೊಟ್ರು. ಯಾವ ರೀತಿ ತಿಳಿಸ್ಕೊಟ್ರು? ಸುಮ್ಮನೆ ತಿಳಿಸ್ಕೊಡ್ಲಿಲ್ಲ. ಛಂದೋನುಷ್ಟು ತಥಾ ದೇವೋ ಭಗವಾನ್ ದೇವಕೀ ಸುತಃ. ಛಂದಸ್ಸು, ಅನುಷ್ಠುಪ್ ಛಂದಸ್ಸು, ಗ್ರಾಮರ್ ವಿತ್ ಮೀನಿಂಗ್. ಗ್ರಾಮರ್, ಮೀನಿಂಗ್, ಹೆಂಗ್ ಉಚ್ಚರಿಸ್ಬೇಕು, ಯಾವ ರೀತಿ ಹೇಳ್ಬೇಕು, ಎಲ್ಲಾ ನಾಮಕ್ಕೂ ಯಾವ ರೀತಿ ಅರ್ಥ ಇದೆ, ಸ್ವಾಪದೇಶ ಅರ್ಥ, ನಂತರ ಸೂಪರ್ಫಿಷಿಯಲ್ ಅರ್ಥ, ಅಷ್ಟನ್ನು ನನಗೆ ಹೇಳಿ, ಯಾರು ಅವನು ಅನ್ಕೊಂಡಿದೀಯಾ, ನಿಮ್ಮ ಜೊತೆಲೇ ಒಬ್ಬಳು ದೇವಕಿ ದೇವಕನ ಪುತ್ರಿಯಾದಂತಹ ದೇವಕಿ ಅಂತ ಇದ್ದಾಳಲ್ಲ, ಆ ದೇವಕಿಯ ಮಗನೇ ಅವನು ಸಾಕ್ಷಾತ್ ಶ್ರೀಮನ್ನಾರಾಯಣ. ಗೊಲ್ಲನ ಹಾಗೆ, ಗೋಪಾಲಕನ ಹಾಗೆ ಆಡು, ಹಸು, ಕುರಿ ಎಲ್ಲಾದ್ನೂ ಮೇಯಿಸ್ಕೊಂಡು ಎಲ್ಲ ಗೋಪಾಲಕರ ಜೊತೆ ನಂದಗೋಕುಲದಲ್ಲಿ ಬೆಳಿತಾ ಇದ್ದಾನಲ್ವಾ, ಅವನ ಬಗ್ಗೆ ಅವತ್ತೇ ನನಗೆ ಯಾರು ವೇದವ್ಯಾಸರು ಹೇಳಿದ್ರು. ದೇರ್ ವಿಲ್ ಬಿ somebody who is known as Krishna, who is going to take birth as a ಕೃಷ್ಣಾವತಾರ. ಅವನು ನೋಡಕ್ ಹೆಂಗಿರ್ತಾನೆ? ಗೊಲ್ಲನ ಹಾಗೆ ಇರ್ತಾನೆ, ಗೋಪಾಲಕನಾಗಿ ಇರ್ತಾನೆ. ಸುಮ್ಮನೆ ಯಾವುದೋ ಒಂದು ಬೆಣ್ಣೆ ಮೊಸರನ್ನ ಕದ್ಕೊಂಡು ಚೇಷ್ಟೆಗಳು ಮಾಡ್ಕೊಂಡು ಗೋಪಿಕೆಯರು ಹಿಂದ್ಗಡೆ ಸುತ್ಕೊಂಡು ಯಾವ್ದಕ್ಕೂ ಕೆಲ್ಸಕ್ ಬಾರದೆ ಇರೋ ಮಗು ಅನ್ನೋ ತರ ಅನ್ನಿಸ್ಕೊಂಡು ಇರ್ತಾನೆ. ಆದ್ರೆ ಸಕಲ ಕೆಲ್ಸವೂ ಅವನಿಂದಲೇ ನಡೆಯುತ್ತೆ. ಆ ರೀತಿ ಯದುವಂಶ ಕುಲತಿಲಕನಾದಂತಹ ಕೃಷ್ಣನನ್ನ ಯಾರು ಅನ್ಕೊಂಡಿದೀಯಾ ಭೀಷ್ಮ? ಈಸ್ ನನ್ ಅದರ್ ಬಟ್ ಸಾಕ್ಷಾತ್ ಶ್ರೀಮನ್ನಾರಾಯಣ ಅಂತ ನನಗೆ ಅವತ್ತೇ ವ್ಯಾಸರು ಹೇಳಿದ್ರು ಅಂತ. ಭಗವಾನ್ ದೇವಕಿ ಸುತಃ. ದೇವಕಿ ಸುತ, ಯಶೋಧ ನಂದನ ಅಂತೀವಿ, ದೇವಕಿ ಸುತ ಅಂತೀವಿ, ಆಯ್ತಾ? ಯಶೋದೆಯ ಮಡಿಲಲ್ಲಿ ಮುತ್ತಾಗಿ ಹೊಳೆಯುವವನು ದೇವಕಿಯ ಸುತನಾದವನು. ಈ ದೇವಕಿ, ಯಶೋದೆ, ನಂದಗೋಪ ಮತ್ತೆ ಈ ವಸುದೇವ ಇದೆಲ್ಲ ವ್ಯಾಜ್ಯ. ಭಗವಂತನಿಗೆ ಅವತಾರ ಮಾಡಕ್ಕೆ ಇದೆಲ್ಲ ಸುಮ್ಮನೆ ಒಂದು ವ್ಯಾಜ್ಯ, ವಿಡಂಬನ ಅಂತ ಇದನ್ನ ಕರೆಯೋದು. ಅವನಿಗೇನ್ ಗರ್ಭವಾಸ ಇಲ್ಲ. ನಮ್ ತರ 9 ತಿಂಗಳು ತಾಯಿ ಗರ್ಭದಲ್ಲಿ ಮಲಗ್ ಬರ್ತಾನೆ ಅನ್ಕೊಂಡಿದೀರಾ? ಅವನ್ನ ಬರ್ಬೇಕು ಅಂದ್ರೆ ಬರ್ತಾನೆ ಅಷ್ಟೇ. ಅವನು ಸರ್ವ ಸ್ವತಂತ್ರ. ಅವನು ನಮ್ ತರ ಅವನು ಗರ್ಭವಾಸವನ್ನ ಮಾಡಿ ಬರೋ ಪ್ರಮೇಯ ಇಲ್ಲ. ಅವನು ಯಾವ ಅವತಾರವೂ ಗರ್ಭವಾಸವಲ್ಲ. ವೇದವ್ಯಾಸರ ಅವತಾರ ಗರ್ಭವಾಸ ಅನ್ಕೊಂಡ್ರ?
ಗಂಗೆಯನ್ನ ದಾಟಬೇಕು. ಪರಾಶರರು ಬಂದು ನಿಂತಿದ್ದಾರೆ. ಸತ್ಯವತಿ ಬೋಟ್ ಓಡಿಸ್ತಾ ಇದ್ಲು. ಆ ಸತ್ಯವತಿ ಬಿಡ್ತೀಯಮ್ಮ ಈ ಕಡೆಯಿಂದ ಆ ಕಡೆಗೆ ಅಂತ ಕೇಳಿದ್ರು ಪರಾಶರರು. ಬನ್ನಿ, ಅದಕ್ಕೇನಂತ, ಇರೋದೇನ ಬೆಸ್ತಳು, ನಿಮ್ಮನ್ ಬಿಡಕ್ಕೇನೆ ಬನ್ನಿ ಅಂತ ಕೂರಿಸ್ಕೊಂಡ್ಲು. ಅಷ್ಟೇ. ಅವರ ಕಣ್ಣಿನಿಂದ ಕರುಣಾ ಕಟಾಕ್ಷವಾಗಿ ಅವರ ಕಟಾಕ್ಷ ಅವಳ ಮೇಲೆ ಬಿತ್ತು. ಮುಟ್ಲೂ ಇಲ್ಲ, ದೇಹ ಸ್ಪರ್ಶವೂ ಆಗ್ಲಿಲ್ಲ. ಅಷ್ಟೊತ್ತಿಗೆ ಇವಳ ಗರ್ಭವನ್ನ ಧರಿಸಿ ವೇದವ್ಯಾಸನು ಹೊರಗಡೆ ಬಂದು, ಅಮ್ಮ ಹೋಗ್ ಬರ್ತೀನಿ, ವೆನ್ ಎವರ್ ಯು ನೀಡ್ ಮೈ ಹೆಲ್ಪ್ ಸ್ಮರಣೆ ಮಾಡು, ನಿಮಿಷ ಮಾತ್ರದಲ್ಲಿ ನಿನ್ ಮುಂದೆ ಬಂದ್ ನಿಂತಿರ್ತೀನಿ. ಅದಕ್ಕೆ ಅವರಿಗೆ ವೈಶಂಪಾಯನ ಅಂತ ಹೆಸರು. ವೈಶಂಪಾಯನ ಅಂದ್ರೆ ನಿಮಿಷ ಮಾತ್ರದಲ್ಲಿ ಮಾಯ ಆಗೋರು ಅಂತ ಅರ್ಥ, ನಿಮಿಷ ಮಾತ್ರದಲ್ಲೂ ಬರೋರು ಅಂತ ಅರ್ಥ. ಆ ರೀತಿ ವೇದವ್ಯಾಸರು ಜನನವನ್ನ ತೆಗೆದು ಹೋದ್ರು. ಸಾಕ್ಷಾತ್ ನಾರಾಯಣನೇ ವೇದವ್ಯಾಸ. ಅದನ್ನ ಹೇಳಿದೀರಾ ಅಲ್ವಾ, ಪ್ರಥಮ ಪರ್ವದಲ್ಲಿ ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸ ರೂಪಾಯ ವಿಷ್ಣವೇ ಅಂತ ನೀವೇ ಹೇಳಿದೀರಾ ಅಲ್ವಾ. ಆ ರೀತಿಯಾದಂತಹ ವ್ಯಾಸರೇ ನನಗೆ ಈ ಅಮೃತೋಪಮೇಯವಾದಂತಹ ಸಹಸ್ರನಾಮಗಳನ್ನ ಹೇಳಿದ್ದಾರೆ. ಹೆಂಗಿದೆ ಅದು? ಅಮೃತಾಂಶುದ್ಭವೋ ಬೀಜಂ ಶಕ್ತಿರ್ದೇವಕಿ ನಂದನಃ. ಅಮೃತೋಪಮೇಯವಾಗಿದೆ. ಮೃತ ಅಂದ್ರೆ ಏನು, ಅಮೃತ ಅಂದ್ರೆ ಏನು? ಯಾರಾದ್ರೂ ಹೇಳಿ. ವಾಟ್ ಡು ಯು ಮೀನ್ ಬೈ ಮೃತ? ವಾಟ್ ಡು ಯು ಮೀನ್ ಬೈ ಅಮೃತ? ಮೃತ ಅಂದ್ರೆ ನಾಶ ಆಗೋದು. ವೆರಿ ಗುಡ್. ಅಂದ್ರೆ ನಮಗೆ ಜೀವ ಕೊಡೋದು. ಅಮೃತ ಅಂದ್ರೆ ಜೀವ ಕೊಡೋದು, ಮೃತ ಅಂದ್ರೆ ನಾಶವಾಗೋದು. ಗುಡ್. ಇದು ಒಂದು ಆಸ್ಪೆಕ್ಟ್. ಇನ್ಯಾರಾದ್ರೂ ಹೇಳಿ. ನಿರ್ಮಲಾ ಆಂಟಿ ಒಂದು ಆಸ್ಪೆಕ್ಟ್ ಹೇಳಿದ್ರು. ಎನಿಬಡಿ ಎಲ್ಸ್? ನಮ್ ಗ್ರೂಪ್ ಅಲ್ಲಿ ಕೆಲವರು ನಮ್ ಕ್ವೆಶನ್ನೇ ಅಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ. ಎಲ್ರು ಬಾಯ್ ತೆಗೀರಿ, ಎಲ್ರು ಟ್ರೈ ಮಾಡಿ. ರತ್ತಾ ಮ್ಯಾಮಿ, ಭಾಗವತದಲ್ಲಿ ಅಷ್ಟೊಂದು ಆನ್ಸರ್ ಹೇಳ್ತೀರಾ, ಇಲ್ಲಿ ಯಾಕೆ ಸುಮ್ಮನೆ ಕೂತಿದ್ದೀರಾ ಹೇಳಿ. ವೇದ, ದೆನ್ ಹೂ ಎಲ್ಸ್? ರೇಷ್ಮಾ, ರೇಣು, ದೆನ್ ಸ್ಮಿತಾ, ವನಿತಾ ಅವ್ರು ಹೇಳ್ತಾರೆ, ನೋ ಪ್ರಾಬ್ಲಮ್. ಕಸ್ತೂರಿ ಮಾಮಿ ಹೇಳ್ತಾರೆ, ಸುಕನ್ಯಾ ಮಾಮಿನೂ ಹೇಳ್ತಾರೆ. ವಾಟ್ ಅಬೌಟ್ ರಾಧಾ? ಅಮೃತ ಅಂತ ಹೇಳಿದ್ರೆ ಜೀವ. ಓಕೆ, ಜೀವ ಕೊಡುವುದು. ಮೃತ ಅಂದ್ರೆ ಜೀವ ಹೋಗೋದು. ಅದನ್ನೇ ನಿರ್ಮಲಾ ಆಂಟಿನೂ ಹೇಳಿದ್ರು. ಎನಿಥಿಂಗ್ ಎಲ್ಸ್? ಇನ್ ಯಾವ್ದಾದ್ರು ಬೇರೆ? చనిపోయేది సార్ మృత ಅಂದ್ರೆ కన్నడలో చెప్పి మీరు తెలుగులో చెప్తారు. ఇది నేను ట్రాన్స్లేట్ చేసాక చెప్పి మీకు మీరు కొత్తగా ఏమైనా చెప్పండి అంటే నాకు తెలుగు వస్తుంది ఇంచుమించుగా, మీలాగా బాగా రాదు. మరి ట్రాన్స్లేట్ చేయొచ్చు నేను కూడా. ఆన్సర్ చెప్పండి కరెక్ట్ గా. ఇప్పుడు ನಾ ಹೇಳ ಹೊಸ ಆಯಾಮ. ಮೃತ ಅಂದ್ರೆ ಎಂಡ್, ಅಮೃತ ಅಂದ್ರೆ ಎಂಡ್ಲೆಸ್. ಮೃತ ಅಂದ್ರೆ ಮೆಜರಬಲ್ ಕ್ವಾಂಟಿಟಿ, ಅಮೃತ ಅಂದ್ರೆ ಇನ್ಮೆಜರಬಲ್ ಕ್ವಾಂಟಿಟಿ. ಯು ಕೆನ್ ನಾಟ್ ಮೆಜರ್ ಎಟ್ ಆಲ್. టేప్ పెట్టుకొని ఇక్కడి నుంచి ఇక్కడ వరకు మెజర్ చేసేకే అయ్యలేదు. అది అమృతత్వము. ಮೃತತ್ವము అంటే ಕ್ವಾಂಟಿಟಿ ಇಷ್ಟಿದೆ ಅಂತ ಹೇಳೋದು. ಅಮೃತತ್ವ ಅಂದ್ರೆ ಎಷ್ಟು ಬೇಕಾದ್ರೂ ಇದೆ ಅಂತ. ಫಾರ್ ಎಕ್ಸಾಂಪಲ್, ಇನ್ನು ಚೆನ್ನಾಗಿ ನಿಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ಕೇಳಿಸ್ಕೊಳ್ಳಿ ಕ್ಲೀನ್ ಆಗಿ. ಇನ್ನು ತುಂಬಾ ಚೆನ್ನಾಗಿ ಅರ್ಥ ಆಗ್ಬೇಕು ಅಂದ್ರೆ, ಸಕ್ಕರೆ ಪೊಂಗಲನ್ನ ನಾ ಮಾಡಿಡ್ತೀನಿ ಕೃಷ್ಣ ನಿನಗೆ, ನೀನು ಬಂದು ಸ್ವೀಕಾರ ಮಾಡು ಅಂತ ಭಗವಂತನಲ್ಲಿ ಸಂಕಲ್ಪ ಮಾಡ್ಕೋತೀರ. ಆಯ್ತಾ? ಅಮ್ಮಮ್ಮ ಅಂದ್ರೆ ಎಷ್ಟ್ ಮಾಡಕ್ ಸಾಧ್ಯ? 1 ಪಾವ, 2 పావ, 3 పావ ಅಥವಾ 1 కేజీనా? దానికిన్నా ఎక్కువగా చేస్తే తినేవాళ్లే లేదు. అంత పారేయాల. భగవంతుడిని ప్రసాదము పారేస్తే బాగుంటుందా? ఏం చేస్తారు? ఎంతమంది ఉన్నారో మీ ఇంట్లో అంత కరెక్ట్ గా చూసుకొని కొంచెం ఎక్కువగా, ఎవరైనా నాడు మా ఇంటికి వస్తే ప్రసాదం చేసింటిని భగవంతుడికి తీసుకోండి అని ఆఫర్ చేయొచ్చు. అంత చేస్తారు కదా. ಆದ್ರೆ ಇದೆಲ್ಲ ಫಿಸಿಕಲ್ ಲಿಮಿಟೇಷನ್. ಮೃತ, ಬಿಕಾಸ್ ದೇರ್ ಇಸ್ ಅ ಲಿಮಿಟೇಷನ್. ಅಮೃತ, ಅಮೃತ ಏನು? ಲಿಮಿಟ್ಲೆಸ್. ಭಗವಂತ ಒಂದು ಗಂಗಾಳ ಪೂರ ನಾನು ನಿನಗೆ ಸಕ್ಕರೆ ಪೊಂಗಲನ್ನ ನಾನು ಕೊಡ್ತೀನಿ. ನಾನೇನು ಮಾಡೇ ಇಲ್ಲ, ಸ್ಟವ್ವೇ ಹಚ್ಚಿಲ್ಲ, ಅಡಿಗೆ ಮನೆಗೂ ಪ್ರವೇಶ ಇಲ್ಲ, ಹೋಗೇ ಇಲ್ಲ. ಆದ್ರೆ ಮನಸ್ಸಲ್ಲಿ ಅನ್ಕೋತೀನಿ ಅನ್ಕೊಳ್ಳಿ,
ಅದಕ್ಕೇನಾದ್ರೂ ಲಿಮಿಟ್ ಇದೆಯಾ? ಲಿಮಿಟ್ ಇದೆಯಾ? பெரியாழ்வார் அத்தர ಮಾಡ್ತಾರೆ. அப்பம் கலந்த சித்துண்டி அக்காரும் பாலில் கலந்து சொப்பட வடையை சுட்டு வைத்தேன் தின்னலுறுதியேல் நம்பி சொப்பட சோத்தம்பிரானே நீ பிறந்த திருவோணம் இங்கெத்தனை போதும் இருந்தேன் ನನ್ನಲರಿಯ ಪಿರಾನೆ ನಾರಣ ನೀರಾಡವಾರಾಯ್. ಮಗು ಕೃಷ್ಣ, ನೀನೇನಾದ್ರೂ ಸ್ನಾನಕ್ ಬರ್ಲಿಲ್ಲ ಅಂದ್ರೆ ಎಲ್ಲ ಮಾಡಿಟ್ಟಿದೀನಿ ಭಕ್ಷಣಗಳು. ವಡೆ ಮಾಡಿಟ್ಟಿದೀನಿ, ಚಿತ್ರುಂಡೆ ಮಾಡಿಟ್ಟಿದೀನಿ, ಮತ್ತೆ ಅದಿರಸ ಮಾಡಿಟ್ಟಿದೀನಿ, ಅಕ್ಕಾರ ವಡಶಲ್ ಮಾಡಿಟ್ಟಿದೀನಿ, ದದ್ಯೋಧನ ಇದೆ, ಕದಂಬ ಇದೆ, ಪುಳಿಯೋಹರೆ ಇದೆ, ಎಲ್ಲ ಇದೆ. ಅದ್ರ ಕೊಡಲ್ಲ. ಇಫ್ ಯು ಡೋಂಟ್ ಕಮ್ ಟು ಮೀ ಟು ಟೇಕ್ ಬಾತ್, ಐ ವಿಲ್ ನಾಟ್ ಗಿವ್ ಎನಿಥಿಂಗ್. ಆಗ ಪೆರಿಯಾಳ್ವಾರನ್ನ ಕೇಳ್ತಾರೆ, ಓ ನಿಮ್ಗೆ ಇಷ್ಟೆಲ್ಲ ಅಡಿಗೆ ಮಾಡಕ್ ಬರುತ್ತಾ? ಅದ್ ಯಾವಾಗ ಮಾಡಿದ್ರಿ? ನೆನ್ನೆ ರಾತ್ರಿಯಿಂದ ಮಾಡಿದ್ರ? ಸುಮ್ಮನೆ ರೀ, ಎಲ್ಲ ಮಾನಸಿಕವಾಗಿ. ಏನು ಮಾಡಿಲ್ಲ ನಾನು. ಕೃಷ್ಣ ಬರ್ಲಿ ಸ್ನಾನ ಮಾಡಿಸ್ತೀನಿ, ನಾನು ಏನು ಮಾಡಿಲ್ಲ. ಮತ್ತೆ ಮಗು ಏನಾದ್ರೂ ಹೊಟ್ಟೆ ಹಸುವು ಅಂದ್ರೆ ಎಲ್ಲ ಮಾನಸಿಕವಾಗಿ ಸಮರ್ಪಣೆ ಮಾಡಿದೀನಿ. ಮಾನಸಿಕವಾಗಿ ಸಮರ್ಪಣೆ ಮಾಡೋದೇ ಅಮೃತ ಅಲ್ವಾ? ಅದಕ್ಕೇನಾದ್ರೂ ಲಿಮಿಟ್ ಇದೆಯಾ? ಪರಮಾತ್ಮನು ತೃಪ್ತಿ ಹೊಂದುತ್ತಾನೆ. ತೃಪ್ತೋಸ್ಮಿ ಅಂದ್ಬಿಡ್ತಾನೆ. ನೀವ್ ಎಲ್ಲಾ ಮಾಡಿನೂ ಭಕ್ತಿನೇ ಇಲ್ಲ ಅಂದ್ರೆ ಏನ್ ಪ್ರಯೋಜನ? ಏನ್ ಪ್ರಯೋಜನ? ಮಾರ್ಕೆಟ್ ಇಂದ ಎಲ್ಲಾ ವಿಧವಾದ ಹಣ್ಣುಗಳನ್ನು ತಂದಿಟ್ಟು ನೈವೇದ್ಯ ಮಾಡಿದೆ, ಆದ್ರೆ ಅಲ್ಲಿ ಬರೋ ಹಣ್ಣು ತರಕಾರಿ ಮಾರೋರ್ ಮೇಲೆಲ್ಲ ಬೈಕೊಂಡು, ಜಗಳ ಆಡ್ಕೊಂಡು, ಬಾರ್ಗೇನ್ ಮಾಡ್ಕೊಂಡು, ಅದೇನೇನೋ ಕತ್ರಂಪಗಳು ಮಾಡ್ಕೊಂಡು ಬಂದೆ. ಪ್ರಯೋಜನವೇನಾಯ್ತು? ಹಣ್ಣುಗಳೆಲ್ಲ ತಂದಿಟ್ಟು ಒಂದು ಹಣ್ಣು ತಂದಿಡದೆ ನಿಮ್ಮ ಮನಸ್ಸನ್ನೇ ಹಣ್ಣಾಗಿ ಅವನಿಗೆ ಸಮರ್ಪಣೆ ಮಾಡಿ ಅಲ್ವಾ? ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ವಿದುರ ಏನ್ ಮಾಡ್ದ? ಹಣ್ಣೆಲ್ಲ ತಾನು ಭಕ್ಷಿಸ್ದ ಬಂದ್ ಗಡಿಬಿಡಿನಲ್ಲಿ. ಹೊಟ್ಟೆಲ್ಲ ಭಗವಂತನ ಕೊಟ್ಟ. ಬಾಳೆಹಣ್ಣು ಸಿಪ್ಪೆ ಎಲ್ಲ ಇವ್ನು ತಗೊಂಡ್ ತಿಂತಾ ಇದ್ದಾನೆ. ಒಳಗಡೆಯಿಂದ ಕುಂತಿ ಬಂದ್ಬಿಟ್ಟು, ಕೃಷ್ಣ ಏನ್ ಮಾಡ್ತಾ ಇದೀಯಾ? ವಿದುರ ನೀನೇನ್ ಮಾಡ್ತಾ ಇದೀಯಾ? ಒಳ್ಳೆ ಹಣ್ಣನ್ನೆಲ್ಲ ನೀನ್ ತಿನ್ಬಿಟ್ಟು ಆ ಸಿಪ್ಪೆನ ಅವನ ಕೊಡ್ತಾ ಇದೀಯಲ್ಲ, ಅದನ್ನ ನೀನ್ ತಿಂತಾ ಇದೀಯಲ್ಲ. ಅವಾಗ್ಲೇ ಗೊತ್ತು ಕೃಷ್ಣನಿಗೆ ಹಣ್ಣಿಗಿಂತ ಸಿಪ್ಪೆಲೆ ವಿಟಮಿನ್ಸ್ ಜಾಸ್ತಿ ಅಂತ. ಅದಕ್ಕೆ ತಿನ್ನೋ ಏನೋ ಗೊತ್ತಿಲ್ಲ. ಈಗೆಲ್ಲ ಹೇಳ್ತಾರಲ್ಲ ಡಾಕ್ಟರ್ಸ್, ಸಿಪ್ಪೆನ್ ತೆಗಿಬೇಡಿ, ಸಿಪ್ಪೆನ್ ತೆಗಿಬೇಡಿ. ಅವತ್ತೇ ತೋರಿಸಿದ್ದ ನೋಡಿ, ಅವನ್ ಸಕಲ ವೈದ್ಯೋ ನಾರಾಯಣೋ ಹರಿ ಅಂತ ಅದಕ್ಕೆ ಹೇಳೋದು. ಸಿಪ್ಪೆನ್ ತಿಂದು ಹಣ್ಣನ್ನ ಇವನಿಗೆ ಉಣಬಡಿಸ್ತ. ಏನರ್ಥ? ಅಲ್ಲಿ ಪ್ರೇಮ ರಸ ಅಲ್ವಾ? ಈ ಹಣ್ಣಿನ ರಸ ಯಾರು ಕನ್ಸಿಡರ್ ಮಾಡಿದ್ರು? ಭಕ್ತಿಯ ರಸ ಅಲ್ವಾ? ಆ ರೀತಿ ಅಮೃತ ಅಂದ್ರೆ ಇಟ್ ಇಸ್ ಆಲ್ವೇಸ್ ಲಿಮಿಟ್ಲೆಸ್. ಪರಮಾತ್ಮನ ನಾಮಾವಳಿಗಳು ಅನ್ನೋದು ನಮಗೆ ಅಮೃತ ಸ್ವರೂಪವಾಗಿದೆ, ಲಿಮಿಟ್ಲೆಸ್ ಆಗಿದೆ. ಅಮೃತಾಂ ಶೂರ್ಭವೋ ಬೀಜಂ ಶಕ್ತಿರ್ದೇವಕಿ ನಂದನಃ. ನಮಗೆ ಅಪಾರ ಶಕ್ತಿಯ ಬೀಜವನ್ನ ನಮ್ಮ ಹೃದಯದಲ್ಲಿ ಬಿತ್ತುತ್ತೆ ಅಲ್ವಾ? ಬಿತ್ತುತ್ತಾ ಇಲ್ವಾ? ಅದಕ್ಕೆ 7 ಗಂಟೆ ಕ್ಲಾಸ್ ಶುರು ಮಾಡಿದ್ದು. ನೆಟ್ವರ್ಕ್ ನೆಟ್ಗಿಲ್ಲ, ಮುಖ ನೆಟ್ ಕಾಣ್ತಾ ಇಲ್ಲ, ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇಲ್ಲ ಆದ್ರೂ ಪೇಷನ್ಸ್ ಆಗಿ 7:30ವರೆಗೂ ಕೂತಿದ್ರಿ. ಅಮೃತ ತಾನೇ ಇದು. ಇನ್ಯಾವ್ದಾದ್ರು ಫೋನ್ ಕಾಲ್ ಆತರ ಕಟ್ ಆಗ್ತಾ ಇದ್ರೆ, ರೇಪ್ ನೇನೆ ಫೋನ್ చేస్తాను పెట్టండా ಅಂತ ಇಡ್ತೀರಾ? ಇಡಲ್ವಾ? భగవద్ విచార ಆದ್ರೆ ಯಾಕೆ ಇಡಲ್ಲ? ಅಯ್ಯೋ ఏమో సార్ పాపము చేస్తానే ఉండారు రాలేదు ಅಂತ ಕೂತಿರ್ತೀರಾ ಇನ್ನು. ಬಿಕಾಸ್ ಇಟ್ ಇಸ್ ನಾಟ್ ಮೈ ಅಟ್ರಾಕ್ಷನ್, ಇಟ್ ಇಸ್ ಅಟ್ರಾಕ್ಷನ್ ಆಫ್ ದಟ್ ಪರಮಾತ್ಮ. ಅದೇ ಬಾಕಿ ಟೈಮಲ್ಲಿ ನಾನು ಏನಾದ್ರು ಫೋನ್ ಮಾಡಿ ಕಟ್ಗಿಟ್ಟಾದ್ರೆ, ಸರ್ ನಾನೇ ಮಾಡ್ತೀನಿ ಆಮೇಲೆ ಬಿಡುವಾದಾಗ ಇಡೀ ಫೋನು ಅಂತೀರಾ ಇಲ್ವಾ? ಕೆಲ್ಸಕ್ಕೆ ಬಾರ್ದೇ ಇರೋ ವಿಚಾರಗಳಾದ್ರೆ ಇಟ್ ಇಸ್ ವೆರಿ ಫ್ರಾಂಕ್ ಅಲ್ವಾ? ಆದ್ರೆ ಭಗವದ್ ವಿಚಾರ ಆದ್ರೆ ಟೈಮ್ ಮಾಡ್ಕೋತೀರಾ ಅದಕ್ಕೆ ಬೇಕಾದ್ರೆ ಅಲ್ವಾ? ನಂದು ಇದು ವಿಚಾರ ಅಂತ. ಆ ಅಮೃತ ಸ್ವರೂಪನಾದಂಥವನು ತ್ರಿಸಾಮ, ಸಾಮಗಾನವನ್ನೇ ಸದಾ ನುಡಿಯುವಂತಹ ಮಹರ್ಷಿಗಳ ಬಾಯಲ್ಲಿ ಅವನು ಇರ್ತಾನೆ. ಸಾಮಗಾನ ಪ್ರಿಯ ಅವನು ಅಲ್ವಾ? ಮೂರನೇ ವೇದವಾದಂತಹ ಸಾಮಗಾನ ತ್ರಿಸಾಮ. ಹೃದಯಂ ತಸ್ಯಂ ಶಾಂತ್ಯರ್ಥೆ ವಿನಿಯುಜ್ಯತೆ. ಯಾರು ಸಾಮಗಾನವನ್ನ ಮಾಡ್ತಾರೋ ಅವರ ಹೃದಯದಲ್ಲಿ ಯಾವಾಗಲೂ ಅವನು ಶಾಂತಿ ರೂಪದಿಂದ, ಶಾಂತ್ಯರ್ಥೆ ವಿನಿಯುಜ್ಯತೆ, ಸದಾ ನೆಲೆಸಿರ್ತಾನೆ. ಶಾಂತಿಯಾಗಿ ಅವನು ನೆಲೆಸಿರ್ತಾನೆ. ಯಾರು ಸಾಮಗಾನವನ್ನ ಮಾಡೋದು? ಯಾರು ಮಾಡೋದು ಸಾಮಗಾನವನ್ನ? ಭಕ್ತರು ಸರ್. ಭಕ್ತರು ಅಂದ್ರೆ ಯಾರವ್ರು? ಕರೆಕ್ಟ್, ವ್ರತ ಆಂಟಿ. ನಾವು ಧೈರ್ಯವಾಗಿ ಹೇಳಿ, ಯಾರೋ ಭಕ್ತರಲ್ಲ. ಇನ್ ಪಕ್ಕದ ಮನೆಯವರ ಭಕ್ತರು, ನಿಮ್ ಎದುರುಗಡೆ ಮನೆಯವರ ಭಕ್ತರು. ಯಾರ ಭಕ್ತರು? ನಾವು. ವಿ ಆರ್ ದ ಬನ್ಸ್.
ಸರ್ ನಮ್ಗೆಲ್ಲ ಸಾಮಗಾನ ಬರಲ್ಲ ಸರ್. ಇಲ್ಲ, ಬರ್ಬೇಕಿಲ್ಲ. ವಿಶ್ವಂ ವಿಷ್ಣುರ್ವ ಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು, ಅದೇ ಸಾಮಗಾನ ಭಗವಂತನಿಗೆ, ಬೇರೆ ಇನ್ಯಾವ ಸಾಮಗಾನವೂ ಬೇಕಿಲ್ಲ. ಕೃಷ್ಣ, ವಾಸುದೇವ, ಕಂದ, ಕಣ್ಣ, ನಾರಾಯಣ ಅಂತ ಒಂದು ಮಾತು ನೀವು ಭಾವಿಸಿ ಹೇಳಿದ್ರೆ ಅದೇ ಅವನಿಗೆ ತ್ರಿಸಾಮ, ಮೂರನೆಯ ವೇದವಾದಂತಹ ಸಾಮಗಾನವಾಗುತ್ತೆ. ವೈಕುಂಠದಲ್ಲಿ ಸಾಮಗಾನವನ್ನ ಇಕ್ಕೆಲಗಳಲ್ಲಿ ಭಾಗವತರು ಹಾಡ್ತಾ ಇರ್ತಾರಂತೆ. ಊಹಾ 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 ಊಹಾ, ಅದೇನೋ ಹಂಗೆ ಬರುತ್ತೆ ಅದು. ಊಹಾ ಊಹಾ ಅಂತ ಗಂಧರ್ವಾದಿಗಳು ಸಾಮಗಾನವನ್ನ ಹಾಡ್ತಾ ಇರ್ತಾರಂತೆ. ಆ ಸಾಮಗಾನಕ್ಕೆ ಪುಂಗಿನಾದಕ್ಕೆ ಹಾವು ಎಡೆ ಎತ್ತಿರೋದು ಬಂದು ಕುತ್ತಬೇಕಲ್ವಾ, ಕೊಕ್ಕಬೇಕಲ್ವಾ, ಹಿಂಗೆ ಕಚ್ಚಬೇಕಲ್ವಾ, ಕಚ್ಚಲ್ವಂತೆ. ತನ್ನಾದನ 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 ಅಂತ ಈ ರೀತಿ ಆಡ್ತಾ ಇರುತ್ತಂತೆ. ಆ ರೀತಿ ಈ ಒಂದು ಭಗವಂತನ ತಲೆ ಮೋಹಪಾಶದಿಂದ ಸಾಮಗಾನಕ್ಕೆ ಈ ರೀತಿ ಆಡ್ತಾ ಇರುತ್ತಂತೆ. ಅಷ್ಟು ಅವನು ಸಾಮಗಾನ ಪ್ರಿಯ ಅಂತ ಅವನಿಗೆ ಹೇಳೋದು. ಆ ಸಾಮಗಾನ ಪರೋಕ್ಷವಾದಂತಹ ಪರಬ್ರಹ್ಮನನ್ನ ಪ್ರತಿಪಾದನೆ ಮಾಡುವಂತಹ ಗಾನವಾಗಿದೆ. ನಮ್ಮ ನೃತ್ಯ, ನಾಟ್ಯ, ನಂತರ ಸಂಗೀತ ಇದೆಲ್ಲ ಎಲ್ಲಿಂದ ಹುಟ್ಕೊಂಡಿರೋದು? ಮೂರನೆಯ ವೇದವಾದಂತಹ ಸಾಮದಿಂದ. ಗೊತ್ತಾಯ್ತಾ? ಸದ್ಯೋಜಾತಾದಿ ಪಂಚವಕ್ತ್ರಜಂ ಸರಿಗಮ ಪದನಿ ವರಸಪ್ತಸ್ವರ ವಿಗಳಿತ ಲೋಲಂ ಸಾಮಗಾನಂ ಅಂತ ತ್ಯಾಗರಾಜರು ಹಾಡ್ತಾರೆ. ಸೊ ಈ ಸಪ್ತಸ್ವರಾದಿಗಳು, ನಂತರ ನಾಟ್ಯ, ಈ ನೃತ್ಯ, ನಾಟಕ, ಕಲೆಗಳು, ಕೀರ್ತನೆ ಇದೆಲ್ಲ ಹುಟ್ಟಿರೋದೇ ಸಾಮಗಾನದಿಂದ. ಅಂತಹ ಸಾಮಗಾನಕ್ಕೆ ಈಕ್ವಲ್ ಆಗಿರೋದು ಯಾವುದು? ಹೃದಯ ಸ್ಪರ್ಶಿಯಾದಂತಹ ವಿಷ್ಣು ಸಹಸ್ರನಾಮ. ಭೀಷ್ಮಾಚಾರ್ಯರು ಹೇಳ್ತಾರೆ, ಅಪ್ಪ ಸಾಮಗಾನಕ್ಕೆ ಈಕ್ವಲ್ ಆಗಿದೆ ಈ ನಮ್ಮ ವಿಷ್ಣು ಸಹಸ್ರನಾಮ. ಎಲ್ಲಿ ಸಾಮಗಾನವನ್ನ ಹೇಳಲ್ಪಡುತ್ತೋ ಅಲ್ಲಿ ಭಗವಂತನ ಇರುವಿಕೆ ಇರುವ ಹಾಗೆ, ಎಲ್ಲಿ ವಿಷ್ಣು ಸಹಸ್ರನಾಮ ಹೇಳಲ್ಪಡುತ್ತೋ ಅಲ್ಲಿ ಭಗವಂತನ ಇರುವಿಕೆ ಶಾಶ್ವತವಾಗಿ ಇರುತ್ತೆ ಅಂತ 22ನೇ ಶ್ಲೋಕಕ್ಕೆ ಅರ್ಥವನ್ನ ಮುಗಿಸ್ಕೊಂಡಿದೀವಿ. ಗೊತ್ತಾಯ್ತಾ? ನೆಕ್ಸ್ಟ್ ಕ್ಲಾಸು ವಿಲ್ ಚಾಂಟ್, ಅಥವಾ ಈ ಕ್ಲಾಸೇ ಚಾಂಟ್ ಮಾಡ್ತೀರಾ? 5 minutes ಮುಗ್ದೋಗುತ್ತೆ, ಮಾಡ್ಬಿಡೋಣವಾ? ಶೆಲ್ ವಿ ಚಾಂಟ್? ಇಲ್ಲ ಡಿನ್ನರ್ ಲೇಟ್ ಆಗುತ್ತೆ ಸರ್ ಅಂತೀರಾ? 5 minutes ಮಾಡ್ಬಿಡೋಣ. ಓಂ, ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ. ಯಾರೊಬ್ರು ಮ್ಯೂಟ್ ಮಾಡಿಲ್ಲ? ಹೂ ಇಸ್ ದಟ್? ಭ್ರಮರ ಆಂಟಿ, ನೀವೇ ಮಾಡಿಲ್ಲ. ಪರಾಶರಾತ್ಮಜಂ. ಒಬ್ರು ಮ್ಯೂಟ್ ಆಗ್ದಿದ್ರು ಇನ್ನೊಬ್ರಿಗೆ ಡಿಸ್ಟರ್ಬ್ ಆಗುತ್ತೆ, ಅದು ಮ್ಯೂಟ್ ಮಾಡ್ಬಿಡಿ. ಭ್ರಮರ ಆಂಟಿ. ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೇ ಸದೈಕರೂಪರೂಪಾಯ ವಿಷ್ಣವೇ ಸರ್ವಜಿಷ್ಣವೇ ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ಶ್ರೀ ವಿಮುಚ್ಯತೆ. ನಮಸ್ತಸ್ಮೈ ವಿಷ್ಣವೇ ಪ್ರಭವಿಷ್ಣವೇ. ಓಂ ನಮೋ ವಿಷ್ಣವೇ ಪ್ರಭವಿಷ್ಣವೇ. ಶ್ರೀ ವೈಶಂಪಾಯನ ಉವಾಚ ಶ್ರುತ್ವಾ ಧರ್ಮಾನಶೇಷೇಣ ಪಾವನಾನಿ ಚ ಸರ್ವಶಃ ಯುಧಿಷ್ಠಿರಃ ಶಾಂತನವಂ ಪುನರೇವಾಭ್ಯಭಾಷತ. ಶ್ರೀ ಯುಧಿಷ್ಠಿರ ಉವಾಚ ಕಿಮೇಕಂ ದೈವತಂ ಲೋಕೆ ಕಿಂ ವಾಪ್ಯೇಕಂ ಪರಾಯಣಂ ಸ್ತುವಂತಃ ಕಂಕಮರ್ಚಂತಃ ಪ್ರಾಪ್ನುಯುರ್ಮಾನವಾ ಶುಭಂ. ಕೋ ಧರ್ಮಃ ಸರ್ವಧರ್ಮಾಣಾಂ ಭವತಃ ಪರಮೋ ಮತಃ ಕಿಂ ಜಪನ್ಮುಚ್ಯತೆ ಜಂತುರ್ಜನ್ಮ ಸಂಸಾರ ಬಂಧನಾತ್. ಶ್ರೀ ಭೀಷ್ಮ ಉವಾಚ ಜಗತ್ಪ್ರಭುಂ ದೇವದೇವಮನಂತಂ ಪುರುಷೋತ್ತಮಂ
स्तुवन्नाम सहस्रेण पुरुषः सततोत्थितः तमेव चार्चयन् नित्यं भक्त्या पुरुषमव्ययम् ध्यायन् स्तुवन्नमस्यंश्च यजमानस्तमेव च अनादिनिधनं विष्णुं सर्वलोकमहेश्वरं लोकाध्यक्षं स्तुवन्नित्यं सर्वदुःखातिगो भवेत् ब्रह्मण्यं सर्वधर्मज्ञं लोकानां कीर्तिवर्धनं लोकनाथं महद्भूतं सर्वभूतभवोद्भवम् येष मे सर्वधर्माणां धर्मोऽधिकतमो मतः यद्भक्त्या पुण्डरीकाक्षं स्तवैरर्चे नरः सदा परमं यो महत्तेजः परमं यो महत्तपः परमं यो महद्ब्रह्मा परमं यःपरायणं पवित्राणां पवित्रं यो मङ्गलानां च मङ्गलम् दैवतं देवतानां च भूतानां यो व्ययः पिता यतः सर्वाणि भूतानि भवन्त्यादियुगागमे यस्मिंश्च प्रलयं यान्ति पुनरेव युगक्षये तस्य लोकप्रधानस्य जगन्नाथस्य भूपते विष्णोर्नाम सहस्रं मे शृणु पापभयापहम् यानि नामानि गौणानि विख्यातानि महात्मनः ऋषिभिः परिगीतानि तानि वक्ष्यामि भूतये ऋषिर्नाम्नां सहस्रस्य वेदव्यासो भगवान् ऋषिः ಅದೇ ಕರೆಕ್ಟಾ ವೇದವ್ಯಾಸೋ ಮಹಾಮುನಿಹಿನ ಅದೇ ಏನೋ ತಪ್ಪು ಮಾಡಿದೆ ಅನ್ಕೊಂಡೆ ಎಲ್ಬಿಟ್ಟೆ ಋಷಿರ್ ಸಹಸ್ರಸ್ಯ ವೇದವ್ಯಾಸೋ ಮಹಾಮುನಿಃ ಛಂದೋನುಷ್ಠುಪ್ ತಥಾ ದೇವೋ ಭಗವಾನ್ ದೇವಕೀಸುತಃ ಅಮೃತಾಂಶೋದ್ಭವೋ ಬೀಜಂ ಶಕ್ತಿರ್ದೇವಕಿ ನಂದನಃ ಅಯ್ಯೋ ಕರೆಕ್ಟ್ ಅಮೃತಾಂಶೋದ್ಭವ ಇವತ್ತು ಅವಸರದಲ್ಲಿ ಹೇಳ್ತಾ ಇರೋದ್ರಿಂದ ನನಗೂ ಗಮನ ಇಲ್ಲ ಅಮೃತಾಂಶೋದ್ಭವೋ ಬೀಜಂ ಶಕ್ತಿರ್ದೇವಕಿ ನಂದನಃ ತ್ರಿಸಾಮಾಹೃದಯಂ ತಸ್ಯ ಶಾಂತ್ಯರ್ಥೇ ವಿನಿಯುಜ್ಯತೆ ವಿಷ್ಣುಂ ಜಿಷ್ಣುಂ ಮಹಾವಿಷ್ಣುಂ ಪ್ರಭವಿಷ್ಣುಂ ಮಹೇಶ್ವರಂ ಅನೇಕರೂಪದೈತ್ಯಾಂತಂ ನಮಾಮಿ ಪುರುಷೋತ್ತಮಂ ಅಸ್ಯ ಶ್ರೀ ವಿಷ್ಣೋರ್ದಿವ್ಯ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ಶ್ರೀ ವೇದವ್ಯಾಸೋ ಭಗವಾನ್ ಋಷಿಃ ಅನುಷ್ಠುಪ್ ಛಂದಃ ಶ್ರೀ ಮಹಾವಿಷ್ಣು ಪರಮಾತ್ಮ ಶ್ರೀಮನ್ನಾರಾಯಣೋ ದೇವತಾ ಅಮೃತಾಂಶೋದ್ಭವೋ ಭಾನುರಿತಿ ಬೀಜಂ ದೇವಕೀ ನಂದನಃ ಸೃಷ್ಟೇತಿ ಶಕ್ತಿಃ ಉದ್ಭವಃ ಕ್ಷೋಭಣೋ ದೇವ ಇತಿ ಪರಮೋ ಮಂತ್ರಃ ಶಂಖವೃನ್ನಂದಕೀ ಚಕ್ರೀತಿ ಕೀಲಕಂ ಶಾರ್ಗಧನ್ವಾ ಗದಾಧರ ಇತ್ಯಸ್ತ್ರಂ ರಥಾಂಗಪಾಣಿರಕ್ಷೋಭ್ಯ ಇತಿ ನೇತ್ರಂ ತ್ರಿಸಾಮಾಸಾಮಗಃ ಸಾಮೇತಿ ಕವಚಂ ಆನಂದಂ ಪರಬ್ರಹ್ಮೇತಿ ಯೋನಿಃ ಋತುಃ ಸುದರ್ಶನಃ ಕಾಲ ಇತಿ ದಿಗ್ಬಂಧಃ ಶ್ರೀ ವಿಶ್ವರೂಪ ಇತಿ ಧ್ಯಾನಂ ಶ್ರೀ ಮಹಾವಿಷ್ಣು ಪ್ರೀತ್ಯರ್ಥೆ ಸಹಸ್ರನಾಮ ಪಾರಾಯಣ ಜಪೆ ವಿನಿಯೋಗಃ ಧ್ಯಾನಂ ಕ್ಷೀರೋಧನ್ನತ್ ಪ್ರದೇಶೇಷು ಚಿಮಣಿವಿಲಸತ್ ಸೈಕತೈರ್ಮೌಕ್ತಿಕಾನಾಂ ಮಾಲಾ ಕ್ಲಿಪ್ತಾಸನಸ್ಥಸ್ಫಟಿಕಮಣಿನಿಭೈರ್ಮೌಕ್ತಿಕೈರ್ಮಂಡಿತಾಂಗಃ ಶುಭ್ರೈರಭ್ರೈರದಭ್ರೈರುಪರಿ ವಿರಚಿತೈರ್ಮುಕ್ತ ಪೀಯೂಷವರ್ಷೈಃ ಆನಂದೀನಃ ಪುನೀಯಾದರಿನಳಿನ ಗದಾ ಶಂಖಪಾಣಿರ್ಮುಕುಂದಃ ಭೂಃ ಪಾದೌ ಯಸ್ಯ ನಾಭಿರ್ವ್ಯದಸುರನಿಲಶ್ಚಂದ್ರಸೂರ್ಯೌಚ್ಚನೇತ್ರೇ ಕರ್ಣಾವಾಶಾಶಿರೋದ್ಯೌರ್ಮುಖಮಪಿ ದಹನೋ ಯಸ್ಯ ವಾಸ್ತೇಯಮಬ್ಧಿಃ ಅಂತಸ್ಥಂ ಯಸ್ಯ ವಿಶ್ವಂ ಸುರನರಖಗೋ ಭೋಗಿ ಗಂಧರ್ವದೈತ್ಯೈಃ ಚಿತ್ರಂ ರಂ ರಮ್ಯತೆ ತಂ ತ್ರಿಭುವನವಪುಷಂ ವಿಷ್ಣುಮೀಶಂ ನಮಾಮಿ ಓಂ ನಮೋ ಭಗವತೆ ವಾಸುದೇವಾಯ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ
ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ಹೃದ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ ಮೇಘಶ್ಯಾಮಂ ಪೀತಕೌಶೇಯವಾಸಂ ಶ್ರೀವತ್ಸಾಂಕಂ ಕೌಸ್ತುಭೋದ್ಭಾಸಿತಾಂಗಂ ಪುಣ್ಯೋಪೇತಂ ಪುಂಡರೀಕಾಯತಾಕ್ಷಂ ವಿಷ್ಣುಂ ವಂದೇ ಸರ್ವಲೋಕೈಕನಾಥಂ ನಮಃ ಸಮಸ್ತಭೂತಾನಾಮಾದಿಭೂತಾಯ ಭೂಭೃತೆ ಸದೈಕರೂಪರೂಪಾಯ ವಿಷ್ಣವೇ ಅನೇಕರೂಪರೂಪಾಯ ವಿಷ್ಣವೇ ಪ್ರಭವಿಷ್ಣವೇ. ಸ್ಮಿತಾ ಗೊತ್ತಾಗುತ್ತೆ ಎಲ್ಲಿ ತಪ್ಪುತ್ತೆ ಅಂತ. ಸಶಂಖ ಚಕ್ರಂ ಸಕಿರೀಟ ಕುಂಡಲಂ ಸಪೀತ ವಸ್ತ್ರಂ ಸರಸೀರುಹೇಕ್ಷಣಂ ಸಹಾರ ವಕ್ಷಸ್ಥಳ ಶೋಭಿಕೌಸ್ತುಭಂ ನಮಾಮಿ ವಿಷ್ಣುಂ ಶಿರಸಾ ಚತುರ್ಭುಜಂ ಛಾಯಾಯಾಂ ಪಾರಿಜಾತಸ್ಯ ಹೇಮ ಸಿಂಹಾಸನೋಪರಿ ಆಸೀನಮಂಬುದಶ್ಯಾಮಮಾಯತಾಕ್ಷಮಲಂಕೃತಂ ಚಂದ್ರಾನನಂ ಚತುರ್ಬಾಹುಂ ಶ್ರೀವತ್ಸಾಂಕಿತವಕ್ಷಸಂ ರುಕ್ಮಿಣೀ ಸತ್ಯಭಾಮಾಭ್ಯಾಂ ಸಹಿತಂ ಕೃಷ್ಣಮಾಶ್ರಯೇ. ಇಲ್ಲಿಗೆ ನಿಲ್ಲಿಸ್ಕೊಂಡಿರೋಣ. ನೆಕ್ಸ್ಟ್ ಕ್ಲಾಸು ಇದು ಏನ್ ಸ್ಟಾರ್ಟಿಂಗೇ ಒಂದು ಅರ್ಧ ಗಂಟೆ ಆಗೋದ್ರೆ ಆಮೇಲೆ ಏನು ಮಾಡಕ್ಕಾಗಲ್ಲ. ಇಲ್ಲಿಗೆ ಬನ್ನಿ ಅಲ್ಲಿಗೆ ಬನ್ನಿ, ಮುಖ ಕಾಣಿಸಲ್ಲ, ಕಣ್ ಕಾಣಿಸಲ್ಲ, ಬಾಯಿ ಕಾಣಿಸಲ್ಲ, ವಾಯ್ಸ್ ಕೇಳಿಸ್ತಾ ಇಲ್ಲ, ಬರೀ ಇದೇ ಆಗೋಯ್ತು ಇವತ್ತು. ಆಯ್ತಾ? ಲೆಟ್ ಅಸ್ ಕ್ವಿಕ್ಲಿ ಸ್ಟಾರ್ಟ್ ಫ್ರಮ್ ನೆಕ್ಸ್ಟ್ ವೀಕ್ ಆನ್ವರ್ಡ್ಸ್. ಆಮೇಲೆ ಇನ್ನೊಂದು ಅನೌನ್ಸ್ಮೆಂಟು, ನೆಕ್ಸ್ಟ್ ಕ್ಲಾಸ್ ಟ್ಯೂಸ್ಡೇ ನನಗೆ 29th ತಗೊಳಕ್ ಆಗ್ತಾ ಇಲ್ಲ. ಕ್ಯಾನ್ ಯು ಆಲ್ ಕಮ್ ಆನ್ ಮಂಡೇ ಇನ್ಸ್ಟೆಡ್ ಆಫ್ ಟ್ಯೂಸ್ಡೇ? ಎಲ್ರಿಗೂ ಆಗುತ್ತಾ ದಯವಿಟ್ಟು? ಇಸ್ ಇಟ್ ಓಕೆ? ಆಗುತ್ತಾ? ಎಲ್ರೂ ಹಿಂಗ್ ತಲೆ ಆಡ್ಸಿದ್ರೆ ನಾನು ಒಪ್ಕೋತೀನಿ, ಆಗಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಪರವಾಗಿಲ್ವಾ? ಇಸ್ ಇಟ್ ಓಕೆ? ಯಾಕಂದ್ರೆ ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ವೆಡ್ನೆಸ್ಡೇ ಆದ್ರು, ಬಟ್ ಕ್ಲಾಸ್ ತಪ್ಸಲ್ಲ. ಇನ್ಸ್ಟೆಡ್ ಆಫ್ ಟ್ಯೂಸ್ಡೇ ಐ ವಿಲ್ ಈದರ್ ಮೇಕ್ ಇಟ್ ಆರ್ ವೆಡ್ನೆಸ್ಡೇ ಆರ್ ಮಂಡೇ, ಬಟ್ ಫಿಕ್ಸ್ ಇಟ್ ರೈಟ್ ನೌ. ಮಂಡೇ ಓಕೆನಾ? ಸೇಮ್ ಟೈಮ್ 7 to 8:30. ಓಕೆ, ಸರಿ. ಹಾಗಾದ್ರೆ ನೆಕ್ಸ್ಟ್ ಕ್ಲಾಸು ಮಂಡೇ ಇರುತ್ತೆ ಇನ್ಸ್ಟೆಡ್ ಆಫ್ ಟ್ಯೂಸ್ಡೇ. ಎಲ್ಲೋ ಹೊರಗಡೆ ಹೋಗ್ಬೇಕಾಗಿ ಬಂದಿದೆ ನನ್ನ ಒಂದು PhD ವಿಷಯವಾಗಿ, ಬಟ್ ಐ ಆಮ್ ನಾಟ್ ಶೋರ್ ವೆದರ್ ಐ ವಿಲ್ ಬಿ ಕಮಿಂಗ್ ಬ್ಯಾಕ್ ಆನ್ ಟೈಮ್. ಅವತ್ತಿನ ದಿನ ನನ್ನ ಭಾಗವತ ಕ್ಲಾಸನ್ನು ಬೆಳಗ್ಗೆ ಹಾಕೋತಾ ಇದ್ದೀನಿ. ಬೆಳಗ್ಗೆ ಇರೋ ಕ್ಲಾಸನ್ನ ಇನ್ನೆಲ್ಲೋ ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ. ಒಂದೆಲ್ಲಾದ್ರೂ ಹೋಗ್ಬೇಕು ಅಂದ್ರೆ 100 ಕಡೆ ಅಡ್ಜಸ್ಟ್ ಮಾಡ್ಬೇಕು ನಾನು. ಸೊ ಅದಕ್ಕೆ ನಿಮಗೂ ಹೇಳ್ಬಿಟ್ಟಿದೀನಿ, ಆನ್ ದಟ್ ಡೇ ಟ್ಯೂಸ್ಡೇ ಆಗಲ್ಲ. ಆಮೇಲೆ ನೀವು ಎಲ್ಲ ಕಾಯ್ತಾ ಇರ್ತೀರಾ, ನಾನ್ ಸರಿಯಾಗಿ ಸಮಯಕ್ಕೆ ಬರ್ಲಿಲ್ಲ ಅಂದ್ರೆ ಸುಮ್ನೆ ನಿಮಗೂ ಕಾಲಹರಣ. ಅದ್ರ ಬದಲು ಮಂಡೇ ಮಾಡ್ಕೊಂಡ್ಬಿಟ್ರೆ ಟ್ಯೂಸ್ಡೇ ಯು ವಿಲ್ ಬಿ ಫ್ರೀ. ಸೊ ನೆಕ್ಸ್ಟ್ ಮಂಡೇ ಕ್ಲಾಸ್ ಇಟ್ಕೊಳ್ಳೋಣ. ಓಕೆ ಓಕೆ, ಮುಗಿಸೋಣವಾ? ಥ್ಯಾಂಕ್ ಯು. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ತುಂಬಾ ಬೇಗ ಹಾಡ್ಬಿಟ್ಟೆ, ನಂಗೆ ಸಮಾಧಾನ ಇಲ್ಲ, ಬಟ್ ಏನ್ ಮಾಡ್ಲಿ, ಒಂಚೂರು ಟೈಮ್ ಕನ್ಸ್ಟೆಂಟ್ ನೋಡ್ಬೇಕು. ನೆಕ್ಸ್ಟ್ ಕ್ಲಾಸು ನಿಧಾನಕ್ಕೆ ಹೇಳ್ತೀನಿ, ನಿಧಾನಕ್ಕೆ ಫಾಲೋ ಮಾಡಿ. ವಿಲ್ ಕಂಟಿನ್ಯೂ ವಿತ್ ದ ಶ್ಲೋಕಾಸ್, ನಾಟ್ ವಿತ್ ದ ಮೀನಿಂಗ್ಸ್. ನೆಕ್ಸ್ಟ್ ಕ್ಲಾಸ್. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಎಲ್ರಿಗೂ